ಒಂದು ಕಮ್ಯುನಿಟಿ ಬ್ರಾಹ್ಮಣರ ಸಮುದಾಯಕ್ಕೆ ಅಂತ ಒಂದಷ್ಟು ಅಲ್ಲಿಂದ ಶುರು ಆಗಿದ್ದು. ಇವತ್ತು ಯಾರು ಬೇಕಾದರೂ ಎಕ್ಸಾಮ್ ಅಂತ ಯಾವ ಜಾತಿ ಧರ್ಮ ಏನು ಈಗ ಜನ್ಮತಃ ಜಾಯತೆ ಶೂದ್ರ, ಹುಟ್ಟುತ್ತಾ ಎಲ್ಲರೂ ಶೂದ್ರನೇ. ಕರ್ಮಣ ದ್ವಿಜವುತ್ತತೆ ಅಂತೇಳಿ ಅವನಿಗೆ ಅವನ ಕರ್ಮದಿಂದಾಗಿ ಅಥವಾ ಅವನ ಜ್ಞಾನದಿಂದಾಗಿ ಬ್ರಾಹ್ಮಣತ್ವ ಬರುವಂಥದ್ದು. ಇಲ್ಲಾಂದರೆ ಹಿಂದೆಲ್ಲ ಬ್ರಾಹ್ಮಣರಿಗೆ ಮಾಂಸಾಹಾರ ಇತ್ತು. ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದರು. ಯಾಕೆ ಕೇಳಿದರೆ ತಾಮಸ ಗುಣ ಜಾಸ್ತಿ ಇರೋದರಿಂದ ಆ ತಾಮಸ ಒಳ್ಳೆಯದಲ್ಲ ಅಂತ. ನಮ್ಮ ಮನಸ್ಸು ಯಾವ ಒಂದು ಷಟ್ಚಕ್ರ ಇದೆಯೋ ಆ ಷಟ್ಚಕ್ರದಲ್ಲಿ ಮೂಲಾಧಾರದಲ್ಲಿ ಇರುವಾಗ ಆ ಮನಸ್ಸು ಏನು ನೀವು ಸಂಕಲ್ಪ ಮಾಡ್ತೀರೋ ಅದೆಲ್ಲವೂ ಕೈಗೂಡುತ್ತೆ. ಇದನ್ನೇ ಇವತ್ತು ಇಂಗ್ಲೀಷಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಂದರು ಹೇಳಿದ್ರು. ಇದೆಲ್ಲ ಏನಿದೆಯೋ ಈ ಮನುಷ್ಯ ಜೀವಿ ಏನಿದೆಯಲ್ಲ ಇವನೆಲ್ಲವೂ 84 ಲಕ್ಷ ಜಂತುಗಳಲ್ಲಿ ಪುನಃ ಹುಟ್ಟಿ ಸತ್ತಿ ಬರುವಂತಹ ಜೀವನ. ಕೊನೆಯ ಜನ್ಮ ಏನಿದೆಯೋ ಅದು ಮನುಷ್ಯ ಜನ್ಮ. ಇವತ್ತು ಒಂದು ಜಸ್ಟ್ ಕ್ಯೂರಿಯಸ್, ಇದು ಭಾಳನೇ ಕ್ಯೂರಿಯಸ್ ಆಗಿರುವಂಥ ಒಂದು ಎಪಿಸೋಡ್. ಯಾಕೆಂದರೆ ನಮ್ಮ ಜೊತೆಗೆ ಗರುಡ ಪುರಾಣ ಹಾಗೆಯೇ ಪುರಾಣಗಳಲ್ಲಿರುವಂಥ ಒಂದಷ್ಟು ಶಾಸ್ತ್ರಗಳ ಬಗ್ಗೆ ಒಂದಷ್ಟು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲೋದಕ್ಕೆ ಅಂತ ನಮ್ಮ ಜೊತೆ ವಿದ್ವಾನ್ ರಾಜೇಂದ್ರ ಭಟ್ ಅವರು ಬಂದಿದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಮೇಡಮ್. ಮತ್ತು ಎಲ್ಲಿಂದ ಬರ್ತಾ ಇದ್ದೀರಿ ಸರ್? ನಾನು ಇರೋದು ನಂದು ಬೇಸಿಕ್ ಊರು ಅಂಕೋಲಾ ಅಂತ. ಅಂಕೋಲಾದ ಹತ್ರ ಸುಂಕಸಾಳ ಅಂತೇಳಿ ನಮ್ಮ ಗೋವಾ. ಗೋವಾ ನಿಯರ್ ಕಾರವಾರ ಹತ್ರ ಬರುತ್ತೆ, ಗೋಕರ್ಣ ಹತ್ರ ಬರುತ್ತೆ ನಮಗೆ. ಹೌದು, ಕೋಸ್ಟಲ್ ಏರಿಯಾದ ಇದೇ ಬರುತ್ತೆ. ಅಲ್ಲಿಂದ ನಮ್ಮ ಓದೆಲ್ಲ ನಡೆದಿದ್ದು ಉಡುಪಿ ಸಂಸ್ಕೃತ ಕಾಲೇಜಲ್ಲಿ ಓದಿರೋದು. ಸರ್, ವಿದ್ವಾನ್ರಂದರೆ ಯೂಶಲಿ ಅದೇ ನಾವು ಮಾತಾಡ್ತಾ ಇದ್ವಿ, ನಾವೆಲ್ಲ ಹೇಗೆ PU SSLC BCom ಅಂತ PhD ವರೆಗೂ ಹೈಯರ್ ಎಜುಕೇಶನ್ ಅಂತ ಹೋಗ್ತಾರೋ, ಇಲ್ಲಿ ಎಷ್ಟು ವರ್ಷ? ಇದು ಹಾಗೆಯಾ. ಇದರಲ್ಲಿ ವೇದ ಒಂದು ಪಾರ್ಟು, ಇನ್ನೊಂದು ಶಾಸ್ತ್ರ ಅಂತೇಳಿ ಸಂಸ್ಕೃತ. ಇದು ಸಂಸ್ಕೃತದಲ್ಲಿ ಡಿಗ್ರಿ ಬರುವಂಥದ್ದು. ಸಂಸ್ಕೃತದಲ್ಲಿ ಕಾವ್ಯ ಪ್ರಥಮ, ಹಾಗೆ ಮಧ್ಯಮ, ಸಾಹಿತ್ಯ ಮಧ್ಯಮ, ಆನಂತರ ಉತ್ತಮ ಅಂತ ಹೇಳಿ ಈ ರೀತಿಯಾಗಿ ಅದಷ್ಟು ಮಾಡಬೇಕಿದ್ರೆ 13 ವರ್ಷದ ಒಂದು ಅವಧಿ. 13 ಅಂದರೆ ಪ್ರೈಮರಿಯಿಂದ ಹಿಡಿದು ಇದರ ಡಿಗ್ರಿ ಆಗುವ ಒಂದು ಹಂತ ಇದ್ದ ಹಾಗೆಯಾ ಅದರಲ್ಲಿ. ಆದರೆ ಕೆಲವರು ಚಿಕ್ಕವರಿದ್ದಾಗೆ ಹೋಗ್ತಾರೆ, ಒಂದು 5 ವರ್ಷಕ್ಕೋ 8 ವರ್ಷಕ್ಕೋ ಹೋಗಿರ್ತಾರೆ. ಅವರದ್ದು ಎಜುಕೇಷನ್ ಆ ಥರ ನಡೆದಿರುತ್ತೆ. ಕೆಲವರು ಏನಂದರೆ SLC ಮುಗಿಸ್ಕೊಂಡು ಹೋಗಿರೋದು. ನಾವೆಲ್ಲ ಈಗ SLC ಮುಗಿಸ್ಕೊಂಡು ಹೋದವರು. ಓಹೋ, ಹೌದು, SLC ಮುಗಿಸ್ಕೊಂಡು ಹೋಗಿರೋದ್ರಿಂದವ ನಮ್ಮದು ಸ್ವಲ್ಪ ಲೇಟಾಗಿ ಇದು. ಅಂದರೆ ಇದು ಏನು ಹೇಗೆ ಒಂದು ಕಮ್ಯುನಿಟಿ ಬ್ರಾಹ್ಮಣರ ಸಮುದಾಯಕ್ಕೆ ಅಂತ ಒಂದಷ್ಟು ಅಲ್ಲಿಂದ ಶುರು ಆಗಿದ್ದು. ಇವತ್ತು ಯಾರು ಬೇಕಾದರೂ ಎಕ್ಸಾಮ್ ಅಂತ ಯಾವ ಜಾತಿ ಧರ್ಮ ಏನು ಅದು ಅವಾಗ ಬ್ರಾಹ್ಮಣ ಕಮ್ಯುನಿಟಿ ಅಂತ ಇದೆಲ್ಲ, ಕಮ್ಯುನಿಟಿ ಅಂತ ಏನಿಲ್ಲ, ಎಲ್ಲರೂ ಓದ್ಬೋದು. ಸಂಸ್ಕೃತವನ್ನೇ ಎಲ್ಲರೂ ಓದ್ಬೋದಿತ್ತು. ಆದರೆ ವೇದಕ್ಕೆ ಮಾತ್ರ ಅದೊಂದು ನಿರ್ಬಂಧನ ಇತ್ತು. ವೇದ ಓದಬೇಕಿದ್ರೆ ಅವರು ಬ್ರಾಹ್ಮಣರಾಗಬೇಕು ಎನ್ನುವಂತಹ ಒಂದು ಇದು ಗಾಯತ್ರಿ ಉಪದೇಶ ಇರಬೇಕು, ಗಾಯತ್ರಿ ಉಪದೇಶ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ವೇದಕ್ಕೆ ಮಾತ್ರ ಅದೊಂದು ಇದು. ಸಂಸ್ಕೃತ ಓದ್ಲಿಕ್ಕೆ ಇದಿಲ್ಲ. ಇವತ್ತಿನ ಹೆಂಗಿದೆ? ಎರಡಕ್ಕೂ ಇದಿದೆ. ಯಾರು ಬೇಕಾದ್ರೆ ಇವತ್ತು ವೇದ ಓದ್ಬಹುದು ಅಂತ ಇದೆ, ಆದರೆ ಓದ್ಲಿಕ್ಕೆ ಕಷ್ಟ. ಅದು ಕಷ್ಟ ಯಾಕೆ ಕೇಳಿದರೆ ಆ ಪ್ರೊನೌನ್ಸಿಯೇಷನ್ನು ಇದು ಎಲ್ಲ ಬರಲ್ಲ, ಉಚ್ಚಾರಣೆ ಎಲ್ಲ ಬರಲ್ಲ, ಉಳಿದವರಿಗೆ ಬರಲ್ಲ. ಅದು ಒಂದು ಕಾರಣಕ್ಕಾಗಿ ಅದನ್ನು ಹಿಂದೇಟಾಕ್ತಾರೆ. ಹಾಗೆ ಮತ್ತು ಇವರಿಗೆ ಅಷ್ಟು ಸುಲಭವಾಗಿ ಬರುತ್ತೆ ಅಂತ ಹೇಳಿ ಅವರಿಗೆ ಅಷ್ಟು ಸುಲಭವಾಗಿ ಬರಲ್ಲ. ಈಗ ಬ್ರಾಹ್ಮಣರು ವೇದವನ್ನು ಹೇಳ್ತಾರೆ, ಹೇಳೋದಕ್ಕೂ ಅವ್ರಿಗೆ ಈಸಿಯಾಗಿ ಹೇಳ್ದಂಗೆ ಕಾಣುತ್ತೆ ನಮಗೆ. ಅದನ್ನೇ ನಾವು ಬೇರೆ ಇತರೆಯವರು ಅದನ್ನು ಹೇಳಲಿಕ್ಕೆ ಹೋದರೆ ಅಷ್ಟು ಈಸಿ ಇಲ್ಲ ಅವರಿಗೆ. ಇದು ಯಾಕೆ ಅಂದರೆ ಚಿಕ್ಕಂದಿನಿಂದ ಬೆಳೆದ ವಾತಾವರಣ, ಭಾಷಾ ಸ್ಪಷ್ಟತೆ, ಎಕ್ಸ್ಪೋಸ್ ಆಗಿರೋ ವಿಚಾರಗಳು ಅಂತ ಕೂಲಂಕುಷವಾಗಿ ನೋಡಿದ್ರೆ ಹೀಗೆ ಕಾಣುತ್ತೆ. ಇರಲಿ. ಇನ್ನೊಂದು, ಈಗ ಜನ್ಮತಃ ಜಾಯತೆ ಶೂದ್ರ, ಹುಟ್ಟುತ್ತಾ ಎಲ್ಲರೂ ಶೂದ್ರನೇ. ಶಾಸ್ತ್ರ ಹೇಳೋದಾದರೆ ಹಾಗೇ. ಕರ್ಮಣ ದ್ವಿಜವುತ್ತತೆ ಅಂತೇಳಿ ಅವನಿಗೆ ಅವನ ಕರ್ಮದಿಂದಾಗಿ ಅಥವಾ ಅವನ ಜ್ಞಾನದಿಂದಾಗಿ ಬ್ರಾಹ್ಮಣತ್ವ ಬರುವಂಥದ್ದು. ಮತ್ತೆ ಇನ್ನೇನು ಸರ್? ಹೌದು, ಬ್ರಾಹ್ಮಣತ್ವ ಬರೋದು ಎಲ್ಲರಿಗೂ. ಜ್ಞಾನ ಯಾರಿಗೆ ಅವರಿಗೆ ಇವರಿಗೆ ಅಂತ ಇಲ್ಲವೇ ಇಲ್ಲ. ಜ್ಞಾನ ಎಲ್ಲರ ಹಕ್ಕು ಅದು ಅಲ್ವಾ? ಹೌದು, ಎಲ್ಲರ ಹಕ್ಕು ಅದು. ಎಲ್ಲರೂ ಅದನ್ನು ಬಳಸಬೇಕು, ಅಥವಾ ಎಲ್ಲರಿಗೂ ಬೇಕು ಅದು ಜ್ಞಾನ ಇಲ್ಲದೆ ಏನೂ ಆಗೋದೇ ಇಲ್ವಲ್ಲ. ಖಂಡಿತ. ಸೊ ಹೀಗೆ ಶುರುವಾದ ನಿಮ್ಮ ಒಂದು ಜರ್ನಿ ಅಂದರೆ ಇವತ್ತಿನ ಯುಗಕ್ಕೆ, ಇವತ್ತಿನ
2024 ಕಾಲಕ್ಕೆ ಕೆಲವು ವಿಚಾರಗಳ ಬಗ್ಗೆ ಅರಿವು ಸುತ್ತಮುತ್ತದಿಂದ ಬರುತ್ತೆ, ಕೆಲವು ವಿಚಾರವಾಗಿ ಅರಿವು ಅಪ್ಪ ಅಮ್ಮಂದರು ಅಜ್ಜಿ ತಾತಂದ್ರ ಬಾಯಿಂದ ಹರಿದು ಬಂದಿರೋದು. ನಾನು ರಾಮರಾವ್ ಹಾಗೆ ಲಲಿತಮ್ಮ ಇವರ ಒಂದು ಮೊಮ್ಮಗಳಾಗಿ ನಮ್ಮ ತಾಯಿ ಸೈಡು ಫುಲ್ಲು ಹೊಯ್ಸಳ ಕರ್ನಾಟಕರ ಒಂದು ಸಮುದಾಯ. ಸೊ ಆ ಸಂಪ್ರದಾಯ ಸಂಸ್ಕಾರಗಳೆಲ್ಲ ನನಗೆ ಅಲ್ಲಿಂದಲೇ ಹೆಚ್ಚು, ನನ್ನ ಬಾಲ್ಯ ಎಲ್ಲ ಹೀಗೆ ಕಳೆದಿದ್ದು. ಅವ್ರ ಬಾಯಲ್ಲಿ ಮಾತೆತ್ತಿದ್ರೇನೋ ಪುರಾಣ ಈ ಥರ ಒಂದಷ್ಟು ಪದಗಳ ಇದು ಅವತ್ತೆಲ್ಲ ನಮ್ಗೆ ಅರ್ಥ ಆಗಲಿಲ್ಲ. ಶಬ್ದಗಳನ್ನೆಲ್ಲ ಗ್ರಹಿಸಿ ಆಮೇಲೆ ಅರ್ಥೈಸ್ಕೊಂಡಾಗ ಇವತ್ತಿಗೆ ದೊಡ್ಡವರಾದ್ಮೇಲೆ ಪುರಾಣಗಳು ಅಂದಾಗ ಅಫ್ಕೋರ್ಸ್ 18 ಮಹಾಪುರಾಣಗಳು, 18 ಮಹಾಪುರಾಣಗಳು. ಅದರಲ್ಲಿ ಬ್ರಹ್ಮ, ಪದ್ಮ, ವಿಷ್ಣು, ಭಗವತ್ ಪುರಾಣ, ನಾರದ ಪುರಾಣ, ಸೊ ಹೀಗೆ ಮತ್ಸ್ಯ, ಕೂರ್ಮ, ವಾಮನ, ಸ್ಕಂದ, ಅದರಲ್ಲಿ ಒಂದು ಗರುಡ ಪುರಾಣ ಅಂತ ಬರುತ್ತೆ. ಸೊ ಫಸ್ಟ್ಲಿ ಇದೆಲ್ಲ ಹೆಸರುಗಳು ಕೇಳಿದೀವಲ್ಲ, ಈ ಪುರಾಣಗಳ ಬಗ್ಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕೊಡಿ ಸರ್. ಏನು ಕೇಳಿದರೆ, ನಮ್ಮದು ಪ್ರಾಚೀನ ಇದೇನಿದೆಯೋ ಅದು ವೇದ ಸಂಸ್ಕೃತಿ, ಸನಾತನ ಇದೇನಿದೆಯೋ ವೇದ ಸಂಸ್ಕೃತಿ. ವೇದ ಏನು ಹೇಳುತ್ತೋ ಅದನ್ನು ಅನುಸ್ಕರಿಸ್ಕೊಂಡು ಬಂದವರು. ವೇದವಿಹಿತವಾದಂತಹ ಕರ್ಮ ಏನಿದೆಯೋ ಅದನ್ನೇ ಅನಿಸ್ಕೊಂಡು ಬಂದವರು. ಕಾಲಕ್ರಮಣದಲ್ಲಿ ಬುದ್ಧಿಯು ಹ್ರಾಸವಾದಿ, ಜ್ಞಾನವೂ ಹ್ರಾಸವಾಗ್ತಾ ಬಂತು. ಹ್ರಾಸವಾಗ್ತಾ ಬಂದಾಗ ಏನಾಯಿತು ಕೇಳಿದರೆ, ವೇದದಲ್ಲಿರುವಂತಹ ವಿಷಯಗಳನ್ನು ತಿಳಿಸ್ಬೇಕು ಅಂತಾದಾಗ ಕಷ್ಟ ಆಯಿತು. ಸಾಮಾನ್ಯ ಜನರಿಗೆ ವೇದದ ವಿಷಯವನ್ನು ತಿಳಿಸಿ ಕಷ್ಟವಾದಾಗ ಪುರಾಣ ಉಟ್ಕೊಳ್ತು. ಪುರಾಣ ಹೇಳೋದು ಸಹಿತ ವೇದದಲ್ಲಿರುವಂತಹ ವಿಷಯಗಳನ್ನೇ ಹೇಳುವಂಥದ್ದು. ಅದು ವೇದ ಅರ್ಥೈಸಿಕೊಳ್ಳಿಕ್ಕೆ ಅಸಾಧ್ಯವಾದವರಿಗೆ ಏನಿದೆಯೋ ಅದನ್ನು ಪುರಾಣ ಅಂತ ಬಂತು. ಓಕೆ. ಹಾಗಾಗಿ ಆಚರಣೆಯಲ್ಲಿಯೂ ಹಾಗೆಯೇ ಸ್ಮೃತಿ, ಶ್ರುತಿ ಸ್ಮೃತಿ ಅಂತೇಳಿ. ಇಲ್ಲದಿದ್ದರೆ ಶ್ರುತ್ಯೋಕ್ತವಾದಂತಹ ಕರ್ಮವೇ ನಮ್ಮಲ್ಲಿ ಇರುವಂತಹದ್ದು. ಶ್ರುತ್ಯೋಕ್ತವಾದಂಥದ್ದು, ಶ್ರುತಿ ಅಂದರೆ ವೇದ ಅಂತ, ವೇದೋಕ್ತವಾದ ಕರ್ಮಗಳೇ ಬರುವಂತಹದ್ದು. ಯಾವಾಗ ವೇದೋಕ್ತ ಕರ್ಮಗಳನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟವಾಯಿತೋ ಆವಾಗ ಸ್ಮೃತಿಯುಕ್ತ ಕರ್ಮಗಳು ಬಂತು. ಸೊ ಹೀಗೆ ಇಷ್ಟು ಹೆವಿ ಸಬ್ಜೆಕ್ಟನ್ನು ಸಿಂಪ್ಲಿಫೈ ಮಾಡ್ತಾ ಒಂದಷ್ಟು ವೇರಿಯೇಷನ್ಸ್ಗಳನ್ನು ನಾವೀಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಂಗಿದ್ರೆ ಅಂದರೆ ವೇದ ವಿಚಾರ ಅಂತ ಬಂದಾಗ ವೇದಗಳನ್ನು ಬರೆದವರು ವೇದವ್ಯಾಸರು. ಸೊ ಹೀಗೆ ಇದರ ಒಂದು ಮೂಲ ಎಲ್ಲಿಂದ ಅಂತ ಪ್ರಶ್ನೆ ಮಾಡೋರು. ಹೌದು. ಈಗ ವೇದವನ್ನು ಬರೆದವರು ಅಂತ ಹೇಳ್ತೀವಲ್ಲ ನಾವು, ವೇದವನ್ನು ಯಾರೂ ಬರೆದಿಲ್ಲ. ವೇದ ಋಷಿಯ ದೃಷ್ಟಾರರು ಅವರು, ಋಷಿಗಳು ವೇದವನ್ನು ನೋಡಿದರು ಅಂತ. ಓಕೆ, ಗೊತ್ತಾಯ್ತಾ? ಋಷಿಗಳು ವೇದವನ್ನು ನೋಡಿದರು. ನೋಡಿದಂಥ ವೇದವನ್ನು ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳಿ ಲಿಖಿತ ರೂಪವಾಗೋ ಅಥವಾ ಇದರ ರೂಪವಾಗೋ ಬಂದಿರೋದು. ಅದಕ್ಕೆ ಶ್ರುತಿ ಅಂತ ಹೇಳುವಂಥದ್ದು. ಮೊದಲು ಲಿಖಿತವಾಗಿಯೂ ಇರಲಿಲ್ಲ. ಶ್ರುತಿ ಅಂದರೆ ಕಿವಿಯಿಂದ ಕಿವಿಗೆ ಕೇಳುವಂಥದ್ದು. ಗುರು ಹೇಳ್ತಾನೆ, ಶಿಷ್ಯ ಕೇಳ್ತಾನೆ. ಅದಕ್ಕೆ ಶ್ರವಣದಿಂದ ಬಂದಿರುವಂತಹದ್ದು ವೇದ. ಹಾಗಾಗಿ ಮತ್ತೆ ವೇದ ಎನ್ನುವಂಥದ್ದು ಏನಿದೆಯೋ ಬ್ರಹ್ಮನ ಮುಖದಿಂದ ಬಂದಿದ್ದು. ಚತುರ್ವೇದ ಬ್ರಹ್ಮನ 4 ಮುಖದಿಂದ ಹೊರಟಿರುವಂತಹದ್ದು. ಹೊರಟಿರುವಂತಹದ್ದು 4 ಮುಖದಿಂದ 4 ವೇದಗಳು ಹೊರಟಿದ್ದಾವೆ. ಹಾಗಾಗಿ ಈ ವೇದಕ್ಕೆ ಏನು ಹೇಳುತ್ತೆ ಕೇಳಿದರೆ, ಭಗವಂತನ ಉಸಿರಂತೆ ಅದು. ವೇದ ಅಂತ ಹೇಳಿದರೆ ಏನು ಕೇಳಿದರೆ, ಅದು ಭಗವಂತನ ಉಸಿರು. ಭಗವಂತನ ಉಸಿರು ಅಂತಂದಾಗ, ಈಗ ನಮ್ಮ ಉಸಿರು ಇಲ್ಲಿದೆ ಅಂತ ಹೇಳಿದರೆ ನಾವು ಇಲ್ಲಿ ಹೇಗೆ ಇರಬೇಕು ಹಾಗೆಯೇ ವೇದ ಎಲ್ಲಿದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದರಲ್ಲಿ ಅದಕ್ಕೆ ನಾವು ಭಗವಂತನ ಅಂಶ ಯಾವ್ಯಾವ ವೇದಗಳ ಕೆಳಗೆ ಬೀಳ್ತಾರೆ ಅವ್ರಿಗೆ ವೇದ ಇತ್ಯಾದಿಗಳನ್ನ, ಸೊ ಈ ಥರ ಸಿಲೆಬಸ್ಸನ್ನು ಜೋಡಿಸ್ಕೊಂಡು ಅದನ್ನು ವೇದ ಎನ್ನುವಂಥದ್ದು ಒಂದು ದೊಡ್ಡ ರಾಶಿ. ಅದಕ್ಕಾಗಿ ಹಾಗೆ ಒಬ್ಬ ಋಷಿನೇ ಇಲ್ಲ, ಅನೇಕ ಋಷಿಗಳಿದ್ದಾರೆ. ವೇದ ದೃಷ್ಟಾರರು ಋಷಿಗಳು ತುಂಬ ಜನ ಇದ್ದಾರೆ. ಸೊ ಅದೇ ಹಾಗಾಗಿ ಅವರವರು ಕಂಡ ಮಂತ್ರವನ್ನು ದೃಷ್ಟಾರರು ಏನು ಹೇಳಿದಾರೋ, ಅದಕ್ಕಾಗಿ ಋಷಿಯೋ ಮಂತ್ರದೃಷ್ಟಾರ ನತು ಸೃಷ್ಟಾರ ಅಂತೇಳಿ. ಅಂದರೆ ಋಷಿಗಳು ಮಂತ್ರವನ್ನು ನೋಡಿದ್ರಂತೆ ಹೊರತು ಮಾಡಿಲ್ಲ ಅಂತ. ಮಾಡಿದವರಲ್ಲ, ಅವರು ನೋಡಿದ್ದನ್ನು ಅವರು ಮುಂದಿನ ಪೀಳಿಗೆಗೆ ಕೊಟ್ಟರು. ಅದನ್ನು ಮೊದಲಾಗಿ ಶ್ರುತಿಯಾಗೇ ಕೊಟ್ಟರು. ಅಂದರೆ ಕೇಳಿಯೇ ಕೊಟ್ಟರು. ಒಬ್ಬರ ಬಾಯಿಂದ ಇನ್ನೊಂದು ಕಿವಿಗೆ, ಅವರ ಬಾಯಿಂದ ಇನ್ನೊಂದು ಕಿವಿಗೆ, ಹಾಗೆ ಬಂತು ವೇದರಾಶಿ. ಅದಕ್ಕೂ ಕೂಡ ವೇದ ಯಾವಾಗ ಅದು ಋಷಿಗಳಿಂದ ಬಂತೋ ಅಲ್ಲಿಂದ ಇವತ್ತಿನವರೆಗೂ ಒಂದೇ ರೀತಿ ಇದೆ ಅದು. ಇದೆಲ್ಲ ಎಷ್ಟು ವರ್ಷಗಳ ಹಿಂದೆ ನಡೆದಿರುವಂಥದ್ದು? ಸಾವಿರಾರು ವರ್ಷಗಳ ಹಿಂದೆ ಏನು ಜಗತ್ ಸೃಷ್ಟಿ ಆಯಿತು ಅಲ್ಲಿಂದನೂ ಇರುವಂಥದ್ದು. ಅಲ್ಲಿ ಬಿಗ್ ಬ್ಯಾಂಗ್ ಅಷ್ಟೇ ಅಲ್ಲ, ವೇದಗಳೇನಿದೆಯೋ ವೇದಗಳು ಇವತ್ತಿಗೂ ಕೂಡ ಇದ್ದಾವೆ. ಅಂದರೆ
ನಮಗೆ ಆ ನೋಡುವಂತಹ ದೃಷ್ಟಿ ಇಲ್ಲದೇ ಇರುವುದರಿಂದ ನಮಗೆ ಆ ವೇದ ಕಾಣ್ತಾ ಇಲ್ಲ ಅಂತ. ಸೊ ಇದಕ್ಕೆ ಬಂದಿದ್ದ ಭಗವಂತ ಹೇಗಿದ್ದಾನೋ ಹೇಳುವಂಥದ್ದು ಇದೆಯೋ ಹಾಗೆ ಭಗವಂತನ ನೋಡುವಂತಹ ದೃಷ್ಟಿ ನಮಗೆ ಕಾಣದೇ ಇರೋದರಿಂದ, ನಮಗಿಲ್ಲ ಇರದೇ ಇರೋದ್ರಿಂದ ನಮಗೆ ಭಗವಂತ ಕಾಣ್ತಾ ಇಲ್ಲ ಆಶಯ. ಅದು ಇದೆ, ಬಟ್ ಇರೋದು ಸುಳ್ಳಲ್ಲ, ನಮಗದು ನೋಡೋ ದೃಷ್ಟಿ ನಾವು ಸಂಪಾದಿಸ್ಕೊಂಡಿಲ್ಲ. ಸಂಪಾದಿಸ್ಕೊಳ್ಳೋದು ನಮ್ಮ ಪ್ರಾಬ್ಲಮ್ ಅದು. ನಾವು ಅದನ್ನು ಸಂಪಾದಿಸಿಕೊಂಡಿದ್ದರೆ ಇವತ್ತಿಗೂ ನಾವು ದೃಷ್ಟಾರರಾಗ್ತಿದ್ವಿ, ನಾವು ಋಷಿ ತುಲ್ಯರಾಗ್ತಾ ಇದ್ವಿ. ಹಾಗಾಗಿ ಹಿಂದಿನ ಋಷಿಗಳೆಲ್ಲವ ಅದನ್ನು ಮಾಡಿದರು, ತಪಸ್ಸನ್ನು ಮಾಡಿ ಆ ತಪಸ್ಸಿನಿಂದಾಗಿ ಅಂತಹ ಒಂದು ದೃಷ್ಟಿಯನ್ನು ಸಂಪಾದನೆ ಮಾಡಿಕೊಂಡು ಇವತ್ತು ಇಲ್ಲೇ ಇದ್ದುಕೊಂಡು ಇಡೀ ಜಗತ್ತಿನಲ್ಲಿ ಇರುವಂಥದ್ದು ಎಲ್ಲವನ್ನು ನೋಡುವಂತಹ ಒಂದು ದೃಷ್ಟಿ ಸಂಪಾದನೆ ಮಾಡ್ಕೊಂಡಿದ್ರು ಅವರು. ಅಂದರೆ ಆ ಶಕ್ತಿ ಮನುಷ್ಯನಿಗಿದೆ, ಮನುಷ್ಯನಿಗಿದೆ. ಆ ಚಕ್ರಗಳು ಅಂತ ಹೇಳಿದ್ರು, ಕೊನೆಯದಾಗಿ ಷಟ್ಚಕ್ರಗಳು ಬರ್ತವೆ, ಷಟ್ಚಕ್ರ ಚಿಂತನೆಗಳೋ ಇದೋ ಯೋಗವೋ ಎಲ್ಲ ಬರುತ್ತೆ. ಅದನ್ನು ಆ ಷಟ್ಚಕ್ರ ಚಿಂತನೆಯೂ ಹಾಗೆಯಾ. ನಾವು ನೋಡಿ, ನಾವು ಎಷ್ಟೋ ಅಂದ್ಕೊಳ್ತೀವಿ ಅಲ್ವಾ, ಯಾವುದೋ ಅದಾಗಬೇಕಿತ್ತು, ಇದಾಗಬೇಕಿತ್ತು, ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು, ಆಗೋದೇ ಇಲ್ವಲ್ಲ. ಎಲ್ಲೋ ಒಂದು 100ರಲ್ಲಿ ಒಂದು ಇದು ಯಾವುದೋ ಒಂದು ಕೋರಿಕೆಯೋ ಅಥವಾ ಒಂದು ಸಂಕಲ್ಪ ಏನಿದೆಯೋ ಆ ಸಂಕಲ್ಪ ಮಾತ್ರ ನಮಗೆ ಸಿದ್ಧಿಸ್ತದೆ ಹೊರತು ಎಲ್ಲ ಸಂಕಲ್ಪಗಳು ಸಿದ್ಧಿಸೋದೇ ಇಲ್ಲ. ಯಾಕೆ? ಎಲ್ಲದೂ ಸಿದ್ಧಿಸಬೇಕಲ್ಲ ಅಲ್ವಾ? ಕ್ವಶನ್ ಇದು, ಯಾಕೆ ಸಿದ್ಧಿಸೋದಿಲ್ಲ? ಯಾಕೆ ಅಂತ ಕೇಳಿದರೆ, ನಮ್ಮ ಮನಸ್ಸು ಯಾವ ಒಂದು ಷಟ್ಚಕ್ರ ಇದೆಯೋ ಆ ಷಟ್ಚಕ್ರದಲ್ಲಿ ಮೂಲಾಧಾರದಲ್ಲಿ ಇರುವಾಗ ಆ ಮನಸ್ಸು ಏನು ನೀವು ಸಂಕಲ್ಪ ಮಾಡ್ತೀರೋ ಅದೆಲ್ಲವೂ ಕೈಗೂಡುತ್ತೆ. ಇದನ್ನೇ ಇವತ್ತು ಇಂಗ್ಲೀಷಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಂದ್ರು, ಹೇಳಿದ್ರು. ಅಬ್ಬಬ್ಬಾ, ಹಾಗಾಗಿ ಅದಕ್ಕೆ ಇದಕ್ಕೆ ಗಣಪತಿ ಇದು ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂತೇಳಿ, ಗಣಪತಿ ಯಾವಾಗೂ ಇರೋದು ಎಲ್ಲಿ ಕೇಳಿದರೆ ಮೂಲಾಧಾರದಲ್ಲಿ ಇರ್ತಾನಂತೆ. ಮೂಲಾಧಾರ ಗಣೇಶನನ್ನ ಅದ್ರ ಮೂಲ ಹೀಗಿದೆ, ಮೂಲ ಹೀಗಿದೆ, ಎಲ್ಲ ಕಡೆಯಿಂದ ಕನೆಕ್ಷನ್ ಇದೆ, ಅದಕ್ಕೆ ಕನೆಕ್ಷನ್ ಇದೆ. ಅಲ್ಲಿ ಇರುವಾಗ ನಮ್ಮ ಮನಸ್ಸು ಏನೇ ಸಂಕಲ್ಪ ಮಾಡಿದ್ರು ಕೂಡ ಅದು ಸಿದ್ಧಿಸುತ್ತದೆ. ಹಾಗಾಗಿ ಒಂದೊಂದು ಚಕ್ರದಲ್ಲಿಯೂ ಕೂಡ ಒಂದು ಅನಾಹತ ಚಕ್ರ ಅಥವಾ ಇದು ವಿಶುದ್ಧ ಚಕ್ರ ಏನಿದೆಯೋ ಆ ಒಂದೊಂದು ಚಕ್ರದಲ್ಲಿದ್ದಾಗ ಕೂಡ ನಿಮಗೆ ಒಂದೊಂದು ಕಾಣುತ್ತೆ ಅಂತ ಹೇಳ್ತಾ ಹೋಗುತ್ತೆ ಯೋಗಶಾಸ್ತ್ರ. ಇಡೀ ಬ್ರಹ್ಮಾಂಡ ದರ್ಶನ ಮಾಡಬಹುದು ನಾವು. ಹಾಗೆ ಇದು ಯಾವ ಶಾಸ್ತ್ರದ ಕೆಳಗೆ ಬರುತ್ತೆ ಸರ್? ಯಾವುದು? ಇದು ಯೋಗಶಾಸ್ತ್ರ. ಯೋಗಶಾಸ್ತ್ರಕ್ಕೆ ಬರೋದು. ಯೋಗಶಾಸ್ತ್ರ ಈಗ ಸಂಸ್ಕೃತ ಏನಿದೆಯಲ್ಲ ಎಲ್ಲ ಶಾಸ್ತ್ರಗಳು ಕೂಡ ಒಂದಕ್ಕೊಂದಕ್ಕೊಂದೊಂದು ಲಿಂಕ್. ಅದು ಕರೆಕ್ಟ್, ಒಂದು ಬ್ರಾಂಚ್, ಒಂದು ಹೌದು, ಕೊಂಬೆ ಇದ್ದ ಹಾಗೆ. ಸೊ ಇವತ್ತು ಈ ಒಂದು ದೊಡ್ಡ ವಿಶಾಲ ವೃಕ್ಷದ ಒಂದು ಕೊಂಬೆ ಗರುಡ ಪುರಾಣ. ಗರುಡ ಪುರಾಣ ಅಂದ ತಕ್ಷಣ ಇದು ಟಿಂಕಲ್ ಪುಸ್ತಕ ಅಲ್ಲ, ಅಥವಾ ಚಂದಮಾಮ ಥರ ಯಾವುದೋ ಟೈಮ್ ಪಾಸಿಗೆ ಓದೋವಂಥದ್ದಲ್ಲ. ಅದಕ್ಕೊಂದಷ್ಟು ವಿಧಿವಿಧಾನ ಕರ್ಮಗಳಿದೆ. ಅಂದರೆ ಇಂತಹ ಸಮಯದಲ್ಲೇ ಇದರ ಒಂದು ಇಂಪಾರ್ಟೆನ್ಸ್ ಬರೋದು ಅನ್ನೋದು ನಮಗೆ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದು. ಅಂದರೆ ನಾನು ಬೆಳೆದು ಬಂದ ವಾತಾವರಣದಲ್ಲಿ ಮನೆಯಲ್ಲಿ ಯಾರು ಹೋದಾಗ ಯೂಶಲಿ ಗರುಡ ಪುರಾಣ ಓದಿಸೋದು, ಅಥವಾ ಅಲ್ಲಿ ನೋಡಿಲ್ಲ ಅಂದ್ರೂ ಕೆಲವು ಸತಿ ಈ ಗರುಡ ಪುರಾಣದ ಕೆಲವು ಶಿಕ್ಷೆಗಳೆಲ್ಲ ಇದೆ ನೋಡಿ. ಈ ಪಾಪ ಪುಣ್ಯ, ನಿನ್ನ ನರಕಕ್ಕೆ ಹೋಗ್ತೀಯಾ, ಜಾಸ್ತಿ ಪಾಪ ಮಾಡಿದ್ರೆ ಅಲ್ಲಿ ಭಗವಂತ ಆಮೇಲೆ ಎಣ್ಣೆಲಿ ಹಾಕ್ಕೊಂಡು ಕರೀತಾನೆ. ಈ ಥರದ್ದೆಲ್ಲ ಆಡು ಭಾಷೆನ ಜನಗಳ ಮಧ್ಯೆ ಕೇಳಿದಾಗ, ನಾನು ಚಿಕ್ಕೊಳ್ಳಿದ್ದಾಗ ನಂಗೆ ಅನ್ಸೋದು ಏನಿದು ಅಂತ. ಬಟ್ ಇದರ ಒಂದು ಶ್ರವಣ ನನಗಾಗಿದ್ದು ನಮ್ಮ ತಾಯಿನ ನಾನು ಕಳ್ಕೊಂಡಾಗ. ನಮಗೆ ಬಂದಿರೋ ಪದ್ಧತಿ ಸಂಸ್ಕಾರ ಅದನ್ನು ಪಾಲಿಸ್ತಾ ವಿಧಿವಿಧಾನ ಶ್ರಾದ್ದ ಸಂಸ್ಕಾರ ಅಂತೆಲ್ಲ ಬಂದಾಗ ನಮ್ಮ ಮನೆಯಲ್ಲೂ ಇದು ಆಯಿತು. ಈ ಒಂದು ಕುತೂಹಲ ಮುಂದೆ ನನ್ನನ್ನು, ನಮ್ಮ ಆಡಿಯನ್ಸ್ಗೂ ಈ ಗರುಡ ಪುರಾಣ ಅಂದರೆ ಏನು, ಆ ಒಂದಷ್ಟು ಬೇಸಿಕ್ಸಿಂದ ಜೊತೆಗೆ ಇವತ್ತು ನಮ್ಮ ಜೀವನಕ್ಕೆ ಇದು ನಮಗೆ ಹೇಗೆ ನಮ್ಮನ್ನು ಒಂದು ಕರೆಕ್ಟಾಗಿ ಅದು ಇಟ್ಟಿರುತ್ತೆ, ಆಗು ಹೋಗುಗಳೇನು, ಇದೆಲ್ಲ ಒಂದಷ್ಟು ನಿಮ್ಮ ಹತ್ರ ಚರ್ಚಿಸುವಂಥ ಒಂದು ಆಸೆ. ಮೊದಲನೇದಾಗಿ ಏನು ಸರಿ ಗರುಡ ಪುರಾಣ ಇದು ಶುರುವಾಗಿದ್ದು ಅಫ್ಕೋರ್ಸ್ ನಮ್ಮ ಗರುಡ ಮತ್ತು ವಿಷ್ಣುರ ನಡುವೆ ನಡೆದಂಥ ಒಂದು ಸಂಭಾಷಣೆ. ಇದ್ರ ಬಗ್ಗೆ ತಾವು ಹೇಳಿ ಸರ್. ಈಗ ಪುರಾಣಗಳು ಅಷ್ಟಾದಶ ಪುರಾಣಗಳು ಅಂಥೇಳಿ 18 ಪುರಾಣಗಳೇನಿದೆಯೋ ಆ ಪುರಾಣಗಳನ್ನೆಲ್ಲ ಬರೆದವರು ವ್ಯಾಸ ಮಹರ್ಷಿಗಳಿಂದ ಬಂದಿರುವಂಥದ್ದು. ಮಹಾಭಾರತ ಇದನ್ನೆಲ್ಲ ಬರೆದವನು ಇವರೇ ವ್ಯಾಸರೇ ಬರೆಸಿದ್ದು ಅಂತ. ಬರೆದವರು ಸ್ವತಃ ಅವರೇ ಬರೆದಿಲ್ಲ, ಗಣಪತಿಯನ್ನು ಇಟ್ಕೊಂಡು ಬರೆದರು ಅಂತೇಳಿ ಅವರಲ್ಲಿ ಒಂದು ಅಗ್ರಿಮೆಂಟ್ ಆಗಿ, ಹೀಗೆ ನಾನು ಪೆನ್ ಎಲ್ಲೂ ನಿಲ್ಲಿಸೋದೇ ಇದ್ದಾಗ ನೀವು ಹೇಳಿದರೆ ಬರಿತೀನಿ ಅಂತೇಳಿ ಗಣಪತಿ ಹೇಳಿದಂತೆ. ಹಾಗೆ ಆಡಲಿಲ್ಲ, ಹೇಳ್ತೀನಿ ಅಂತೇಳಿ. ಹಾಗಾಗಿ ಅಂತಹ ಒಂದು ಚಾಲೆಂಜಲ್ಲಿ ಬರೆದಂತಹ ಪುರಾಣಗಳೆಲ್ಲ 18 ನಿಲ್ಲಿಸಿದ್ರೆ ನಾನು ಬಿಟ್ಬಿಡ್ತೀನಿ, ನಾನು ಬರೆಯಲ್ಲ ಅಂತ ಹೇಳಿ ಒಂದು ಗಣಪತಿಯ ಇದು. ಹಾಗಾಗಿ ಆವಾಗ ವ್ಯಾಸರು ಏನು ಮಾಡ್ತಾಯಿದ್ರು ಅಂದರೆ, ಒಂದು ಶ್ಲೋಕವನ್ನು ಇವರಿಗೆ ಹೇಳುವಾಗ 4 ಶ್ಲೋಕವೋ 5 ಶ್ಲೋಕವನ್ನು ಮುಂದೆ ಇದು ಮಾಡ್ಕೊಳ್ತಾ ಇದ್ರಂತೆ.
ಮನವರಿಕೆ ಮಾಡ್ಕೊಳ್ತಾ ಇದ್ರು. ಆ ಒಂದು ಇದರ ಮೇಲೆ ಎಲ್ಲಿಯೂ ನಿಲ್ಲಿಸದಿದ್ದಾಗೆ ಹೇಳಿದರು ಅವರು, ಅದನ್ನು ಗಣಪತಿ ಬರೆದ. ಹೀಗೆ ಅಷ್ಟಾದಶ ಪುರಾಣಗಳೇನಿದೆಯೋ, ಪುರಾಣಗಳು ವೇದದ ಸಾರವನ್ನು ಹೇಳುವಂತಹ ಪುರಾಣಗಳಲ್ಲಿ ಬರೋದೇ ವೇದ ಸಾರ. ವೇದದಲ್ಲಿ ಇದನ್ನು ಅರಗಿಸಿಕೊಳ್ಳದಿರುವಾಗ ಸಾಮಾನ್ಯ ಜನರಿಗೆ ಇದರ ತಿಳುವಳಿಕೆ ಆಗಲಿ ಅಂತ ಹೇಳಿ ಪುರಾಣ ರೂಪದಲ್ಲಿ ಆ ಜ್ಞಾನ ಬಂತು. ಹೀಗೆ 18 ಪುರಾಣಗಳಲ್ಲಿ ಈ ಗರುಡ ಪುರಾಣ ಎನ್ನುವಂಥದ್ದು ಏನಿದೆಯಾ, ಇದು ಒಂದು ಪುರಾಣ. 18 ಪುರಾಣದಲ್ಲಿ ಒಂದು ಪುರಾಣ. ಆದರೆ ಅತ್ಯಂತ ಮಹತ್ವವಾದ ಪುರಾಣ ಅಂತ ಹೇಳಿ, ಪುರಾಣಗಳಲ್ಲೇ ಮಹತ್ವವನ್ನು ಪಡೆದಂತಹ ಪುರಾಣ ಯಾವುದು ಕೇಳಿದ್ರೆ ಗರುಡ ಪುರಾಣ ಅಂತ ಹೇಳ್ತಾರೆ. ಕರೆಕ್ಟ್. ಇದು ನಮಗೆ ಗೊತ್ತಿರೋ ಹಾಗೆ ಸಾವಿನ ನಂತರದ ಜೀವನದ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲುವ ಪುರಾಣವೂ ಇದು. ಆದರೆ ಇಡೀ ಪುರಾಣವೂ ಇದೇನಾ, ಅಥವಾ ಇದರಲ್ಲಿ ಏನು ಭಾಗಗಳು ಬರುತ್ತೆ, ಯಾಕೆ ಇದು ಅತಿ ಮುಖ್ಯ ಪುರಾಣ? ಹೌದು. ಈಗ ಸಾಮಾನ್ಯ ಜನರಿಗೆ ಇರುವಂತಹ ಒಂದು ಕಲ್ಪನೆ ಏನಿದೆಯೋ, ಆ ಕಲ್ಪನೆ ಗರುಡ ಪುರಾಣ ಅಂತ ಹೇಳಿದರೆ ಮರಣವಾದ ಮೇಲೆ ಹೇಳುವಂತಹ ಒಂದು ಪುರಾಣ ಎನ್ನುವಂತಹ ಮಟ್ಟದಲ್ಲಿ ಇವತ್ತಿಗಿದೆ. ಇದು ನಿಜ ಅಲ್ಲ. ಇದು ನಿಜ ಅಲ್ಲ. ಯಾಕೆ ಕೇಳಿದರೆ, ಗರುಡ ಪುರಾಣದಲ್ಲಿ ಬರೀ ಒಂದು ಮರಣ ನಂತರದಲ್ಲಿ ಹೇಳುವಂತಹ ಒಂದು ಪ್ರೇತಕಾಂಡ ಅಂಥೇಳಿ, ಈಗ ಗರುಡ ಪುರಾಣವೇ ತುಂಬ ವಿಸ್ತೃತವಾದಂತಹ ಒಂದು ಪುರಾಣ. ಅದಕ್ಕೆ ಹೇಳಿದರೆ 19,000 ಗ್ರಂಥಗಳಿದೆ. ಅದರಲ್ಲಿ ಗ್ರಂಥ ಅಂತಂದರೆ ಶ್ಲೋಕ ಅಂತೇಳಿ, ಹಿಂದಿನ ಇದರಲ್ಲಿ ಪರಿಭಾಷೆಯಲ್ಲಿ ಒಂದು ಶ್ಲೋಕಕ್ಕೆ ಒಂದು ಗ್ರಂಥ ಅಂತ ಹೇಳ್ತಾರೆ ಹಿಂದೆ. ಅಂತ 19,000 ಗ್ರಂಥಗಳಿದೆ ಒಟ್ಟು ಗರುಡ ಪುರಾಣದಲ್ಲಿ. ಆ ಒಂದು 19,000 ಗ್ರಂಥಗಳಲ್ಲಿ 3 ಕಾಂಡಗಳಾಗಿ ಬರ್ತವೆ. ಇದನ್ನು 3 ಚಾಪ್ಟರ್ಸ್ ಆದಾಗೆ. 3 ಚಾಪ್ಟರ್ಸ್ ಅಲ್ಲ, ಅದು ಒಂದು ಖಂಡ ಭಾಗ. ಹೀಗೆ ಬಿಗರ್ ಇದು. ಹೌದು, ಇದು ಬಿಗ್ಗರೆಯ. ಆ ಭಾಗದಲ್ಲಿ ಮತ್ತೆ ಚಾಪ್ಟರ್ಸ್ ಬೇರೆ ಬರುತ್ತೆ. ಮತ್ತೆ ಹಿಂಗೆ ಅದರಲ್ಲಿ ಆಚಾರಕಾಂಡ ಅಂತ ಹೇಳಿ ಬರುತ್ತೆ. ಮೊದಲನೇದು ಇದು ಆಚಾರಕಾಂಡ ಅಂತೇಳಿ. ಆಚಾರಕಾಂಡ ಇದರಲ್ಲಿ ಬರುವಂತಹ ವಿಷಯಗಳು ಏನಿದೆಯೋ ಕೇಳಿದ್ರೆ, ಪ್ರತಿಯೊಂದು ವ್ಯಕ್ತಿಯು ಅಂದರೆ ಒಂದು ಸಮಾಜವು ಯಾರು ಹೇಗಿರಬೇಕು, ಅವರ ಆಚಾರ ಏನು, ಅವರ ವಿಚಾರ ಏನು, ಅವ್ರು ಏನು ಮಾಡಬೇಕು, ಅವ್ರು ಏನು ಮಾಡಬಾರ್ದು ಇತ್ಯಾದಿ ವಿಷಯವನ್ನೆಲ್ಲ ಹೇಳ್ತಾ ಹೋಗುತ್ತೆ. ಅದು ಆಚಾರಕಾಂಡ. ಅದಕ್ಕೆ ಆಚಾರಕಾಂಡ ಅಂತಲೇ ಬಂದಿರೋದು. ಈಗ ಒಂದು ಬ್ರಾಹ್ಮಣ ಜಾತಿ ಅಂತ, ಈಗ ಚಾತುರ್ವರ್ಣ್ಯಮಯ ಸೃಷ್ಟಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅಲ್ವಾ. ಭಗವಂತ ಹೇಳಿದ ಮಾತು ಇದು. ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಯಾಗಿದ್ದು ಹೊರತು ಇವರಿಂದಲ್ಲ, ವ್ಯಕ್ತಿಗಳಿಂದಲ್ಲ ಅಂತ. ಯಾರೋ ಒಂದು ವ್ಯಕ್ತಿ ಮಾಡಿದ್ದಲ್ಲ ಇದು ಚಾತುರ್ವರ್ಣ್ಯವನ್ನು. ಏನು ಚಾತುರ್ವರ್ಣ್ಯ? ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ, ಏನು ಇನ್ನು 4 ಇದಿದೆಯೋ ಅದಕ್ಕೂ ಅವರು ಕಾರಣ ಕೊಡ್ತಾನೆ. ಭಗವಂತನೇ ಕಾರಣ ಕೊಡ್ತಾನೆ. ಏನಕ್ಕೆ ಅಂದರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಮಾಡಿರುವಂಥದ್ದು ಅದು ಅಂತೇಳಿ, ಅವರ ಕರ್ಮ ಆಧರಿಸಿ ಮಾಡಿರುವಂಥದ್ದು ಅಲ್ವಾ. ಹಾಗೆ ಮಾಡಿರುವಾಗ ಈಗ ಬ್ರಾಹ್ಮಣನಾದವನಿಗೆ ಏನು ಅವನ ಆಚಾರ ವಿಚಾರಗಳಿರಬೇಕು ಅದನ್ನೆಲ್ಲ ಹೇಳುತ್ತೆ ಅದರಲ್ಲಿ. ಬ್ರಾಹ್ಮಣ ಹೀಗಿರಬೇಕು, ಈ ರೀತಿ ಇರಬೇಕು, ಹೀಗೆ ಮಾಡಬೇಕು, ಅವನು ಯಾವುದು ಮಾಡಬಾರದು ಇತ್ಯಾದಿಯನ್ನೆಲ್ಲ ಹೇಳ್ತಾ ಹೋಗುತ್ತೆ. ಬ್ರಾಹ್ಮಣನಿಗೆ ಕೆಲವು ನಿಷೇಧ ಇದೆ. ಅಂದರೆ ಯಾವುದೇ ಈಗ ಇದು ದ್ರವ ಪದಾರ್ಥಗಳೇನಿದೆಯೋ, ಹಾಲು, ಎಣ್ಣೆ, ತುಪ್ಪ ಇತ್ಯಾದಿಗಳನ್ನು ಯಾವುದೂ ಅವನು ಮಾರಬಾರದು. ಅವನು ಮಾರಲಿಕ್ಕೆ ಇದಿಲ್ಲ. ಯಾಕೆ? ಅದೇ ಯಾಕೆಂದರೆ ಅದು ಅವನಿಗೆ ನಿಷಿದ್ಧ, ಅವನಿಗೆ ನಿಷೇಧ, ಅವನು ಅದನ್ನು ಮಾಡಬಾರ್ದು ಎನ್ನುವಂಥದ್ದು. ಇದೆಲ್ಲ ಹಿಂದೆ ಅಷ್ಟು ಸ್ಟ್ರಿಕ್ಟಾಗಿ ನಡ್ಕೊಂಡು ಬರ್ತಾಯಿತ್ತು, ಅದನ್ನು ಮಾಡ್ತಾ ಇದ್ದಿದ್ರು. ಆದರೆ ಈಗ ಕಾಲಕ್ರಮೇಣ ಏನಾಯಿತು ಕೇಳಿದರೆ, ಯಾವುದು ಬೇಕಂದ್ರೂ ಮಾಡಬಹುದು ಹೇಳುವಂತಹ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಹಾಗಾಗಿ ಇವತ್ತು ಬ್ರಾಹ್ಮಣನಾದವನು ಒಂದು ಚಪ್ಪಲಿ ಅಂಗಡಿನೂ ಇಡ್ತಾನೆ, ಅಥವಾ ಒಂದು IT ಪ್ರೊಫೆಷನಲ್, ಇದರಲ್ಲೂ ಕೂರ್ಬೋದು, ಯಾರು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ಮನೋಧರ್ಮಕ್ಕೆ ಬಂದಿದ್ದೀವಿ ನಾವು. ಹೌದು, ಕಾಲವೂ ಹಾಗೇ ಇದೆ, ಇದೂ ಇದೆ. ಯಾಕೆ ಕೇಳಿದರೆ, ಈ ಒಂದು ಆಚಾರ ವಿಚಾರಗಳ ವಿಷಯದಲ್ಲಿ ನಾವು ಶೂನ್ಯರಾಗಿದ್ದೀವಿ. ಸರಿ. ಸೊ ಹೀಗೆ ಅಂದರೆ ಈ ಆಚಾರ ವಿಚಾರ, ಈಗ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳಬೇಕಂದ್ರೆ, ಆಯಾ ಕಾಲಘಟ್ಟಕ್ಕೆ ಅದು ಸೂಕ್ತವಾದಂಥ ಒಂದಷ್ಟು ವಿಚಾರಗಳು ಅಂತ ಇದನ್ನು ನೋಡಬೇಕಾ, ಅಥವಾ ಒಂದು ಗ್ರಂಥ, ಒಂದು ಟೆಕ್ಸ್ಟ್ ಬುಕ್, ಈಗ ಒಂದು ಎನ್ಸೈಕ್ಲೋಪೀಡಿಯಾ ಥರ ಅದ್ರಲ್ಲಿ ಬರೆದಿದ್ರೆ ಅದರಲ್ಲಿ ಆ ಎಲ್ಲ ರೆಫರೆನ್ಸಸ್ಸು ಅಲ್ಲಿಂದ ತೊಗೊಂಡು ಆಯಾ ಟೈಮಿಗೆ ಏನೇನು ಬೇಕೋ ಅಷ್ಟನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಹಾಗೆ ನೋಡಬೇಕಾ? ಹೌದು. ಅದಕ್ಕಾಗಿ ಈ ಆಚಾರದ ವಿಚಾರಗಳಲ್ಲಿ ನಾವು ಶೂನ್ಯರಾದಿವಿ ಅಂತ ಹೇಳಿದ್ವಲ್ಲ, ಹಾಗೆ. ಆದರೆ ಕಾಲಘಟ್ಟದಲ್ಲಿ, ಕಾಲಕ್ರಮೇಣದಲ್ಲಿ ಅದು ಕೂಡ ಬದಲಾವಣೆ ಆಗ್ತಾ ಬಂದಿದೆ. ಆಚಾರ ವಿಚಾರಗಳಲ್ಲಿಯೂ ಕೂಡ ಅದೇ ಆಚಾರವನ್ನು ಅಲ್ಲಿಗೆ ಸ್ಟಿಕನ್ನಾಗಿ ಇದನ್ನೇ ಮಾಡ್ಕೊಂಡು ಹೋಗಬೇಕು ಹೇಳುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಸ್ಮೃತಿಕಾರರು ಅದನ್ನು ಚೇಂಜ್ ಮಾಡ್ತಾ ಬಂದರು ಅದನ್ನು, ಅಲ್ವಾ. ಇಲ್ಲ ಅಂದರೆ ಹಿಂದೆಲ್ಲ ಬ್ರಾಹ್ಮಣರಿಗೆ ಮಾಂಸಾಹಾರ ಇತ್ತು, ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದರು.
ಯಾಕೆ ನಿಷೇಧ ಮಾಡಿದರು? ಅದು ಸ್ಮೃತಿಕಾರರೇ ಕೊಟ್ಟಿರುವಂಥದ್ದು ಅದನ್ನು. ಯಾಕೆ ಕೇಳಿದರೆ ತಾಮಸ ಗುಣ ಜಾಸ್ತಿ ಇರೋದರಿಂದ ಆ ತಾಮಸ ಒಳ್ಳೆಯದಲ್ಲ ಅಂತ. ಅದು ಬುದ್ಧಿಗೆ ಆಹಾರಕ್ಕೆ ಕನೆಕ್ಟ್ ಆಗಿದೆ, ಆಹಾರಕ್ಕೆ ಕನೆಕ್ಟ್ ಆಗಿದೆ, ಆಹಾರಕ್ಕೂ ಕನೆಕ್ಟ್ ಆಗಿ. ಯಾಕೆ ಕೇಳಿದರೆ ಆಹಾರ ಶುದ್ಧೇ ಸತ್ವಶುದ್ಧಿ ಅಂತ ಹೇಳುತ್ತೆ ಒಂದು ಮಾತು ಅಂದರೆ ಯೋಗದಲ್ಲಿ. ನಮ್ಮ ಆಹಾರ ಎಷ್ಟು ಶುದ್ಧಿ ಇದೆಯೋ ಅಷ್ಟು ಶುದ್ಧವಾದಂತಹ ಮನಸ್ಸು ಅಥವಾ ಬುದ್ಧಿ ಪ್ರಚೋದನೆ ಆಗತ್ತಂತೆ. ಅದು ಯಾಕೆ ಕೇಳಿದರೆ ನಮ್ಮ ಉದರದಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಅಗ್ನಿ ಜಠರಾಗ್ನಿ ಅಂತ ಹೇಳ್ತೀವಿ. ಆ ಜಠರಾಗ್ನಿ ಏನಿದೆಯೋ ಅದಕ್ಕೆ ದೇವತೆ ಯಾರು ಕೇಳಿದರೆ ಬುಧ. ಗೊತ್ತಾಯ್ತಾ? ಬುಧನಿಗೆ ಕಾರಕ ಯಾವುದು ಕೇಳಿದ್ರೆ ಬುದ್ಧಿ. ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ ಹೋದ ಹಿಂಗೆ. ಹಾಗಾಗಿ ನೀವು ಯಾವ ರೀತಿ ಆಹಾರ ಕೊಡ್ತೀರೋ ಆ ರೀತಿಯಾದಂತಹ ಬುದ್ಧಿ ಪ್ರಚೋದನೆ ಆಗುತ್ತೆ ಅಂತ. ಸೊ ಆ ರೀತಿಯಾಗಿ ಆ ಒಂದು ಅಂಗಕ್ಕೆ ಕನೆಕ್ಟ್ ಆಗಿರುವಂತಹ ಪ್ಲಾನೆಟ್ ಇಂದ ನಮಗೆ, ಯಾಕೆಂದರೆ ಎಲ್ಲ ಗ್ರಹಗಳ ಒಂದು ಪ್ರಭಾವ ಏನಿದೆಯೋ ಆ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಅಂತ. ಆ ಪ್ರಭಾವದಿಂದಲೇ ನಾವು ಇದೇ ಇರ್ತೇವೆ, ದಿವಸದ ಎಲ್ಲ ನಡ್ಕೊಂಡು ಹೋಗ್ತಾ. ಜ್ಯೋತಿಷಾಸ್ತ್ರ ನಿಂತಿರೋದೇ ಹೀಗೆ, ಜ್ಯೋತಿಷಾಸ್ತ್ರ ನಿಂತಿರೋದು ಹಾಗೆಯ. ಹಾಗಾಗಿ ಆ ಗ್ರಹಗಳ ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲವೇ ಇಲ್ಲ. ಇದು ಒಂದು ದೊಡ್ಡ ಸಬ್ಜೆಕ್ಟು, ಅದೊಂದು ದೊಡ್ಡ ಸಬ್ಜೆಕ್ಟು. ಆ ಗ್ರಹಗಳ ಶಕ್ತಿಯಿಂದಲೇ ನಾವೆಲ್ಲ, ಇಲ್ಲಾಂದರೆ ನಾವು ಒಂದೇ ರೀತಿಯಾಗಿ ಇರಬೇಕಿತ್ತು ಯಾವಾಗಲೂ ಅಲ್ವಾ. ಯಾಕೆ ನಾವು ಚೇಂಜ್ ಆಗ್ತೀವಿ? ಆಗಾಗ ಒಮ್ಮೆ ನಮಗೆ ಸಿಟ್ಟು ಬರುತ್ತೆ, ಒಮ್ಮೆ ತುಂಬ ಸಂತೋಷವಾಗುತ್ತೆ, ಇನ್ನೊಮ್ಮೆ ತುಂಬ ದುಃಖ ಆಗುತ್ತೆ, ಇದೆಲ್ಲ ಆಗುತ್ತೆ. ಅದು ಯಾಕೆ ಕೇಳಿದರೆ ಗ್ರಹಗಳ ಸಂಚಾರವಶಾತ್ ಆಗುವಂಥದ್ದು. ಅದಕ್ಕೆ ಕನೆಕ್ಷನ್. ಅದಕ್ಕೆ ರಾಹುಬಲ, ಕೇತುಬಲ, ದಶೆ ಇತ್ಯಾದಿಗಳೆಲ್ಲ ಏನಿದೆಯೋ ಅದೆಲ್ಲರಂತೆಯೇ ನಮ್ಮ ದಿನಚರಿ ಇರುವಂತಹದ್ದು. ನಿಮ್ಮನ್ನು ಕರೆಸಿ ಖಂಡಿತ ಅದ್ರ ಬಗ್ಗೆನೂ ಮಾತಾಡಬೇಕು, ಸೆಪರೇಟ್ ಚಾಪ್ಟರ್ ಆಗಿರಬೇಕು. ಬಟ್ ಅಂದರೆ ನೋಡಿ ಅಲ್ಲಿ ಎಲ್ಲಿಂದ ಬಂತು ಕೇಳಿದ್ರೆ ಆತ್ಮಕಾರಕ ರವಿ ಅಂತ. ನಮ್ಮ ಆತ್ಮ ಜಾಗ್ರತೆ ಆಗೋದು ಯಾವಾಗ? ಬೆಳಿಗ್ಗೆ ಒಂದು ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಆತ್ಮ ಜಾಗೃತಿ ಆಗಿಬಿಡುತ್ತೆ. ಯಾಕೆಂದರೆ ಸೂರ್ಯ ಉದಯಿಸಿದ ತಕ್ಷಣ ನಾವು ಕಡೆಗೆ ಕಡ್ಡು ಹಿಡಿದು ನಾವು ಮನಿಕೊಳ್ಬೇಕು, ನಾವು ಮನಗಲೇಬೇಕು ಅಂತ ಹೇಳಿ ಮನ್ಕೊಳ್ತೀವಿ. ಬಿಟ್ಟರೆ ಇಲ್ಲದ್ರೆ ಜಾಗೃತಿ ಆಗಿಬಿಡುತ್ತೆ ನಮಗೆ. ಯಾಕೆ ಜಾಗ್ರತೆ ಆಗುತ್ತೆ ಕೇಳಿದ್ರೆ ಅದು ಆತ್ಮಕಾರಕ ರವಿ. ಆದರೆ ರವಿ ಉದಯಿಸಿದ ತಕ್ಷಣದಲ್ಲಿ ಎಲ್ಲ ಜೀವಿಗಳ ಆತ್ಮವೂ ಕೂಡ ಜಾಗೃತಿ ಆಗಿಬಿಡುತ್ತೆ ಅಂತ. ಎಲ್ಲ ಕನೆಕ್ಟ್ ಆಗಿದೆ, ಡೈರೆಕ್ಟ್ ಕನೆಕ್ಟ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸೂರ್ಯ ಯಾವಾಗ ಅಸ್ತಮಿಸಿದಾಗ ನಿಧಾನವಾಗಿ ನಾವು ವಿಶ್ರಾಂತಿಗೆ ಹೋಗ್ತೀವಿ. ಬಾಡಿ ಎಲ್ಲ ಪ್ರಕೃತಿ ಇದು ಎಲ್ಲವೂ ಕೂಡ ವಿಶ್ರಾಂತಿಗೆ ಹೋಗುತ್ತೆ ನೋಡಿ. ಅದು ಪ್ರಕೃತಿ ನಿಯಮಕ್ಕೆ ತಕ್ಕಂತೆ ಮನುಷ್ಯ, ಯಾಕೆಂದರೆ ಪ್ರಕೃತಿಯಿಂದಲೇ ಮನುಷ್ಯ ಆಗಿರುವಂಥದ್ದು. ಭೂತಾತ್ಮಕವಾದಂತಹ ಇದು ಶರೀರ, ಪಾಂಚಭೌತಿಕವಾದ ಶರೀರ, ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಈ 5 ಅಂಶವೇ ಈ ಶರೀರದಲ್ಲಿರುವಂಥದ್ದು ಅಲ್ವಾ. ಆ ಶರೀರ 5 ಅಂಶದಲ್ಲಿರುವಾಗ ಪ್ರಕೃತಿಗೂ ಶರೀರಕ್ಕೂ ಅಷ್ಟು ಅನ್ಯೋನ್ಯವಾದ ಸಂಬಂಧ. ಹಾಗಾಗಿ ನಾವು ಎಲ್ಲ ಹೋಗಿ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಬಂದ್ಕೊಂಡು ಏನಾರು ಆಯಿತು ಅಂದ್ಕೊಂಡು ಎಲ್ಲೋ ಅಲ್ಲಿ ಹೋಗಿದ್ದೆ, ಒಂದು ಸ್ವಲ್ಪ ನೀರು ಕುಡಿದೆ ನೋಡಿ, ಆ ನೀರೇ ನಮಗೆ ತಲೆಗೆ ಹತ್ತಿತು ಅಂತ ಹೇಳ್ತೀವಿ. ಯಾಕೆ? ಪೃಥ್ವಿಯಿಂದ ಬರುವಂತಹ ಅದು ಇದು. ಅದಕ್ಕೆ ಶಾಸ್ತ್ರ ಹೇಳುವಂಥದ್ದೇ ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ತಾಪತ್ರಯ ನಮಗಿರುವಂಥದ್ದು. ಎಲ್ಲಿ ಹೋದರೂ ನಾವು ಮಾತಾಡ್ತೀವಿ ಹಂಗೆ, ಅಯ್ಯೋ ನಮ್ಮ ತಾಪತ್ರಯದಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ ಅಂತೇಳಿ. ಯಾವುದು ಅದು ತಾಪತ್ರಯ ಕೇಳಿದರೆ ಇದೆಯಾ? ಒಂದು ಆಧ್ಯಾತ್ಮಿಕವಾದ ತಾಪತ್ರಯ, ಇನ್ನೊಂದು ಆದಿದೈವಿಕವಾದ ತಾಪತ್ರಯ, ಇನ್ನೊಂದು ಆದಿಭೌತಿಕವಾದಂಥ ತಾಪತ್ರಯ ಅಂತೇಳಿ. ಈ 3 ತಾಪತ್ರಯವನ್ನು ಬಿಟ್ಟು ಯಾವ ಜೀವಿಯೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ, ಎಲ್ಲರಿಗೂ ಇರುವಂಥದ್ದೇ ಅದು. ನೋಡಿ, ಆ ತಾಪತ್ರಯ ಅನ್ನೋ ಪದ ಆಡು ಭಾಷೆನಲ್ಲಿ ಉಳ್ಕೊಳ್ತೇ ಬಿಟ್ಟರು. ಈ 3 ಇದು ಎಲ್ಲಿಂದ ಬಂತು? ಮೂಲ ಏನು ಅದು ಅಂತ ಹೇಳೋದ್ರೆ ನಾವು ಚಿಂತನೆ ಮಾಡಲ್ಲ. ನೋಡಿ, ನಮ್ಮ ಪ್ರತಿಯೊಬ್ಬನ ಸೋಲು ಏನಿದೆಯೋ, ಆತ್ಮ ಏನಿದೆಯೋ, ಆತ್ಮ ವಿಭು, ಭಗವಂತನ ಆತ್ಮ. ಆ ಭಗವಂತನಿಂದ ಸಿಡಿದು ಬಂದಿರುವಂತಹದ್ದು ಎಲ್ಲವೂ. ಅದು ಕೊನೆಗೆ ಸೇರೋದು ಎಲ್ಲಿಗೆ ಸೇರಬೇಕು? ಅಲ್ಲಿಗೆ ಸೇರಬೇಕು, ಆ ಭಗವಂತನಿಗೆ ಸೇರಬೇಕು ಆತ್ಮ. ಹಾಗಿದ್ದಾಗ ಬಂದಿರುವಂತಹ ಆತ್ಮ ಈ ಒಂದು ಶರೀರಕ್ಕೆ ಈ ಆತ್ಮ ಬಂತು ಹೇಳಿದರೆ ಈ ಆತ್ಮಕ್ಕೆ ಒಳ್ಳೆಯ ಸಂಸ್ಕಾರ ಕೊಡಬೇಕೋ ಬೇಡವಾ? ಹೌದು, ಒಳ್ಳೆಯ ಸಂಸ್ಕಾರ ಕೊಡಬೇಕು ಹೇಳಾದಾಗ ಆ ಆತ್ಮವನ್ನು ಉದ್ಧಾರ ಮಾಡಬೇಕು. ಅದನ್ನು ನಿಮ್ಮ ಆತ್ಮವನ್ನು ನಾನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಆತ್ಮವನ್ನು ನೀವು ಉದ್ಧಾರ ಮಾಡಲಿಕ್ಕೂ ನೀವೇ ಮಾಡ್ಕೊಳ್ಬೇಕು. ಸೆಲ್ಫ್ ಸರ್ವಿಸ್. ಅದಕ್ಕೆ ಭಗವಂತ ಅಲ್ಲಿ ಹೇಳಿದ, ಉದ್ಧರೇದ ಆತ್ಮನಾತ್ಮಾನಂ. ನೀವು ಇದನ್ನು ಅರ್ಜುನಿಗೆ ಹೇಳ್ತಾನೆ, ಎಷ್ಟು ಇಲ್ಲೆಲ್ಲ ಬೋಧನೆ ಮಾಡಿದೆ ನಿನಗೆ, ಆದರೆ ನಿನ್ನ ಆತ್ಮ ನೀನೇ ಉದ್ಧಾರ ಮಾತ್ಕೊಳ್ಬೇಕಪ್ಪ, ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು.
ಹಿಂಗಂದ್ರೆ ಗಾಡಿ ಓಡಿಸೋದು ಹೇಳ್ಕೊಡ್ಬೇಕೇ ಹೊರತು ನಿಮ್ಮ ಗಾಡಿ ನೀವೇ ಓಡಿಸ್ಬೇಕು. ಆಮೇಲೆ ಏನು ಲೈಸೆನ್ಸ್ ಯಾರು ಕೊಟ್ರು ನೀವೇ ಗಾಡಿ ಸಂಭಾಲಿಸ್ಬೇಕು. ಹೌದು. ಹಾಗಾಗಿ ಆ ಆಧ್ಯಾತ್ಮಿಕದಲ್ಲಿ ನಮ್ಮ ಆತ್ಮವನ್ನು ಉದ್ಧರಿಸುವಾಗ ಬರುವಂತಹ ತೊಂದರೆಗಳೇನಿದೆಯೋ, ವಿಘ್ನಗಳೇನಿದೆಯೋ, ಅದಕ್ಕೆ ಆ ಆಧ್ಯಾತ್ಮಿಕ ತಾಪ ಅಂತ, ನಾಮಂದ್ರೆ ಉರಿ ಅಂತ, ನೋವು, ತೋಪ, ಉರಿ ಇತ್ಯಾದಿಗೆ ಹೇಳ್ತೇವೆ. ತೊಂದರೆ ಏನೇ ತಾಪ ತ್ರಯ. ಎರಡನೇದು ಈಗ ಆಧ್ಯಾತ್ಮಿಕ ಆಯಿತು. ಆದಿದೈವ ಅಂಥೇಳಿ. ಆದಿದೈವ ಅಂತಂದರೆ ಈ ಒಂದು ಭೌತಿಕ ಇದು ದೇವರೇನಿದ್ದಾನೋ ದೇವರ, ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ದೇವರನ್ನು ನಾವು ನಂಬ್ತೀವಿ. ಹೌದು ಅಲ್ವಾ? ಎಲ್ರಿಗೂ ಎಲ್ಲ ದೇವರು ಇಷ್ಟ ಆಗಲ್ಲ. ಮನೆ ದೇವರು, ಇಷ್ಟ ದೇವರು, ಮನೆ ದೇವರು, ಇಷ್ಟ ದೇವರು, ಕುಲದೇವರು ಅಂತ ಹೇಳಿ ಎಲ್ಲ ನಾವು ನಂಬ್ತೀವಿ. ಆ ನಮ್ಮನ್ನು ಅದು ಯಾವಾಗಲೂ ಕಾಪಾಡ್ತಾ ಇರುತ್ತೆ ನಮ್ಮನ್ನು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂದ್ಕೊಂಡಂತೆ ಆಗ್ತಾನೂ ಇರುತ್ತೆ ಅದು. ಯಾವಾಗ ನಮ್ಮನ್ನು ಕಾಪಾಡುವಂತಹ ಆ ಒಂದು ಮನೆ ದೇವರಾಗಬಹುದು, ಇಷ್ಟದೇವರಾಗ್ಬೋದು, ಅದರ ಬಗ್ಗೆ ನಾವು ಅಲಕ್ಷ್ಯೆಯನ್ನು ತೋರಿಸಿದಾಗ ಅಥವಾ ಅದನ್ನು ಬಿಟ್ಟರೆ ಅದಕ್ಕೆ ಕೊಡುವಂತಹ ಸೇವೆಯನ್ನು ಅಥವಾ ಏನು ಮಾಡೋದೇನಿದೆಯೋ ಆ ಪೂಜೆ ಪುನಸ್ಕಾರಗಳೋ, ಹೋಮ ಹವನಗಳೋ, ಜಪ ತಪಾದಿಗಳು ಏನೇ ಇರ್ಬೋದು, ಅದನ್ನು ಮಾಡದೇ ಇರುವಾಗ ಆ ದೇವರಿಂದ ಬರುವಂತಹ ಕೋಪ ಏನಿದೆಯೋ ಆ ಕೋಪ ನಮ್ಮನ್ನು ಪೀಡಿಸ್ತದೆ. ಸರಿ, ಇಲ್ಲೊಂದು ಸಣ್ಣ ಪ್ರಶ್ನೆ. ಈ ಮನೆ ದೇವರು, ಇಷ್ಟ ದೇವರು, ಕುಲದೇವರು, ಇದೇ ನನಗಿನ್ನೂ ಅರ್ಥ ಆಗಿಲ್ಲ. ಅಂದರೆ ಈಗ ನಮ್ಮ ಅಜ್ಜಿ ತಾತ ಹೇಳಿರ್ತಾರೆ, ಇದು ನಮ್ಮ ಮನೆ ದೇವರು, ಇದಕ್ಕೆ ನಾವು ಕೈ ಮುಗಿಬೇಕು. ಇದರ ಒಂದು ಮೂಲ ಏನು? ಯಾರ ಕುಟುಂಬಕ್ಕೆ ಯಾವ ಮನೆ ದೇವರು, ಹೇಗೆ ಇದೆಲ್ಲ ಹೆಂಗೆ ಬರುತ್ತೆ? ಹೇಗೆ ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು ಮನೆ ದೇವರೇನಿದೆಯೋ ಅದು ಎಲ್ಲ. ಹಾಗಾಗಿ ಕೆಲವರು ವಿಷ್ಣು ಸಂಬಂಧವಾಗಿ ಮನೆ ದೇವರನ್ನು ಹೇಳ್ತಾರೆ. ಲಕ್ಷ್ಮೀ ವೆಂಕಟೇಶ್ವರನೋ, ಲಕ್ಷ್ಮೀ ನಾರಾಯಣನೋ, ಲಕ್ಷ್ಮೀ ನರಸಿಂಹನೋ ಇತ್ಯಾದಿಯನ್ನು ಹೇಳ್ತಾ ಇರ್ತಾರೆ. ಕೆಲವರು ಗಣಪತಿಯನ್ನು ಇಟ್ಕೊಳ್ತಾರೆ, ಕೆಲವರು ವಿಷ್ಣುವನ್ನು ಇಟ್ಕೊಳ್ತಾರೆ. ಅವರವರ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಮನೆ ದೇವರು. ಆ ಮನೆ ದೇವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಲ್ವಾ? ಕರೆಕ್ಟು. ಹೌದು. ಯಾಕೆಂದರೆ ನಮ್ಮನ್ನು ಯಾವಾಗಲೂ ಅದು ಕಾಪಾಡ್ತಾ ಇರುವಾಗ ಆ ದೇವರಿಗೆ ಕೊಡುವಂತಹ ಪೂಜೆ, ಅದಕ್ಕೆ ಇನ್ನೇನು ಕೇಳೋದಿಲ್ಲ. ಅದಕ್ಕೆ ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತಿಯ ಪ್ರಯಚ್ಛತಿ ಅಲ್ವಾ? ಭಕ್ತಿಯಿಂದ ಒಂದು ಕೊಡುವಂಥದ್ದು, ಒಂದು ಹೂವು ಕೊಡಲಿ, ಹೂವು ಹೆಸಲು ಕೊಡಲಿ, ಒಂದು ಪತ್ರೆ ಹಾಕುವಲ್ಲಿ ಒಂದು ಪತ್ರದ ದಳವನ್ನು ಹಾಕಲಿ, ಒಂದು ಅಭಿಷೇಕನೇ ಮಾಡಬೇಕು ಅಂತಿಲ್ಲ, ಒಂದು ಡ್ರಾಪ್ ನೀರು ಕೊಟ್ಟರೂ ಸಾಕಲ್ಲ, ಇದರಿಂದ ನಾನು ಸಂತೋಷ ಪಡ್ತೀನಿ ಹೇಳಿ ಭಗವಂತ ಹೇಳ್ತಾನೆ ಅಲ್ವಾ? ಹಾಗಿರುವಾಗ ಅಂತಹ ಇದನ್ನು ಅನಾದಿ ಕಾಲದಿಂದ ಪೂಜಿಸಿಕೊಂಡು ಬಂದಿರುವಂತಹ ಮನೆ ದೇವರು ಏನಿದೆಯೋ, ಮನೆಯಲ್ಲಿರುವಂತಹ ಅದು ಕುಲದೇವರು ಯಾವುದೇ ಆಗಿರ್ಬೋದು, ಯಾವುದೇ ದೇವರು ಡಿಸೈಡ್ ಮಾಡ್ತಾರೆ ಸರ್. ಈಗ ನಮ್ಮ ದೇವ್ರಿಗೆ ಹನುಮಂತ ಅಂದರೆ ಇದು ಡಿಸೈಡ್ ಹೆಂಗಾಗತ್ತೆ? ಪೂರ್ವಜರಿಂದ ಬಂದಿರುವಂಥದ್ದು. ಪೂರ್ವಜರಿಂದ ಯಾರು, ಅದೇ ಹೇಳಿದಲ್ಲ, ಅವರವರು ನಂಬಿ ಬಂದಿರುವಂತಹ ದೇವತೆಗಳು. ಅದು ಅವರವರ ನಂಬಿಕೆಯಲ್ಲಿ ಅವರವರ ಆ ವಂಶದಲ್ಲಿ ನಂಬಿಕೊಂಡು ಆ ದೇವರನ್ನು ಇದು ನಮ್ಮನೆ ದೇವರು ಅಂತ ಹೇಳಿ ನಾವು ಇದು ಮಾಡ್ಕೊಂಡು ಬಂದಿರ್ತೀವಲ್ಲ, ಅಷ್ಟೇ ಗೊತ್ತು ನಮಗೆ. ಈಗ ನಾವು ನಮ್ಮನೆ ದೇವರು, ಕುಲದೇವರು ಇಂಥದ್ದು ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಯಿತು? ನಮ್ಮ ತಂದೆಯವರೋ ಅಥವಾ ಅಜ್ಜಿನೋ ಮುತ್ತಜ್ಜಿನೋ ಯಾರೋ ಹೇಳಿದ್ರಿಂದಲೇ ನಮಗೆ ಗೊತ್ತಾಗಿರೋದು. ಪಾಸ್ವಾನ್ ಆಗಿರೋದು. ಹೌದು, ಪಾಸ್ವಾನ್ ಆಗಿರೋದಂಥದ್ದು. ಹಾಗೆ ಬಂದಿರುವಂತಹ ಮನೆ ದೇವರು, ಕುಲದೇವರು ಏನಿದೆಯೋ ಆ ದೇವರಿಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನು ಬಿಟ್ಟಾಗ ಬರುವಂತಹ ಆ ಕೋಪಕ್ಕೆ ಅದು ಆದಿ ದೈವದ ಕೋಪ ಅಂತ ಹೇಳ್ತಾರೆ. ಆದಿ ದೈವ ತಾಪತ್ರಯ, ಮೂರರಲ್ಲಿ ಒಂದು. ಅದು ಎರಡಾಯಿತು. ಇನ್ನೊಂದಿದೆ, ಮೂರನೇದು ಯಾವುದು? ಆದಿ ಭೌತಿಕ ಅಂತ. ಇದೊಂದು ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚ ಬ್ರಹ್ಮನಿಂದ ಸೃಷ್ಟಿಯಾದ ಪ್ರಪಂಚ ಇದು ಅಲ್ವಾ? ಬ್ರಹ್ಮ ಯಾವಾಗ ಸೃಷ್ಟಿ ಮಾಡಿದ್ನೋ ಆ ಸೃಷ್ಟಿಯಾದಾಗಿಂದಲೂ ಕೂಡ ಇಲ್ಲಿ ಪಂಚಭೂತಗಳೇ ಇರುವಂತಹದ್ದು. ಹೌದು ಅಲ್ವಾ? ಪಂಚಭೂತಗಳು. ಹಾಗಾಗಿ ಅದಕ್ಕೂ ಅದೇ ಹಿಂದೆ ಹೇಳಿದೆ, ಮನೆ ದೇವರು, ಕುಲದೇವರು ಇದೆಲ್ಲ ಬಂತಲ್ಲ, ಅದೆಲ್ಲ ಬಂದಿದ್ದು ಹಿಂದೆ ಅನಾದಿ ಕಾಲದಲ್ಲಿ. ಶಂಕರಾಚಾರ್ಯರಿಗಿಂತ ಹಿಂದೆ ಯಾವ ಮೂರ್ತಿ ಪೂಜೆಯೂ ಇರಲಿಲ್ಲ, ಬರೀ ಪ್ರಕೃತಿ ಪೂಜೆ ಮಾತ್ರ ಇತ್ತು. ಪ್ರಕೃತಿ ಯಾವುದು ಕೇಳಿದರೆ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಅಲ್ವಾ? ಭೂಮಿ, ನೀರು, ಗಾಳಿ, ಅಗ್ನಿ, ಆಮೇಲೆ ಆಕಾಶ ಏನಿದೆಯೋ, ಈ 5 ವಸ್ತುಗಳೇನಿದೆಯೋ ಆ 5 ವಸ್ತುಗಳ ಪೂಜೆಯೇ ನಡ್ಕೊಂಡು ಬರ್ತಾ ಇರ್ತಿತ್ತು, ನಡೀತಾ. ಇವತ್ತು ಅದರ ಪ್ರತೀಕವಾಗಿ ನಾವಿವತ್ತೂ ಆಚರಣೆಯನ್ನು ಇಟ್ಕೊಂಡಿದ್ದೀವಿ, ಹಬ್ಬವನ್ನು ಇಟ್ಕೊಂಡಿದ್ದೀವಿ. ಯಾವುದು ಕೇಳಿದರೆ ಈಗ ಭೂಮಿ ಹುಣ್ಣಿಮೆಯಲ್ಲಿ ಭೂಮಿ ಪೂಜೆ ಮಾಡ್ತೀವಿ, ಹಾಗೆ ಪೃಥ್ವಿ ಇದನ್ನು ತತ್ವವನ್ನು ಅಲ್ವಾ? ಆ ರೀತಿ ಯಾವುದೇ ಒಂದು ಪೂಜೆ ಮಾಡುವಾಗ ಕೂಡ ಜಲತತ್ವದಲ್ಲಿ ಪೂಜೆ ಮಾಡ್ತೀವಿ. ಒಂದು ಹೋಮವೋ ಹವನವೋ ಮಾಡುವಾಗ ನಾವು ಕಲಶ ಇಡ್ತೀವಿ, ಕಲಶ ಇಟ್ಟು ಅಲ್ಲಿ ನೀರು ಹಾಕ್ತೀವಿ ಅಲ್ವಾ? ಹೀಗೆ ಆ ತತ್ವ ಏನಿದೆಯೋ ಆ ತತ್ವ ಇನ್ನೂ ಬಿಟ್ಟಿಲ್ಲ ಅದನ್ನು, ಆದರೆ ಅದನ್ನು ಮಾರ್ಪಾಟಾಗಿದೆ ಇವತ್ತಿನ. ಹಾಗೆ ಬಂದಿರುವಂತಹ ಆ ಇದೇನಿದೆಯೋ ಭೌತಿಕವಾದಂತಹ ಪ್ರಪಂಚದ ಪೂಜೆ ಏನಿದೆಯೋ ಆ ಪೂಜೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿರ್ತೀವಿ. ಯಾವುದೇ ಒಂದು ವ್ಯಕ್ತಿಯೂ ಕೂಡ ನೋಡಿ, ನಮ್ಗೆ ಕಷ್ಟ ಬರಬೇಕು ಅಂತ ಅನಿಸೋದೇ ಇಲ್ಲಲ್ಲ, ಹೇಳೋದೇ ಇಲ್ಲ ಯಾವ ವ್ಯಕ್ತಿಯು, ನಮಗೆ ಸುಖ ಇರಲಿ ಅಂತ ಹೇಳುವಂಥದ್ದೇ.
ಸುಖ ಬೇಕು ಹೇಳೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಿಂಗೆ ಅದು ಹಾಗೆ. ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಯ್ತಾ? ಹೀಗಾಗಿ ಪುರಾಣಗಳಲ್ಲಿರುವಂಥ ಒಂದಷ್ಟು ವಿಚಾರಗಳ ಹೀಗೆ ಈ ಒಂದು ಆದಿಭೌತಿಕವಾದಂತಹ ಪ್ರಪಂಚದಿಂದ ಬರುವಂತಹ ತಾಪತ್ರಯಕ್ಕೆ ಮೂರರಲ್ಲಿ ಇದು ಹೇಗೆ ಬರುತ್ತೆ ಅಂತ ಕೇಳ್ಬೋದು ನೀವಾಗ ಅಲ್ವಾ. ಈ ತಾಪತ್ರಯ ಹೇಗೆ ಬರುತ್ತೆ ಕೇಳಿದರೆ, ಕೆಲವೊಮ್ಮೆ ನಮಗೆ ಭೂಮಿಯಿಂದ ತೊಂದರೆ ಬರುತ್ತೆ, ಕೆಲವೊಮ್ಮೆ ನಮಗೆ ಗಾಳಿಯಿಂದ ತೊಂದರೆ ಬರುತ್ತೆ, ಕೆಲವೊಮ್ಮೆ ನೀರಿನಿಂದ ತೊಂದರೆ ಬರುತ್ತೆ ಅಲ್ವಾ, ಕೆಲವೊಮ್ಮೆ ಆಕಾಶದಿಂದ ತೊಂದರೆ ಬರುತ್ತೆ. ಹೀಗೆ ಈ 5 ವಸ್ತುಗಳಿಂದ ಬರುವಂತಹ ತೊಂದರೆ ಏನಿದೆಯೋ ಅದೇ ಆದಿಭೌತಿಕವಾದಂಥ ತಾಪ ತೊಂದರೆ ಅಂತ. ಇದು ನಮಗೆ ಬಂದಿರುವಂಥ ನಮ್ಮ ಆಚರಣೆಯಲ್ಲಿ ನಡ್ಕೊಂಡು ಬಂದಿರುವಂತಹ ಒಂದು ತಾಪತ್ರಯ. ಇದರಿಂದನೇ ಆ ತಾಪತ್ರಯಕ್ಕೆ ಪರಿಹಾರವೂ ಇದೆ. ತಾಪತ್ರಯ ಇದೆ ಅಂತ ಹೇಳಿದರೆ ಪರಿಹಾರ ಇಲ್ಲ ಅಂತಿಲ್ಲ, ಪರಿಹಾರವೂ ಇದೆ. ಯಾವುದಕ್ಕೆ ಯಾವ ತಾಪತ್ರಯ ಇದೆಯೋ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ಹೇಳೋದು ಆಧ್ಯಾತ್ಮಿಕವಾದಂಥ ತೊಂದರೆ ಇದೆ ಅಂತ ಹೇಳಿದ್ರೆ ಅವನೇ ಅದನ್ನು ಪರಿಹಾರ ಕಂಡುಕೊಳ್ಬೇಕು ಅಲ್ವಾ. ಅದೇ ರೀತಿಯಾಗಿ ಆದಿಭೌತಿಕವಾದಂತಹ ಪ್ರಪಂಚದಿಂದ ಏನಾದ್ರು ತೊಂದರೆ ಬರ್ತಾ ಇದೆ ಅಂತ ಹೇಳಿದರೆ ಅದನ್ನು ಆಗಬೇಕು. ನಮ್ಮ ಮನೆ ನೀರು ಕೆಟ್ಟು ಹೋಗಿದೆ ಅಲ್ವಾ, ಆ ಕೆಟ್ಟು ಹೋದಾಗ ನೀರನ್ನು ಶುದ್ಧೀಕರಿಸ್ಲಿಕ್ಕೆ ನಾವು ಅದನ್ನು ಪ್ರಯತ್ನಪಟ್ಟು ಅದನ್ನು ಶುದ್ಧೀಕರಿಸ್ಕೊಳ್ಬೇಕು. ಹೀಗೆ ಅದೇ ಇದರಿಂದ ಬರುತ್ತೆ. ಸೊ ಈಗ ನಮ್ಮ ಗರುಡ ಪುರಾಣದ ಒಂದೇನು ವಿಚಾರ ಮಾತಾಡ್ತಾ ಇದ್ವಿ, ಅದರ ಒಂದು ಆಚಾರಕಾಂಡ. ಹೌದು, ಆಚಾರಕಾಂಡ ಇದನ್ನು ಹೇಳುತ್ತೆ. ಏನು ಕೇಳಿದರೆ, ಎಲ್ಲ ವ್ಯಕ್ತಿಗಳ ಒಂದು ಆಚಾರ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ. ಅವ್ರು ಹೇಗಿರಬೇಕು, ಅವರ ವ್ಯವಹಾರ ಹೇಗೆ, ಅವರು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಿದರೆ ಕೆಟ್ಟದ್ದು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ. ಎರಡನೇದು ಧರ್ಮಕಾಂಡ ಬರುತ್ತೆ ಅದರೊಳಗೆ. ಯಾವುದರಲ್ಲಿ? ಈ ಒಂದು ಗರುಡ ಪುರಾಣದ ದೊಡ್ಡ ಬೃಹತ್ತಾದಂತಹ ಗ್ರಂಥದಲ್ಲಿ 2ನೇ ಕಾಂಡವಾದಂತಹ ಧರ್ಮಕಾಂಡ, ಅದು ಪ್ರೇತಕಾಂಡ ಅಂತ. ಈ ಪ್ರೇತಕಾಂಡ ಏನಿದೆಯೋ ಈ ಪ್ರೇತಕಾಂಡವೇ ಮನುಷ್ಯ ಹೇಗೆ ಬಂದ, ಅಥವಾ ಬಂದವನು ಏನು ಮಾಡ್ದ, ಮಾಡಿದ್ರಿಂದ ಏನು ಫಲವಾಯಿತು ಅವನಿಗೆ, ಆಮೇಲೆ ಹೋದ, ಎಲ್ಲಿ ಹೋದ ಇತ್ಯಾದಿಗಳನ್ನು ಆ ಗರುಡ ಪುರಾಣದಲ್ಲಿ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಅದು ಕೂಡ ತುಂಬ ದೊಡ್ಡದಾದಂಥ ವಿಸ್ತಾರವಾದಂತಹ ಗ್ರಂಥವೇ ಆಗಿರುತ್ತೆ. ಯಾವುದು ಧರ್ಮಕಾಂಡವೂ ಕೂಡ ಪ್ರೇತಕಾಂಡ ಏನಿದೆಯೋ ಅದರಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಆದರೆ, ಒಂದು ಮರಣವಾದಾಗ ಆ ಒಂದು ಗರುಡ ಪುರಾಣವನ್ನು ಓದಿಸಬೇಕು, ಗರುಡ ಪುರಾಣವನ್ನು ಪಾರಾಯಣ ಮಾಡಿಸಬೇಕು ಹೇಳುವಂತಹ ವಿಧಿ ಬಂದಿದ್ದು ಯಾಕೆ ಕೇಳಿದರೆ, ಆ ಒಂದು ಗರುಡ ಪುರಾಣದಲ್ಲಿ ಬರುವಂತಹ ವಿಷಯಗಳೇನಿದೆಯೋ ಆ ವಿಷಯಗಳು ಯಾವುದೇ ಒಂದು ಜೀವಿತವಾದಂತಹ ವ್ಯಕ್ತಿಯಾಗಿರಬಹುದು, ಆ ಜೀವ ಮರಣವಾದ ನಂತರದಲ್ಲಿ, ಗತಿಸಿದ ನಂತರದಲ್ಲಿ ಅವನ ಗತಿ ಹೇಗಿರುತ್ತೆ ಹೇಳೋದನ್ನೇ ಹೇಳುತ್ತೆ. ಆಲ್ಸೋ ಒಂದು ಹೋದವರ ಗತಿ ಹೇಗಿರುತ್ತೆ, ಹಾಗಾಗಿ ಬದುಕಿರೋರು ಯಾವದನ್ನು ಪಾಲಿಸಬಹುದು ಅನ್ನೋದು ಒಂದು ರಿಮೈಂಡರ್ ಅಂತಾನೂ ನೋಡಬಹುದು. ಹಾಗಾಗಿ ಆ ಗರುಡ ಪುರಾಣ ಪ್ರೇತಕಾಂಡದಲ್ಲಿ ಬರುವಂತಹ ಅದನ್ನು ಸಂಕ್ಷಿಪ್ತಿ ಸಾರೋದ್ಧಾರ ಅಂತ ಹೇಳುವ ಒಂದು ಗ್ರಂಥವನ್ನು ಮಾಡಿ, ಈ ಅದಕ್ಕೆ 10 ದಿವಸದಲ್ಲಿ ಅದನ್ನು ಹೇಳಬೇಕು, 10 ದಿವಸದಲ್ಲಿ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿದರು. ಯಾಕೆಂದರೆ 10 ದಿವಸದ ಒಂದು ಕಾರ್ಯವಾಗತ್ತಲ್ಲ, ಆ 10 ದಿವಸದ ಕಾರ್ಯದ ನಂತರ 10 ನಂತರ 11, 12, 13, 14 ಈ ದಿವಸಗಳಲ್ಲಿ ಹೆಚ್ಚಿನ ಕೆಲಸ ಇರುತ್ತೆ. ಆವಾಗ ಅವರಿಗೆ ಫ್ರೀ ಇರೋಲ್ಲ. ಅದಕ್ಕಾಗಿ 10 ರಾತ್ರಿಯೊಳಗೆ ಅದನ್ನು ಹೇಳಬೇಕು, ಕೇಳಿಸ್ಬೇಕು. ಕೇಳಿಸೋದ್ರಿಂದ ಏನಾಗತ್ತೆ ಕೇಳಿದರೆ, ಈಗ ಮನುಷ್ಯ ಏನೇನು ಮಾಡಿದರೆ ಏನೇನು ಆಗ್ತಾನೆ, ಇರುವಾಗ ಅವನು ಏನು ಮಾಡಿದರೆ ಏನು ಅನುಭವಿಸ್ತಾನೆ, ಮರಣವಾದ ನಂತರದಲ್ಲಿ ಅವನ ಇದು ಹೇಗಿರುತ್ತೆ, ಒಬ್ಬ ಪುಣ್ಯಾತ್ಮನಾದರೆ ಏನಾಗತ್ತೆ, ಒಬ್ಬ ಪಾಪಿ ಆದರೆ ಏನಾಗತ್ತೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ. ಅದನ್ನೇ 13 ಒಟ್ಟು 16 ಅಧ್ಯಾಯಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಹೇಳಿ ಸರ್, ಎಲ್ಲಿಂದ ಶುರು ಆಗುತ್ತೆ? ಮೊದಲನೇದಾಗಿ ಅದಕ್ಕೆ ಈ ಗರುಡ ಪುರಾಣದಲ್ಲಿ ಆ ವಿಷಯಗಳನ್ನು ಪೂರ್ತಿ ಹೇಳ್ತಾ ಹೋಗ್ತೇವೆ. ಮೊದಲೇ ಐಹಿಕ ಆಮುಷ್ಮಿಕ ಅಂಥೇಳಿ ಒಂದು ಅಧ್ಯಾಯ ಬರುತ್ತೆ. ಒಂದು ಐಹಿಕ ಆಮುಷ್ಮಿಕ ಅಂಥೇಳಿ. ಐಹಿಕ ಅಂದರೆ ಇರುವಾಗ ಅಂತ ಅರ್ಥ, ಆಮುಷ್ಮಿಕ ಅಂದರೆ ಗತಿಸಿದ ನಂತರದಲ್ಲಿ ಅಂತ ಅರ್ಥ. ಓಕೆ, ಆಯಿತಾ? ಆ ಒಂದು ಅರ್ಥದಲ್ಲಿ ಹೇಳುವಾಗ ಐಹಿಕ ಇದರಲ್ಲಿ ಇರುವಾಗ ಏನೆಲ್ಲ ಅವನು ಕಷ್ಟ ಅನುಭವಿಸ್ತಾನೆ ಹೇಳುವಂತಹ ವಿಷಯಗಳು ಅದರಲ್ಲಿ ಬರುತ್ತೆ ಅಲ್ವಾ. ಯಾವಾಗಲೂ ಸ್ವಕರ್ಮ ಭೋಕ್ತುಂ ಜಾಯಂತೆ ಪ್ರಾಯೇಣ ಇವೈಹಿ ಜಂತವಃ ಅಂತ ಹೇಳಿ ಒಂದು ಉಕ್ತಿ ಬರುತ್ತೆ. ಏನು ಕೇಳಿದರೆ, ತಮ್ಮ ತಮ್ಮ ಕರ್ಮವನ್ನು ಅನುಭವಿಸುವುದಕ್ಕೆ ಪ್ರತಿಯೊಂದು ಜೀವಿಯನ್ನು ಹುಟ್ಟತ್ತೆ. ಯಾಕೆ ಕೇಳಿದರೆ, ಆ ಕರ್ಮ ಶೇಷ ಇರುತ್ತಲ್ಲ, ಆ ಶೇಷವನ್ನು ಅನುಭವಿಸಲಿಕ್ಕೆ ಅಂತ ಹೇಳಿ ಶಾಸ್ತ್ರ ಹೇಳೋದು. ಶೇಷ ಅಂದರೆ ಉಳಿದಂಥ ಭಾಗ ಅಂತ, ಉಳಿದ ಭಾಗ.
ಅವಶೇಷ ಅವಶೇಷ ಅಂತ ಹೇಳಿದ್ರೆ ಅವಶೇಷ ಅಥವಾ ಶೇಷ ಹೇಳಿದರೆ 5ರಲ್ಲಿ 4 ಕಳೆದ್ರೆ 1 ಬರುತ್ತೆ, ಅದು ಶೇಷ ಅಲ್ವ. ಹಾಗೆ ಉಳಿದಿರುವಂತಹದ್ದನ್ನು ಅನುಭವಿಸಲಿಕ್ಕೆ ಅವನು ಮತ್ತೆ ಹುಟ್ಟುತ್ತಾನೆ. ಆವಾಗ ಹುಟ್ಟುವಾಗ ಐಹಿಕವಾಗಿ ಇರುವಾಗ ಏನೆಲ್ಲ ಕಷ್ಟ ಅನುಭವಿಸಿದ ಅಂದರೆ ಎಲ್ಲಿಂದ ಬರುತ್ತೆ ಕೇಳಿದರೆ ತಾಯಿಯ ಗರ್ಭಕ್ಕೆ ಸೇರುವಲ್ಲಿಂದ ಹಿಡಿದು ಬರುತ್ತೆ ಅವನ ಇದು. ಹೇಗೆ ಇದು ಏನು ಕರ್ಮ, ಅವನ ಪ್ರಯಾಣ ಬರುತ್ತೆ ಅಲ್ವಾ. ಒಂದು ಜನ್ಮ ಮುಗೀತು, ಇನ್ನೊಂದು ಜನ್ಮ ಆಗಬೇಕು ಆದಾಗ ಆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಸೇರಬೇಕಲ್ಲ, ಇನ್ನೊಂದು ಶರೀರ ಉತ್ಪತ್ತಿ ಆಗಬೇಕಲ್ಲ. ಆ ಉತ್ಪತ್ತಿ ಆಗುವಾಗ ಏನು ಸ್ತ್ರೀ ಪುರುಷರ ಸಮ್ಮೇಳನದಿಂದ ಉಂಟಾಗುವಂತಹ ಒಂದು ತಾಯಿಯ ಗರ್ಭದಿಂದಲೇ ಉಂಟಾಗತ್ತೆ. ಆ ಗರ್ಭಕ್ಕೆ ಸೇರಿ ಗರ್ಭದಲ್ಲಿ ಅನುಭವಿಸುವಂಥ ಕಷ್ಟ ಏನಿದೆಯೋ ಆ ಕಷ್ಟವನ್ನು ಅನುಭವಿಸಿ ಅಲ್ವಾ, ತಾಯಿಯ ಹೊಟ್ಟೆಯಲ್ಲಿರುವಾಗ ಏನೆಲ್ಲ ಅನುಭವಿಸ್ತಾನೆ ಅದನ್ನು ಹೇಳುವಂತಹದ್ದು, ಅದೆಲ್ಲ ವಿಷಯಗಳು ಅದರಲ್ಲಿ ಬರ್ತಾ ಹೋಗುತ್ತೆ. ಹಿಂಗೆ ಅದು ಐಹಿಕವಾದಂತಹ ಕಷ್ಟಗಳಾಗತ್ತೆ. ಅದ್ರ ಮೇಲೆ ಅವನು ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಒಂದಿಷ್ಟು ಇದನ್ನು, ಅದು ಶೈಶವಾವಸ್ಥೆಯ ಇದನ್ನು ಕಷ್ಟವನ್ನು, ಆಮೇಲೆ ಬಾಲ್ಯಾವಸ್ಥವಾದಂಥ ಕಷ್ಟವನ್ನು, ಪೌಗಂಡಾವಸ್ಥೆಯಲ್ಲಿ ಬರುವಂತಹ ಒಂದು ಕಷ್ಟವನ್ನು, ಪೌಗಂಡ ಅಂತ ಹೇಳಿದರೆ 8 ವರ್ಷದಿಂದ 10 ವರ್ಷದ ಈ ಅವಧಿಯಲ್ಲಿ ಬರುವಂಥ 5ರಿಂದ 10 ವರ್ಷ ಹೇಳಿ ಇಟ್ಕೊಳ್ಬೋದು. 5ರಿಂದ 10 ವರ್ಷದ ಪೌಗಂಡಾವಸ್ಥೆ ಅಂತ ಹೇಳ್ತಾರೆ. ಆ ಪೌಗಂಡಾವಸ್ಥೆಯಲ್ಲಿ ಒಂದಿಷ್ಟು ಕಷ್ಟವನ್ನು ಅನುಭವಿಸ್ತಾನೆ. ಅದರ ಮೇಲೆ ಯೌವನಾವಸ್ಥೆ ಬರುತ್ತೆ ಅವನಿಗೆ. ಯೌವನ ಆದಮೇಲೆ ಮದುವೆಯೋ ಇದೋ ಅದರಲ್ಲೂ ಒಂದಿಷ್ಟು ಕಷ್ಟವನ್ನು ಅನುಭವಿಸ್ತಾನೆ. ಆ ನಂತರದಲ್ಲಿ ಯೌವನಾವಸ್ಥೆ ಆದಮೇಲೆ ವೃದ್ಧಾಪ್ಯ ಅಲ್ವಾ, ವೃದ್ಧಾಪ್ಯ ಆದಮೇಲೆ ಅಂತ್ಯ, ಮತ್ತು ಹೀಗೆ ಈ ಒಂದು ಅವಸ್ಥೆಯನ್ನು ಐಹಿಕ ಅಂದರೆ ಇರುವಾಗ ಒಂದಿಷ್ಟೆಲ್ಲ ಅನುಭವಿಸ್ತಾ ಇರ್ತಾನೆ. ಇದು ಸ್ಟಾರ್ಟಿಂಗು ಅಲ್ಲಿಂದ ಬರುತ್ತೆ. ಹಿಂಗೆ ಸ್ಟಾರ್ಟಿಂಗ್ ಐಹಿಕವಾದಂಥ ಆಮುಷ್ಮಿಕ ವರ್ಣನೆಯನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ಆಮುಷ್ಮಿಕವಾದಂಥದ್ದು, ಆಮುಷ್ಮಿಕ ಅಂದರೆ ಗತಿಸಿದ ನಂತರದಲ್ಲಿ, ಮರಣವಾದ ನಂತರದಲ್ಲಿ ಅವನಿಗೆ ಏನೆಲ್ಲ ಅವನ ಗತಿ ಇರುತ್ತೆ ಅಲ್ವಾ. ಆ ಗತಿ ಅಂದರೆ ಅವನ ಪ್ರಯಾಣ ಅಲ್ಲಿಂದ ಶುರುವಾಗತ್ತೆ. ಯಾವಾಗ ಅವನು ಮರಣವಾದ ತಕ್ಷಣದಲ್ಲಿ ನೋಡಿ, ಒಂದು ವ್ಯಕ್ತಿಯನ್ನು ಮರಣವಾಗುವಕ್ಕಿಂತ ಮೊದಲೇ ಅವನಿಗೊಂದು ಹೆಸರನ್ನು ಹೇಳಿ ಅವನ ಇದು ಐಡೆಂಟಿಫೈ ಇದ್ದಿತ್ತು ಅವನದು ಅಲ್ವಾ, ಗುರುತು ಇದೆಲ್ಲ ಆಯಿತು. ಆದರೆ ಮರಣವಾದ ನಂತರದಲ್ಲಿ ಆ ಗುರುತೆಲ್ಲ ಹೋಗಿಬಿಡುತ್ತೆ. ಹೌದು, ಗುರುತೆಲ್ಲ ಹೋಗಿಬಿಡುತ್ತೆ ಅಲ್ವಾ. ಏನು ಬರುತ್ತೆ ಗುರುತು ಅವನಿಗೆ? ಏನಾದ್ರು ಒಂದು ಗುರುತ ಇರಬೇಕಲ್ಲ. ಆ ಗುರುತ ಏನು ಕೇಳಿದರೆ ಪ್ರೇತ ಎಂಬಂತಹ ಗುರುತು ಬಂದುಬಿಡುತ್ತೆ ಅವನಿಗೆ. ಮರಣವಾದವರು ಮೊದಲಾಗಿ ಆಗುವಂತಹದ್ದು ಅಂದರೆ ಮರಣವಾದ ತಕ್ಷಣದಲ್ಲಿ ಆಗುವಂತಹ ಸ್ಥಿತಿ ಯಾವುದು ಕೇಳಿದರೆ ಅದು ಪ್ರೇತ ಅಂತೇಳಿ. ಆ ಪ್ರೇತ ಶಬ್ದಕ್ಕೆ ಇರುವಂತಹ ಅರ್ಥವೇ ಹೀಗೆ, ಪ್ರಹಿತ ಅಂತ ಅರ್ಥ. ಪ್ರಹಿತ ಅಂತ ಹೇಳಿದರೆ ಅಂದರೆ ಇಲ್ಲಿಂದ, ಇತಃ ಅಂದರೆ ಹೊರಟಿದೆ ಅಂತ. ಇಲ್ಲಿಂದ ಹೊರಟಿದೆ, ಆದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಯಾವ ಜಾಗಕ್ಕೆ ಹೋಗಬೇಕು ಅಂತ ಗೊತ್ತಿಲ್ಲ. ಯಾಕೆ ಕೇಳಿದರೆ ಅದಕ್ಕೆ ಆ ಜ್ಞಾನ ಇಲ್ಲ. ದೇಹ ಇದೆ, ಹೌದು, ದೇಹ ಇದೆ. ದೇಹವನ್ನು ಬಿಟ್ಟ ಮೇಲೆ ಒಂದು ಪ್ರೇತ ಆಗತ್ತಲ್ಲ, ಅದಕ್ಕೆ ಆ ದೇಹವನ್ನು ಬಿಟ್ಟಾಗ ದೇಹದಿಂದ ಏನು ಉಸಿರು ಹೊರಟು ಹೋಗುತ್ತಲ್ವ, ಆವಾಗ ಅವನಿಗೆ ಅಂಗುಷ್ಟ ಮಾತ್ರವಾದಂತಹ ಶರೀರ ಬರುತ್ತೆ. ಅಲ್ಲಿ ಯಾತನಾ ಶರೀರ ಅಂತ ಹೇಳ್ತಾರೆ ಅದಕ್ಕೆ. ಅಂಗುಷ್ಟ, ಇದಕ್ಕೆ ಅಂಗುಷ್ಟ ಅಂತ ಹೇಳೋದು. ಇಲ್ಲಿಂದ ಅಂಗುಷ್ಟ ಮಾತ್ರವಾದಂತಹ ಒಂದು ಶರೀರ ಬರುತ್ತೆ, ಅದಕ್ಕೆ ಯಾತನಾ ಶರೀರ ಅಂತ ಹೇಳ್ತಾರೆ. ಆ ಯಾತನಾ ಶರೀರ ಅವನಿಗೆ ಬಂದಾಗ ಆ ಯಾತನಾ ಶರೀರದಲ್ಲಿ ಒಂದಿಷ್ಟು ಅನುಭವಿಸ್ತಾನೆ ಅವನು ಇದನ್ನೇ ಆ ಜ್ಯೋತಿದು ಸ್ವರೂಪ ತೋರಿಸ್ತಾರಲ್ಲ. ಹೌದು, ಆತ್ಮಜ್ಯೋತಿಯಾಗಿ ಹೌದು, ಹಿಂಗೆ ಹೋಗ್ತಾ ಇರುತ್ತೆ ಅಂತ ಹೇಳಿ ಒಂದು ತೋರಿಸ್ತಾರಲ್ಲ ಆ ಥರ ಇದನ್ನು. ಆದರೆ ಅವನಿಗೆ ಅಂಗುಷ್ಟ ಪ್ರಮಾಣದಲ್ಲಿ ಅವನಿಗೆ ಇದು ಬರುತ್ತೆ. ಸರಿ, ಅದನ್ನು ಇದು ಕೂಡ ಹೇಗೆ ಅವನು ಅತಿಯಾದಿ ಪಾಪಿಯಾಗಿದ್ದಿದ್ರೆ ಅವನಿಗೆ ಆ ಒಂದು ಅಂಗುಷ್ಟ ಪ್ರಮಾಣವಾದಂತಹ ಒಂದು ಆತ್ಮ ಏನಿದೆಯೋ ಆ ಶರೀರವೂ ಕೂಡ ಯಾತನಾ ಶರೀರ. ಅದು ಆ ಯಾತನಾ ಶರೀರವೂ ಕೂಡ ಒಂದಿಷ್ಟು ಕಷ್ಟವನ್ನು ಅನುಭವಿಸುತ್ತೆ. ಅಲ್ಲಿ ಗರುಡ ಪುರಾಣದಲ್ಲಿ ಹೇಳುವಂತೆಯೇ ಯಮನ ದೂತರು ಬರ್ತಾರೆ. ಯಮನದ ದೂತರು ಬಂದು ಅವನ ಕೊನೆಯ ಕಾಲದಲ್ಲಿ ಆ ಯಮದೂತರು ಬಂದು ಅವನ ಎದುರಿಗೆ ನಿಂತಾಗ ಆ ದೂತರನ್ನು ನೋಡಿಯೇ ಇವನು ಪ್ರಾಣಹಾರ ಹೋಗುತ್ತಂತೆ. Wake up to fresh ideas. Repose. ಆ ದೂತರು ಹಾಗೇ ಇರ್ತಾರೆ. ಅವರು ಅಷ್ಟು ಕರಾಳವಾದಂತಹ ಮುಖ, ಆ ರೀತಿಯಾದಂತಹ ವಕ್ರವಕ್ರವಾದಂತಹ ಇದು, ಅನಂತರ ಕೂದಲು ಕೂಡ ಸೆಟಿದಂತಹ ಕೂದಲು ಇದೆ ಇತ್ಯಾದಿಗಳೆಲ್ಲ ವರ್ಣನೆ ಬರುತ್ತೆ ಅದರಲ್ಲಿ. ಹೀಗಿದ್ದಂತಹ ಆ ವ್ಯಕ್ತಿಯನ್ನು ನೋಡಿದಾಗ ಈ ಒಂದು ಮರಣಶಯ್ಯೆಯಲ್ಲಿರುವಂತಹ ಜೀವಿ ಏನಿದೆಯೋ ಆ ಜೀವಿ ಭಯ ಬಿದ್ದು ಹೊರಟೋಗ್ಬಿಡುತ್ತೆ ಅಂತ. ಸೊ
ಸೊ ಜೀವ ಹಾರೋಯ್ತು. ಹಾರೋಗುತ್ತೆ. ಹಾರು ಹೋಗುವಾಗ ಏನು ಮಾಡ್ತಾರೆ ಕೇಳಿದರೆ, ಅವನ ಕರ್ಮಕ್ಕೆ ಅನುಸಾರವಾಗಿ ಅವನು ಎಷ್ಟು ಪಾಪಿಯಾಗಿದ್ದನೋ ಅಷ್ಟು ಪಾಪ ಮಾಡಿದ್ರಿಂದ ಆ ಪಾಪದ ಫಲವಾಗಿ ಯಮದೂತರು ಅವರನ್ನು ಪಾಶದಿಂದ ಬಂಧಿಸಿ ಅವರನ್ನು ಇದಕ್ಕೆ ಎಲ್ಲಿಗೆ ಯಮಪಟ್ಟಣಕ್ಕೆ, ನರಕ ಏನಿದೆಯೋ ಅಲ್ಲಿ ನರಕಕ್ಕೆ ಕೊಂಡೊಯ್ತಾರೆ ಅಂದ್ರೆ ಆ ವರ್ಣನೆಗಳೆಲ್ಲ ಬರುತ್ತೆ ಅದರಲ್ಲಿ. ಸೊ ಸತ್ತ ನಂತರ ಎಲ್ಲರೂ ಇದೇ ಪ್ರಾಸೆಸ್ನ ಮೂಲಕ ಫಸ್ಟ್ ಹೋಗೋದೇ ನರಕಕ್ಕ? ಇಲ್ಲ ಅಥವಾ ಅಂದ್ರೆ ನಿಮ್ದು ಏನು ಪಾಪ ಕರ್ಮಗಳ ಲೆಕ್ಕಾಚಾರ ಇದೆ ಅದು. ಆ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಅವನಿಗೆ ಇದರಿಂದ ಅದೇ ಒಂದು ಪಾಪಿ, ಅತ್ಯಂತ ಕಡು ಪಾಪಿ ಆಗಿದ್ದರೆ ಈ ರೀತಿಯಾದಂಥ ಯಮದೂತರು ಬಂದು ಇದು ಮಾಡ್ತಾರೆ. ಅವರಿಗೂ ಕಾಲವನ್ನೂ ಹೇಳ್ತಾರೆ, ಇಂತಿಷ್ಟು ಸಮಯದಲ್ಲಿ ಒಂದು 3 ಇದರ ಇದೆ ಅಂತ ಹೋರ ಅಲ್ಲ ಅದು 3 ಇದರ ಸಮಯದಲ್ಲಿ ಅವನನ್ನು ಅಲ್ಲಿಗೆ ತಗೊಂಡೋಗಿ ಆ ನರಕವನ್ನೆಲ್ಲ ತೋರಿಸಿ ಮತ್ತು ವಾಪಸ್ ಕರ್ಕೊಬರ್ತಾರೆ. ಅದನ್ನು ಅದೇ ಪುಣ್ಯಾತ್ಮನ ಆದರೆ ಒಂದೇ ಒಂದು ಕ್ಷಣದಲ್ಲಿ ಸ್ವರ್ಗಕ್ಕೆ ಹೋಗಿ ಅದು ವಿಮಾನಾರೂಢವಾಗಿ ಬಂದು ವಿಷ್ಣು ಪಾರ್ಷದರು ಅವನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಬರುತ್ತೆ. ಓಹೋ, ಬಟ್ ಫೇಮಸ್ ಆಗಿದ್ದು ಮಾತ್ರ ಜನಗಳ ಮಧ್ಯ ಯಮ ಬಂದ್ಬಿಡ್ತಾನೆ ಪಾಪಿಯ ಬಗ್ಗೆ. ಅದಕ್ಕೆ ಫಸ್ಟಾಗಿ ಆ ಪಾಪದ ವಿಷಯವನ್ನೇ ಫಸ್ಟ್ ಹೇಳ್ತಾರೆ. ಇದ್ರ ಪೂರ್ವವಾಗಿ ಇನ್ನೊಂದು ಭಾಗ ಏನಿರುತ್ತೆ ಕೇಳಿದರೆ, ಸುಕೃತಿಯ ಅಂದರೆ ಪುಣ್ಯಾತ್ಮನ ಒಂದು ಜರ್ನಿ ಇರುತ್ತೆ. ಆ ಪುಣ್ಯಾತ್ಮನ ಜರ್ನಿಯನ್ನು ಹಿಂದೆ ಹೇಳಿರ್ತಾರೆ. ಆದರೆ ಇದು ಗರುಡ ಪುರಾಣದ ಒಂದು ಪೇತಕಾಂಡ ಏನಿದೆಯೋ ಅದರಲ್ಲಿ ಪಾಪಿಯ ಬಗ್ಗೆ ಹೆಚ್ಚು ಹೇಳ್ತಾರೆ. ಯಾಕೆ ಕೇಳಿದರೆ, ಈ ಒಂದು ಸಮಾಜದಲ್ಲಿ ಅವನು ಏನೇನೆಲ್ಲ ಮಾಡಿದ್ದ ಹೇಳುವಂತಹದ್ದನ್ನು ತಿಳ್ಕೊಳ್ಳಿ ಅಂತ ಹೇಳುವಂತಹ ಒಂದು ಕಾರಣಕ್ಕಾಗಿ ಅದನ್ನು ಹೇಳಿರೋದು. ಯಾವ ಪಾಪ ಮಾಡಿದ್ದ, ಯಾವ ಪಾಪಕ್ಕೆ ಏನೇನು ಫಲ ಹೇಳುವಂಥದ್ದನ್ನು ಅದನ್ನೆಲ್ಲ ಹೇಳ್ತಾ ಹೋಗಿ ಆ ಮುಷ್ಮಿಕವಾದಂತಹ ಒಂದು ಇದರ ಯಾತ್ರೆಯಲ್ಲಿ ಪ್ರೇತವಾಗಿ ಹೊರಟಾಗ ಆ ಒಂದು ಯಮಯಾತನೆ ಅಥವಾ ಯಮನ ಒಂದು ಮಾರ್ಗದಲ್ಲಿ ಅವನಿಗೆ ಬರುವಂತಹ ಎಲ್ಲ ಕಷ್ಟಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಯಮಯಾತನೆಗಳು ಸರ್? ಯಮಯಾತನೆಗಳು ಅಂದರೆ ಅವನು ಮಾಡಿರುವಂತಹ ಕರ್ಮದ ಫಲ ಅದು. ಕರೆಕ್ಟ್. ಅಂದರೆ ಈ ಗರುಡ ಪುರಾಣದಲ್ಲಿ ವಿವರಿಸಿರುವ ಯಮಯಾತನೆಗಳೇನಿದೆಯೋ ಅದನ್ನು ಹೇಳ್ತಾರೆ. ಅದೇ ಆ 16 ಪುರಗಳು ಬರ್ತವೆ ಅಲ್ಲಿ. ಆ ಒಂದೊಂದು ಪುರವೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಕಷ್ಟವನ್ನು ಕೊಡುವಂತಹ ಒಂದು ಪ್ರದೇಶ ಅದು. ಅಂದರೆ ಇದು ಯಮನ ಪಟ್ಟಣಕ್ಕೆ ಹೋಗಬೇಕಿದ್ರೆ ಆ 16 ಪುರವನ್ನೂ ದಾಟಿ ಹೋಗಬೇಕು. ಏನು ಈ ಪುರಗಳು? ಆ ಪುರಗಳನ್ನು ಒಂದೊಂದೇ ಪುರಗಳನ್ನು ಹೇಳ್ತಾ ಹೋದರೆ ತುಂಬ ವಿಸ್ತಾರವಾಗತ್ತೆ. ಯಾವುದಾದ್ರೂ ಒಂದು ಹೇಳುವ ಹೀಗೆ. ಅದಕ್ಕೆ ಈಗ ಉದಾಹರಣೆ ತಗೊಳ್ಳೋದು ಬಹುಭೀತಿ ಪುರ ಅಂತೇ ಒಂದಿದೆ. ಆ ಬಹುಭೀತಿಪುರ ಹೆಸರಿಗೆ ತಕ್ಕದಂತೆ ಬಹಳ ಭೀತವಾದಂತಹ ಒಂದು ಇದು. ಅಲ್ಲಿ ಘೋರವಾದಂತಹ ನರಕಪ್ರದವಾದಂತಹ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಶಾಲ್ಮಲಿ ವೃಕ್ಷ ಅಂತ ಹೇಳುವ ಒಂದು ವೃಕ್ಷ ಇದೆ. ಆ ವೃಕ್ಷ ಅಸಿಪತ್ತ ವೃಕ್ಷ ಅಂತ ಹೇಳಿ. ಅಸಿಪತ್ತ ಅಂದರೆ ಹಸಿ ಅಂತಂದರೆ ಕರಗಾಸ ಇರುತ್ತಲ್ಲ, ಕರಗಾಸ ಇಲ್ವಾ, ಆ ಕರಗಾಸದ ಹಲ್ಲಿನಂತಹ ಎಲೆ ಇರುವಂತಹ ವೃಕ್ಷವಂತೆ. ಆ ವೃಕ್ಷ ಎಲ್ಲರೂ ತಾಗಿದ್ರೂ ಸಾಕು ಮೈಯೆಲ್ಲ ಕೊರ್ಕೊಂಡು ಹೋಗುತ್ತೆ. ಅದರಲ್ಲಿ ಅವನು ಮಾಡಿರುವಂಥ ಪಾಪ ಏನಿದೆಯೋ ಆ ಪಾಪದ ಫಲವಾಗಿ ಯಮದೂತರು ಒಯ್ಕೊಂಡು ಹೋಗಿದ್ರೆ ಆ ಹಸಿಪತ್ರ ವರ್ಣದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಕರ್ಕೊಂಡು ಹೋದಾಗ ಏನಾಗುತ್ತೆ, ಈ ಶರೀರ ಎಲ್ಲ ಛಿದ್ರವಾಗತ್ತೆ, ನೋವಾಗತ್ತೆ, ಅದನ್ನು ಅಳತೆ, ಆ ಪ್ರೇತ, ಇದನ್ನೆಲ್ಲ ವಿಷಯಗಳು ಹೇಳ್ತಾ ಹೋಗ್ತಾರೆ. ಅದು ಯಮಯಾತನೆ ಅಂತ ಹೇಳಿ. ಯಮನ ಆ ಮಾರ್ಗದಲ್ಲಿ ಬರುವಂತಹ ಅಥವಾ ಏನು ಯಾತನೆ ಇದೆಯೋ ಆ ಯಾತನೆಯನ್ನು ಅನುಭವಿಸಿ ಹೋಗ್ತಾ ಪಾಪಿಗೆ ಮಾತ್ರ ಹೇಳ್ತಾ ಇರೋದು. ಅದು ಇದಕ್ಕೊಂದು ಆ್ಯಡ್ ಮಾಡ್ಬೋದಾ? ನಮಗೆ ಸಿನಿಮಾಗಳಲ್ಲಿ ತೋರಿಸಿರೋ ಥರ ಅನ್ನಿಯನ್ ಅಂತ ಸಿನಿಮಾದಲ್ಲೆಲ್ಲ ಒಂದಷ್ಟೆಲ್ಲ ಹೇಳ್ತಾರಲ್ಲ ಸರ್, ಏನೋ ಬಿಸಿ ಬಿಸಿ ಎಣ್ಣೆನಲ್ಲಿ. ಹೌದು, ಅದೆಲ್ಲ ಬಂದಿದೆ. ಅದು ಇದೆ ಇದರೊಳಗೆ, ಅದೂ ಬರುತ್ತೆ. ಅದು ಕೂಡ ಹೇಳ್ತಾ ಹೋಗ್ತಾನೆ ಹೀಗೆ. ಘೋರವಾದಂತಹ ಒಟ್ಟು 84 ಲಕ್ಷ ನರಕ ಇದೆ. 84 ಲಕ್ಷ ನರಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ 21 ನರಕಗಳಿರುತ್ತೆ. ಅದರಲ್ಲಿ ಇದೆ ವೈತರಣಿ ನದಿ, ಇದೆಲ್ಲ ಬರೋದು. ಹೌದು, ರಕ್ತ, ಕೀಬು, ಮಲ ಇತ್ಯಾದಿಗಳೇ ಅದರಲ್ಲಿ ಹರಿತಾ ಇರುವಂತಹದ್ದು. ಎಲುಬುಗಳೇ ಅದಕ್ಕೆ 2 ದಡಗಳು. ಆ ನದಿಗೆ ದಡ ಯಾವುದು ಕೇಳಿದರೆ ಎಲುಬುಗಳ ರಾಶಿ ಆಚೆಗೀಚೆಗಿದೆ. ಒಳಗಡೆಗೆ ಹರಿಯುವಂಥದ್ದು ರಕ್ತ, ಮಾಂಸ, ಮಜ್ಜ ಈ ಥರ ಮತ್ತು ಕೀವು ಇತ್ಯಾದಿ ಹರಿತಾ ಇದೆ. ಅತ್ಯಂತ ಗೌರವಾದಂತಹ ಅತ್ಯಂತ ಕ್ರೂರವಾದಂತಹ ಜಂತುಗಳೂ ಅಲ್ಲಿದ್ದಾವೆ ಅಂತ ಆ ನದಿಯಲ್ಲಿ. ಅಂತಹ ನದಿಯನ್ನು ದಾಟಿ ಹೋಗಬೇಕು. ಅಂತಹ ಘೋರವಾದಂತಹ ಒಂದು ನರಕವನ್ನು ದಾಟಿ ಹೋಗಬೇಕುಳಾದರೆ ಅವನು ಅತ್ಯಂತ ಪುಣ್ಯವಾಗಿರುವಂತನಾಗಿರಬೇಕು, ಪುಣ್ಯ ಮಾಡಿರಬೇಕು. ಆಗ ಮಾತ್ರ ಅವನಿಗೆ ದಾಟ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಇಲ್ಲಾಂದರೆ ಅಲ್ಲೇ ಸಿಕ್ಕಾಕೊಂಡು ಇದು ಮಾಡ್ತಾನೆ. ಅದಕ್ಕೆ ಯಮದೂತರು ಅವನು ಬರುವಾಗ, ಯಮನ ಪಟ್ಟಣಕ್ಕೆ ಬರುವಾಗ ಅಲ್ಲಿ ಕೇಳ್ತಾರೆ ಅನಾಮಿಕರು,
ವೈತರಣಿ ನದಿಯನ್ನು ದಾಟಿಸುವಂಥ ನಾವಿಕರು ಕೇಳ್ತಾರೆ, ನಿನ್ನತ್ರ ಈ ನದಿಯನ್ನು ದಾಟಿಸಲಿಕ್ಕೆ ಅಥವಾ ಈ ನದಿಯನ್ನು ದಾಟಿ ಹೋಗಬೇಕು ಅಂತಾದರೆ ನಿನ್ನಲ್ಲಿ ಮಾಡಿರುವಂಥ ಪುಣ್ಯ ಯಾವುದಿದು ಹೇಳು, ತೋರಿಸುವುದನ್ನು ಅಂತ. ಇವನ ಹತ್ರ ಏನೂ ಇಲ್ಲ, ಶೂನ್ಯವಾಗಿದ್ದರೆ ಆವಾಗ ಹೋಗ್ಲಿಕ್ಕೆ ಸಾಧ್ಯವಿಲ್ಲವಲ್ಲ. ಆಗ ಬರುವಂತಹದ್ದು ಕರ್ಮ ಸಿದ್ಧಾಂತದಲ್ಲಿ ಬರುವಂತಹ ಏನು ಪುತ್ರಾದಿಗಳು ಕೊಡುವಂತಹ ಒಂದು ಪಿಂಡ ಪ್ರದಾನ ಏನಿದೆಯೋ ಅಥವಾ ದಾನಗಳೇನಿದೆಯೋ ಆ ದಾನದ ಫಲವಾಗಿ ಅವನಿಗೆ ಅಲ್ಲಿ ಮಾರ್ಗ ಸುಗಮವಾಗತ್ತೆ ಅಂತ ಹೇಳುತ್ತೆ. ಸೊ ನೀನು ಮಾಡಿಲ್ಲ ಅಂದ್ರೂ ಕರ್ಮ ನಿಮ್ಮ ಪುತ್ರ ಇವರು ಮಕ್ಕಳು ಮಾಡಬೇಕು, ಮಕ್ಕಳಿಗೆ ಆ ಅಧಿಕಾರ ಇದೆ, ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ತಿಥಿನಲ್ಲೆಲ್ಲ ಪಿಂಡ ಅದಕ್ಕೆ ಅದು ಪಿಂಡ ಪ್ರದಾನ ಮಾಡೋದಾಗಿರ್ಬೋದು ಅಥವಾ ದಾನ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲವೂ ಬಂದಿರೋದು ಯಾಕೆ ಕೇಳಿದರೆ ಗತಿಸಿದ ನಂತರದಲ್ಲಿ ಅವನಿಗೆ ಸಹಾಯವಾಗಲಿ ಅಂತ ಹೇಳುವಂತಹ ಒಂದು ಕಾರಣಕ್ಕಾಗಿಯೇ ಅದಕ್ಕೆ ಗೋದಾನ ಮಾಡ್ತಾರೆ. ಅಲ್ಲಿ ವೈತರಣಿ ಗೋದಾನ ಅಂತಲೇ ಇದೆ, ಮೋಕ್ಷ ಗೋದಾನ ಅಂತದೇನು ಗೋದಾನ ಅಂತ, ಗೋದಾನದ ಅತ್ಯಂತ ವಿಸ್ತಾರವಾದ ಅಲ್ಲಿ ಅದಕ್ಕಾಗಿ ಒಂದು ದಾನದ ಒಂದು ಅಧ್ಯಾಯವನ್ನೇ ಹೇಳಿದ್ದಾರೆ. ದಾನವನ್ನು ಮಾಡುವುದರಿಂದ ಏನು ಫಲ, ಯಾವ್ಯಾವ ದಾನ ಮಾಡಿದ್ರಿಂದ ಯಾವ್ಯಾವ ಫಲ ಬರುತ್ತೆ ಅಂದರೆ ಆ ಯಮಪಟ್ಟಣದಲ್ಲಿರುವಂತಹ ಏನು ಯಮರಾಜ ಇದ್ದಾನೆ, ಚಿತ್ರಗುಪ್ತ ಇದ್ದಾನೆ, ಚಿತ್ರಗುಪ್ತನ ನಂತರದಲ್ಲಿ ಒಂದಿಷ್ಟು ಯಮನ ರಕ್ಷಾ ಭಟರಿರ್ತಾರೆ ಅಲ್ವಾ, ಶಿಕ್ಷೆ ಕೊಡುವಂತಹ ಇವರೆಲ್ಲ ಇದ್ದಾರೆ. ಅವರಿಗೆಲ್ಲ ಸಂತೃಪ್ತಿ ಆಗಬೇಕು ಅಂದರೆ ಈ ದಾನವನ್ನು ಕೊಟ್ಟರೆ ಅವರಿಗೆ ಸಂತೃಪ್ತಿ ಆಗತ್ತೆ ಅಂತೇಳಿ ಆ ದಾನಗಳನ್ನೆಲ್ಲ ಹೇಳ್ತಾರೆ. ಹೀಗೆ ಆ ದಾನಕ್ಕೂ ಮಹತ್ವವನ್ನು ಕೊಟ್ಟರು, ದಾನವನ್ನು ಮಾಡಬೇಕು. ಇದೆಲ್ಲ ಅದರಲ್ಲಿ ಹೇಳ್ತಾನೆ ಏನು ಕೇಳಿದರೆ, ನೀನೇ ಸ್ವತಃ ನಿನ್ನ ಕೈಯಲ್ಲಿ ದಾನ ಮಾಡಿಕೊಂಡ್ರೆ ಅದು ಅತ್ಯಂತ ಶ್ರೇಷ್ಠ. ಇರುವಾಗೇ ಮಾಡ್ಕೋ ನೀನು. ಅಂದರೆ ಈಗ ನಾವು ಜೀವ ಇರುವಾಗಲೇ ನಾವು ಅದನ್ನು ಮಾಡಿಕೊಳ್ಬೇಕು ಅಂತ. ಒಳ್ಳೆಯ ಕೆಲಸಗಳನ್ನು ದಾನ ಮಾಡೋದ್ರಿಂದ ಏನು ಪುಣ್ಯ ಅಲ್ವಾ, ಆ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದು. ಆ ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕಿದ್ರೆ ಈಗ ನಮಗೆ ಈ ಒಂದು ಉದಾಹರಣೆಗೆ ಹೇಳೋದಾದರೆ, ನನ್ನ ಅಧಿಕಾರ ಇತ್ತು, ಆ ಅಧಿಕಾರ ನಂತರದಲ್ಲಿ ನಮ್ಮ ಮಕ್ಕಳಿಗೆ ಬರುತ್ತೆ ಅಧಿಕಾರ, ಹೌದಾ, ಮಗನಿಗೋ ಇದಕ್ಕೆಲ್ಲ ಬರುತ್ತೆ. ಈಗ ನಮ್ಮ ಅಧಿಕಾರದಲ್ಲಿರುವಾಗ ನಾವು ಅದನ್ನೇನು ಮಾಡ್ಕೊಂಡಿರಲಿಲ್ಲ ಅಂದರೆ ಮಗನ ಅಧಿಕಾರ ಬಂದಾಗ ಆ ವಸ್ತುಗಳಿಗೆಲ್ಲ ಮಗನ ಕೇಳಬೇಕು. ಮಗನಿಗೆ ಇಷ್ಟ ಇದ್ದರೆ ಅಡ್ಡಿಲ್ಲ, ಇಷ್ಟ ಇಲ್ಲದಿದ್ದರೆ ಅವನು ಏನೋ ಒಂಥರ ಇದು ಮಾಡ್ತಾನೆ. ಹಾಗಾಗಿ ನಮ್ಮ ಹತ್ರ ಶಕ್ತಿ ಇದೆಯೋ ಅಥವಾ ಸಂಪಾದನೆ ಇದೆಯೋ ಇದ್ದಾಗ ನೀವು ದಾನ ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯ ಪುಣ್ಯ. ಹಾಗೆ ಇದ್ದಾಗೆ ಮಾಡ್ಕೋ, ಶಕ್ತಿ ಇದ್ದಾಗೆ ಮಾಡೋ. ಅದು ಯಾತ್ರೆಯಲ್ಲೂ ಬರುತ್ತೆ, ಯಾತ್ರೆಗಳು ಇದೆಲ್ಲ ವಿಷಯಗಳು ಬರುತ್ತೆ, ಅದರಲ್ಲೇ ಬರುತ್ತೆ. ತೀರ್ಥಯಾತ್ರೆಯನ್ನು ಶಕ್ತಿ ಇರುವಾಗ ಅಲ್ವಾ, ದಷ್ಟಪುಷ್ಟ ಇರುವಾಗ, ಕಾಲ್ಕೈ ಗಟ್ಟಿ ಇರುವಾಗ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಹೋದರೂ ಸಹಿತ ಹೇಳಿದರೂ ಕೂಡ ಯಾರೋ ಇಷ್ಟಮಿತ್ರರು ಅಥವಾ ಆಚೆ ಈಚೆಯವರು ಹೇಳ್ತಾರೆ, ಈಗೇನಪ್ಪ ನಿನಗೆ ತೀರ್ಥಯಾತ್ರೆ, ಇನ್ನೂ ಎಷ್ಟೋ ದಿವಸ ಬದುಕಬೇಕು ನೀನು, ತೀರ್ಥಯಾತ್ರೆ ಹೀಗೆ ಹೊರಟ್ಬಿಟ್ಟಿದ್ದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಶಕ್ತಿ ಇರುವಾಗ, ನಮ್ಮ ಕಾಲು ಗಟ್ಟಿ ಇರುವಾಗ ನಾವು ಯಾತ್ರೆ ಮಾಡ್ಬೋದು. ಅದೇ ನಮ್ಮ ಕಾಲು ಬಿದ್ದು ಹೋದಾಗ ನಡೀಲಿಕ್ಕಾಗಲ್ಲ, ಏರ್ಲಿಕ್ಕಾಗಲ್ಲ, ಸ್ಟೆಪ್ ಹತ್ಸಲಿಕ್ಕಾಗಲ್ಲ. ಹೋಗಿ ನಾವು ತೀರ್ಥಯಾತ್ರೆನೇ ಮಾಡ್ತೇನೆ ಅಂತ ಹೇಳಿದರೆ ಏನು ಇದು ಪ್ರಯೋಜನ? ಸೊ ಹಾಗಿದ್ರೆ ಇವತ್ತಿನ ಈ ತೀರ್ಥಯಾತ್ರೆದು ಒಂದಷ್ಟು ವಿಚಾರಗಳು ಗರುಡ ಪುರಾಣಕ್ಕೆ ಸಂಬಂಧಪಟ್ಟಿದೆ. ಗರುಡ ಪುರಾಣದಲ್ಲೇ ಬರುತ್ತೆ ತೀರ್ಥಯಾತ್ರೆಗಳನ್ನು. ಆಯ್ತಾ, ತೀರ್ಥಯಾತ್ರೆಗಳು ಇರೋದು, ದಾನ ಇರಬಹುದು, ಧರ್ಮ ಇರಬಹುದು, ಇದೆಲ್ಲವೂ ಕೂಡ ಈ ವಿಷಯದಲ್ಲೇ ಒಳಗೊಂಡಂತಹ ವಿಷಯಗಳು. ಸೊ ಇವೆಲ್ಲ ನಂಬಿಕೆಯ ಮೂಲಕ ಇದೆಲ್ಲ ಬದುಕಿದ್ದಾಗ ಮಾಡಿಕೊಂಡ್ರೆ ಸತ್ತ ಮೇಲೆ ನಿಮ್ಮ ಮುಂದಿನ ಪ್ರಯಾಣಕ್ಕೆ ಇದು ನಿಮಗೆ ನೆರವಾಗುತ್ತೆ ಅನ್ನೋ ಒಂದು ನಂಬಿಕೆ. ನಂಬಿಕೆ ಅಂದರೆ ಅದು ಕುಕ್ತಿ ಇದೆ, ಅದಕ್ಕೆ ನಿದರ್ಶನ ಇದೆ. ಅದಕ್ಕೆ ಏನು ಸುಮ್ಮನೆ ಹೇಳಿಲ್ಲ, ಇದನ್ನು ಯಾವಾಗಲೂ ಕೂಡ ಹೇಳ್ತೇನು, ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತೇಳಿ. ಅಂದರೆ ನೀವೇನಾದ್ರು ದೇವರ ಕುರಿತಾಗಿ ನೀವು ಹುತ ಅಂದರೆ ಹೋಮ ಮಾಡಿದ್ದೀರಿ ಅಂತೇಳಿ, ತ್ಯಾಗ ಅಲ್ವಾ, ಇದು ನನ್ನದಲ್ಲ, ಅದು ಎಲ್ಲ ನಿನ್ನದೇ ಅಂತ ಹೇಳಿ ನಾವು ಏನು ತ್ಯಾಗ ಮಾಡ್ತೀವಿ, ಹೋಮ ಮಾಡ್ತೀವಿಯೋ, ಆ ಹೋಮ ಮಾಡುವಾಗ ಇದನ್ನ ಮಮ ಅಂತ ಹೇಳ್ತೀವಿ ಕೊಡೆಗೆ, ಇದನ್ನಮ್ಮ, ಇದು ನಂದಲ್ಲ, ಇದು ನಿಂದು ಅಂತ ಹೇಳಿ ನಾವೇನು ತ್ಯಾಗ ಮಾಡ್ತೀವಿಯೋ, ಹೋಮ ಮಾಡ್ತೀವಿಯೋ, ಆ ಹೋಮ ಮಾಡಿದರ ಫಲ ಅದೃಷ್ಟ. ಅದಕ್ಕೆ ಅದೃಷ್ಟ ಅಂತ ಹೇಳ್ತಾರೆ. ಸೊ ಹಂಗಿದ್ರೆ ತ್ಯಾಗ ಎಷ್ಟು ಮಾಡ್ತೀವೋ ಅಷ್ಟು ಅದೃಷ್ಟ ಬರೋದು ಅನ್ನೋದು ಒಂದು ಲೆಕ್ಕ. ಅದೃಷ್ಟ ಅಂತ ಹೇಳಿದ್ರೆ ಅದೇ ಪುಣ್ಯ ಅಂತ ಹೇಳ್ತೀವಿ. ಪುಣ್ಯ ಕಣ್ಣಿಗೆ ಕಾಣಲ್ಲ, ಅದೃಷ್ಟ. ನದೃಷ್ಟ ಅದೃಷ್ಟ ಅಂತ, ಕಣ್ಣಿಗೆ ಕಾಣದೇ ಇರುವಂಥದ್ದು ಇದು ಅಂತ ಅದೃಷ್ಟ ಅಂತ ಹೇಳ್ತೀವಿ. ಅದಕ್ಕೆ ಅದೃಷ್ಟ ಅಂತ ಹೇಳ್ತೀವಿ. ಈ ನೀವು ಜಪ ಮಾಡ್ಬೋದು, ಅಥವಾ ತಪ ಮಾಡ್ಬೋದು, ಪೂಜೆ ಮಾಡ್ಬೋದು, ಯಜ್ಞ ಮಾಡ್ಬೋದು, ಯಾಗ ಮಾಡ್ಬೋದು, ಇದು ಏನೇ ಮಾಡಿದರೂ ಕೂಡ ಅದೆಲ್ಲ ಅದೃಷ್ಟವೇ. ನದೃಷ್ಟ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಫಲ ಕೊಡುತ್ತೆ. ಅದಕ್ಕೆ ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತ ಹೇಳಿದ್ರು. ಹುತ ಅಂದರೆ ಈ ರೀತಿಯಾಗಿ ಹೋಮ ಮಾಡಿದ್ದಂಥ, ದತ್ತಂಚ ಇನ್ನು ದಾನ ಮಾಡಿರ್ತೀರಾ ನೀವು.
ಯಾರಿಗೋ ಇಲ್ಲದವರಿಗೆ ದಾನ ಮಾಡಿರ್ತೀರ, ಅಥವಾ ಇನ್ನೇನೋ ಒಂದು ಸಂದರ್ಭದಲ್ಲಿ ದಾನ ಮಾಡ್ತೀರಾ. ಆ ದಾನದಿಂದ ಬರುವಂತಹ ಪುಣ್ಯ ಏನಿದೆಯೋ ಆ ಪುಣ್ಯವೂ ಕೂಡ ಹಾಗೆ ನಿಮ್ಮೊಟ್ಟಿಗೆ ಬರುತ್ತೆ, ಇನ್ಯಾವುದೂ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಒಂದು ಆಸ್ತಿ ಇರ್ಬೋದು, ಅಥವಾ ಮನೆ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರು ನಮ್ಮೊಟ್ಟಿಗೆ ಬರೋದಿಲ್ಲ. ನಮ್ಮೊಟ್ಟಿಗೆ ಬರೋದು ಯಾವುದು ಕೇಳಿದರೆ ನಾವು ಮಾಡಿರುವಂತಹ ಯಾವ ದಾನ ಮಾಡಿದಂತಹ ಪುಣ್ಯ ಇದೆಯೋ, ಅಥವಾ ಹೋಮ ಪೂಜೆ ಇತ್ಯಾದಿಗಳಿಂದ ಮಾಡಿದಂತಹ ಪೂಜೆ ಏನಿದೆಯೋ ಅದು ಮಾತ್ರ ನಮ್ಮನ್ನು ಅನುಸರಿಸಿ ಬರುತ್ತೆ. ನನ್ನ ಕರ್ಮ ಅದು ಮಾತ್ರ ಅನುಸರಿಸಿ ಬರುತ್ತೆ. ಅದಕ್ಕೆ ಪುಣ್ಯಕ್ಕೆ ಅದೇ ಫಲ ಹೇಳುವಂಥದ್ದು. ಪುಣ್ಯದ ಫಲವೇ ಅವನಿಗೆ ಒಳ್ಳೆಯದಾಗುವುದು ಅಂತ. ಸೊ ಹೀಗೆ ಗರುಡ ಪುರಾಣದ ಎರಡನೆಯ ಒಂದು ಕಾಂಡದಲ್ಲಿ ಬರುವಂತಹ, ಅದಕ್ಕೆ ಐಹಿಕ ಆಮಿಕೃಷ್ಮಿಕ ಇದನ್ನು ನೋಡಿದ್ಮೇಲೆ ಯಮ ಮಾರ್ಗ ನಿರೂಪಣೆ ಅಂದರೆ ಯಮ ಮಾರ್ಗದಲ್ಲಿ ಏನೇನೆಲ್ಲ ಬರುತ್ತೆ, ಎಷ್ಟು ಅದೇ ಏನು ಪಾಪಿಗಳಾದರೆ ನರಕ ಮಾರ್ಗ, ಅದೇ ಪುಣ್ಯಾತ್ಮರಿಗಾದರೆ ಸ್ವರ್ಗ ಮಾರ್ಗ. ಎರಡು ಯಮಪಟ್ಟಣದಲ್ಲೂ ಕೂಡ ಎರಡು ಇದಿದೆ. ಒಂದು ಪಾಪಿಗಳಿಗಿರುವಂತಹ ಒಂದು ಪ್ರದೇಶ, ಇನ್ನೊಂದು ಪುಣ್ಯಾತ್ಮರಿಗಿರುವಂತಹ ಒಂದು ಜಾಗ. ಎರಡು ಜಾಗದಲ್ಲಿ ಅವನ ಆ ಅರಮನೆಯನ್ನು, ಯಾವುದು ಯಮರಾಜನ ಪಟ್ಟಣವನ್ನೇ ಅನೇಕ ಯೋಜನೆಗಳ ವಿಸ್ತಾರವಾಗಿರುವಂತಹ ಪಟ್ಟಣ, ಅದು ವಜ್ರದಿಂದ ನಿರ್ಮಿತವಾದದ್ದು ಇತ್ಯಾದಿಗಳೆಲ್ಲ ವರ್ಣನೆ ಬರುತ್ತೆ ಅದರಲ್ಲಿ. ಅಲ್ಲಿ ಯಾವುದೂ ಇಲ್ಲ ಅಂತಿಲ್ಲವೇ ಇಲ್ಲ ಅವನ ಇದರಲ್ಲಿ. ಅದೇ ರೀತಿಯಾಗಿ ಪಾಪಿಗಳಿಗೆ ಕೊಡುವಂತಹ ಒಂದು ನರಕ ಏನಿದೆಯೋ ಆ ನರಕದಲ್ಲಿಯೂ ಹಾಗೆ 1, 2 ಅಲ್ಲ 84 ಲಕ್ಷ ನರಕಗಳು ಅಂತ ಹೇಳಿದ್ರಲ್ಲ, ಅಷ್ಟು ವಿಧವಾದಂತಹ ನರಕಗಳಿದೆ. ಅದರಲ್ಲಿ ಘೋರವಾದಂಥ 21 ನರಕಗಳಿರುತ್ತೆ. ಆ ನರಕಗಳು ಅತ್ಯಂತ ಘೋರವಾದಂಥದ್ದು. ಅಂತಹ ಒಂದು ಪಾಪ ಮಾಡಿ ಅದರ ಫಲವನ್ನು ಅನುಭವಿಸಲಿಕ್ಕೆ ಇದನ್ನು ಹೇಳ್ತಾರೆ. ಹಾಗಿದ್ರೆ ಈ ಮನುಷ್ಯ ಮಾಡಿದಂತಹ ಏನು ಪುಣ್ಯ ಪಾಪಗಳೆಲ್ಲ ಹೇಗೆ ಧರ್ಮರಾಯನಿಗೆ ಹೇಗೆ ಗೊತ್ತಾಯಿತು ಅಲ್ವಾ? ಒಂದು ಕ್ವಶನ್. ಧರ್ಮರಾಯನಿಗೆ ಹೇಗೆ ಗೊತ್ತಾಗತ್ತೆ ಅದು ಅಂದರೆ, ಆ ಒಂದು ಎಲ್ಲ ಮನುಷ್ಯ ಮಾಡಿರುವಂತಹ ಒಂದು ಕರ್ಮದ ಫಲ ಏನಿದೆಯೋ ಆ ಫಲವನ್ನು ತಿಳಿಸುವವನೇ ಚಿತ್ರಗುಪ್ತ ಅಂತ. ಎಲ್ಲರ ಪುಣ್ಯ ಪಾಪಗಳನ್ನು ಲೆಕ್ಕ ಇಡ್ತಾನೆ ಅಂತ ಹೇಳಿ ಚಿತ್ರಗುಪ್ತ ಅಂತೇಳಿ ಬ್ಯಾಲೆನ್ಸ್ ಶೀಟ್ ಇರ್ತಾನೆ ಚಿತ್ರಗುಪ್ತ. ಹಾಗಿದ್ರೆ ಚಿತ್ರಗುಪ್ತನಿಗೆ ಯಾರು ಹೇಳ್ತಾರೆ? ಅಲ್ಲೂ ಮತ್ತೆ ಬರುತ್ತೆ, ಬ್ರಹ್ಮಮಾನಸ ಪುತ್ರರಾದಂತಹ ಒಂದು ಶ್ರವಣರು ಅಂತ ಹೇಳ್ತಾ ಇದ್ದಾರೆ. ಶ್ರವಣರು ಅಂತ, ಅದೇ ಅವರ ಪತ್ನಿಯರೇನಿದ್ದಾರೋ ಅವರಿಗೆ ಶ್ರವಣಿಯರು ಅಂತ ಹೇಳ್ತಾರೆ. ಅಂತಹ ಆ ಬ್ರಹ್ಮ ಮಾನಸ ಪುತ್ರರೇನಿದ್ದಾರೋ ಅವರೇ ಈ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರ, ಅದರಲ್ಲಿ ಪುರುಷರಾಗಿದ್ದರೆ ಆ ಶ್ರವಣರು, ಸ್ತ್ರೀಯರಾಗಿದ್ದರೆ ಶ್ರವಣೀಯರು ಅವರ ಕರ್ಮಗಳನ್ನೆಲ್ಲ ಹೇಳಿ ತಗೊಂಡು ಹೋಗಿ ಚಿತ್ರಗುಪ್ತನಿಗೆ ಹೇಳ್ತಾರಂತೆ. ಆಗ ಚಿತ್ರಗುಪ್ತ ಅದನ್ನೆಲ್ಲ ಸೇಕರಿಸಿ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿಟ್ಟಿರ್ತಾನೆ. ಯಾವಾಗ ಅವನ ಅಂತ್ಯವಾದಾಗ ಆ ವ್ಯಕ್ತಿ ಬಂದಾಗ ಅವನ ಬ್ಯಾಲೆನ್ಸ್ ಶೀಟ್ ತೆಗೆದು ಹೇಳ್ತಾನಂತೆ ಧರ್ಮರಾಯನಿಗೆ, ನೋಡು ಇವನು ಇಂತಿಂಥದ್ದೆಲ್ಲ ಮಾಡಿದ್ದಾನೆ, ಇಷ್ಟು ಇವನ ಬ್ಯಾಲೆನ್ಸ್ ಶೀಟ್ ಇದೆ, ಇವನಿಗೆ ಯಾವ ಇದನ್ನು ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ನೀವು ಅಪ್ಪಣೆ ಪಡಿಸಬೇಕು ಅಂತ ಹೇಳಿ ಹೇಳ್ತಾರೆ. ಇಷ್ಟು ಆಗೋ ಹೊತ್ತಿಗೆ ಸಾವಿನ ನಂತರದ ಮೊದಲ 10 ದಿನದಲ್ಲಿ ಇವೆಲ್ಲ ಆ ರೀತಿಯಾಗಿ ಶ್ರವಣರು ಹೇಳಿದಂತಹ ಆ ಒಂದು ವ್ಯಕ್ತಿಯ ಪುಣ್ಯ ಪಾಪಗಳ ಒಂದು ಲೀಸ್ಟ್ ಏನಿದೆಯಲ್ಲ ಅಲ್ಲಿ ಚಿತ್ರಗುಪ್ತನಿಗೆ ಹೋಗುತ್ತೆ. ಚಿತ್ರಗುಪ್ತ ಅದನ್ನು ಯಮಧರ್ಮರಾಜನಿಗೆ ಹೇಳ್ತಾನೆ. ಯಮಧರ್ಮರಾಜ ಅದನ್ನು ಇದು ಮಾಡ್ತಾನೆ. ಇದು ಪಾಪಿಗಳಾದರೆ ಪಾಪಿಗಳಿಗೆ ಮಾಡುವಂತಹದ್ದು, ಅದೇ ಪುಣ್ಯಾತ್ಮರಾದರೆ ಸ್ವತಃ ಯಮರಾಜನೇ ಬಂದು ಅವರನ್ನು ಸ್ವಾಗತಿಸ್ಕೊಂಡು ಹೋಗ್ತಾರೆ. ಅಂತಹ ಒಂದು ಟ್ರೀಟ್ಮೆಂಟ್ ಅಲ್ಲೆಲ್ಲ ಇದೆ. ಆ ಥರ ಟ್ರೀಟ್ಮೆಂಟ್ ಇದೆ ಇದರಲ್ಲಿ. ಎಲ್ಲಿ ಯಮ ಪಟ್ಟಣದಲ್ಲಿ ಇರುವಂತಹದ್ದು ಇದರಲ್ಲಿಯೂ ಕೂಡ ಯಮರಾಜನ ಅರಮನೆಯನ್ನು ಹೇಳ್ತಾರೆ. ಅದರದ್ದು ವರ್ಣನೆ ಬರುತ್ತೆ. ಆ 4 ದ್ವಾರಗಳು, ಮೇನ್ ಗೇಟು 4 ಇದೆ. ಆ 4ಗಳಲ್ಲಿ ಪೂರ್ವ, ಹಾಗೆ ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ಏನು 4 ಭಾಗ ಇದೆಯೋ ಆ 4 ಭಾಗದಲ್ಲಿ ಒಂದೇ ಒಂದು ದ್ವಾರ ಏನಿದೆಯೋ ಆ ಒಂದು ದ್ವಾರ ಮಾತ್ರ ಪಾಪಿಗಳಿಗೆ ಪ್ರವೇಶ ಮಾಡಲಿಕ್ಕೆ ಇದು. ಅದು ಯಾವುದು ಕೇಳಿದ್ರೆ ದಕ್ಷಿಣ ದ್ವಾರ. ಅದಕ್ಕೆ ದಕ್ಷಿಣಕ್ಕೆ ಮಲ್ಕೋಬಾರ್ದು. ಅದಕ್ಕೆ ದಕ್ಷಿಣಕ್ಕೆ ಮಲ್ಕೊಳ್ಬೋದು, ದಕ್ಷಿಣಕ್ಕೇನಿದಿಲ್ಲ. ಉತ್ತರ ಇದು ತಲೆ ಆಗಬಾರ್ದು ಅಂತದ್ದು. ಓಕೆ, ಹೌದು. ಮಲಗಲಿಕ್ಕೆ ದಕ್ಷಿಣ ನಿಷೇಧ ಇಲ್ಲ, ಉತ್ತರ ನಿಷೇಧ ಇದೆ. ಸೊ ದಕ್ಷಿಣಕ್ಕೆ ಪಾಪಿಗಳ ಒಂದು ದ್ವಾರ, ಬಾಕಿ ದಕ್ಷಿಣಕ್ಕೆ ಪಾಪಿಗಳಾದರೆ ಅವರಿಗೆ ಇರೋದು ದ್ವಾರವೇ ಅದು, ಇನ್ಯಾವ ದ್ವಾರವೂ ಇಲ್ಲ ಅವರಿಗೆ. ಉಳಿದ 3 ದ್ವಾರಗಳೇನಿದೆಯೋ ಇದು ಪುಣ್ಯಾತ್ಮರಿಗೆ. ಅದು ಅತ್ಯಂತ ಪುಣ್ಯವನ್ನು ಮಾಡಿದಂತಹ, ಅಂದರೆ ಯಜ್ಞ ಯಾಗಾದಿಗಳನ್ನು, ಅಶ್ವಮೇಧ ಯಾಗಾದಿಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಪುಣ್ಯ ಸಂಪಾದನೆ ಮಾಡಿದವರಿಗಾದರೆ ಪೂರ್ವದ್ಭಾಗಲು ಅಂತ. ಈಗ ಸಾಮಾನ್ಯ ವ್ರತ ನಿಯಮಾದಿಗಳನ್ನೆಲ್ಲ ಮಾಡಿ ಪುಣ್ಯವನ್ನು ಸಂಪಾದಿಸಿಕೊಂಡವರಿದ್ದರೆ ಅವರಿಗೆ ಪಶ್ಚಿಮ ಮತ್ತು ಉತ್ತರ ಭಾಗಲೇನಿದೆಯೋ ಅಲ್ಲಿ.
ಆ ಒಂದು ದ್ವಾರದಲ್ಲಿ ಅವರಿಗೆ ದಕ್ಷಿಣ ದ್ವಾರದಲ್ಲಿಯೇ ಈ ಎಲ್ಲ ಏನು ನರಕ ಹೇಳಿದೆವು 84 ಲಕ್ಷ ನರಕಗಳು 21 ಅದರಲ್ಲಿಯೂ ಕೂಡ ವಿಶೇಷವಾದಂತಹ ನರಕಗಳೇನಿದೆಯೋ ಆ ನರಕಗಳು ಬರುವಂತಹದ್ದು ಕೂಡ ಈ ಒಂದು ದಕ್ಷಿಣ ಮಾರ್ಗದಲ್ಲಿಯೇ. ಆ ಮಾರ್ಗದಲ್ಲಿಯೇ ಪಾಪಿಗಳಿಗೆ ಪ್ರವೇಶ, ಅಲ್ಲಿಯೇ ಇರುವಂತಹ ಒಂದು ಸ್ಥಾನ ಯಾವುದು ಕೇಳಿದರೆ ಅದು ನರಕ. ಆ ನರಕ ಪಾಪಿಗಳಿಗೆ. ಸೊ ಇದಿಷ್ಟು ನಾನೀಗಾಗಲೇ ಕೇಳಿದ ಹಾಗೆ ಮೊದಲ 10 ದಿನದಲ್ಲಿ ಇದೆಲ್ಲ ಒಂದು ಪ್ರೇತಾತ್ಮದ ಪ್ರಯಾಣ ಎಲ್ಲ ನಡೀತಾ ಹೋಗುತ್ತೆ ಹಿಂಗೆ. ಸೊ ಹಾಗಿದ್ರೆ ನನ್ನ ಮುಂದಿನ ಪ್ರಶ್ನೆ, 13 ದಿನ ಅಂತಾರಲ್ಲ ಸರ್, 13 ದಿನ ಈ ವೈಕುಂಠ ಇಲ್ಲಿಗೆ ಮರಣವಾದ ಮೇಲೆ ಅವನ ಗತಿಸಿದ ನಂತರದಲ್ಲಿ ಅವನ ಇದೇನು ಪ್ರಯಾಣ ಪ್ರಾರಂಭವಾಗ್ಬಿಡುತ್ತೆ, ಅಲ್ಲಿಂದನೇ ಪ್ರಾರಂಭವಾಗತ್ತೆ. ಹಾಗಾಗಿಯೇ ಕೂಡ ಆ ಒಂದು ಪಾರ್ಥಿವ ಶರೀರ ಏನಿದೆಯೋ ಆ ಪಾರ್ಥಿವ ಶರೀರದಲ್ಲಿಯೇ ಕ್ರಿಯೆಯನ್ನು ಹಿಡಿಯುವಂಥದ್ದು ಅಂತ ಇದೆ. ಕ್ರಿಯೆ ಹಿಡಿಯೋದು ಅಂತಂದರೆ ಅದರ ಸಂಸ್ಕಾರಗಳು ಅಲ್ವಾ, ಪಾರ್ಥಿವ ಶರೀರದ ಸಂಸ್ಕಾರ ಮಾಡುವಂತಹ ಒಂದು ಕ್ರಮ ಏನಿದೆಯೋ ಆ ಕ್ರಮ ಅಲ್ಲಿಂದನೇ ಆರಂಭವಾಗುತ್ತೆ. ಹೀಗೆ ನಾ ಹಿಂದೆ ಹೇಳಿದೆ, ಒಂದು ಸತಿಗೆ ಯಮದೂತರು ಅವರನ್ನು ಕರ್ಕೊಂಡು ಯಮಪಟ್ಟಣಕ್ಕೆ ಹೋಗಿ ತೋರಿಸಿ ಮತ್ತು ವಾಪಸ್ ತರ್ತಾರಲ್ಲ, ಆ ವಾಪಸ್ ಮತ್ತೆ ಬರ್ತಾರೆ ಅವರು ಈ ಒಂದು ವ್ಯಕ್ತಿಯ ಮನೆಗೆ ತಂದು ಇದುವಾಗ. ಆಗ ಆ ಒಂದು ಜೀವ ಏನಿದೆಯೋ ಆ ಜೀವ ಪುನಃ ಮತ್ತೆ ಅದೇ ಶರೀರಕ್ಕೆ ಸೇರಿಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡತ್ತಂತೆ, ಮತ್ತೆ ಬಂದು ಸೇರಬೇಕು ಅಂತ ಹೇಳಿ. ಆದರೆ ಅಲ್ಲಿಗೆ ಏನಾಗುತ್ತೆ ಕೇಳಿದರೆ ಯಮರಾಜರ ದೂತರೇನಿದ್ದಾರೋ ಆ ದೂತರು ಅವರನ್ನು ಪಾಶವಾಗಿ ಅದನ್ನು ಬಂಧಿಸ್ತಾರೆ. ಹಾಗಾಗಿ ಅಲ್ಲಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಆಗಲ್ಲ. ಈ ಕಡೆಯಲ್ಲೇನಾಗುತ್ತೆ, ಮರಣವಾದ ನಂತರದಲ್ಲಿ ಬಂಧುಗಳೇನಿದ್ದಾರೋ ಆ ಬಂಧುಗಳು ಪಾರ್ಥಿವ ಶರೀರಕ್ಕೆ ಒಂದು ಸಂಸ್ಕಾರವನ್ನು ಕೊಡಬೇಕು ಅಂಥೇಳಿ ಅವರವರ ಸಂಸ್ಕಾರ ಪದ್ಧತಿಯಂತೆಯೇ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಇದು ಮಾಡೋದಾದರೆ ಹೂಳುವ ಪದ್ಧತಿಯೋ, ಭಸ್ಮ ಮಾಡೋದು ಅಂತ ಹೇಳಿದ್ರೆ ಸುಡುವವರಾದರೆ ಸುಡುವುದೋ ಇತ್ಯಾದಿ ಕರ್ಮಾಂಗಗಳನ್ನೆಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ಅದು ಇದರೊಳಗೆ ಸೇರಿಕೊಳ್ಳಿಕ್ಕಾಗಲ್ಲ ಮತ್ತೆ ಪುನಃ ಆವಾಗ ಪ್ರೇತವಾಗೇ ಇರುತ್ತೆ. ಹೌದು, ಆ ಪ್ರೇತವಾಗಿದ್ದಾಗ ಆ ಪ್ರೇತತ್ವಕ್ಕೆ ಮೋಕ್ಷ ಬೇಕಲ್ಲ ಮತ್ತೆ, ಇಲ್ಲದ್ರೆ ಅದು ಪ್ರೇತವಾಗೇ ಇರುತ್ತೆ. ಹೇಗೆ ಅದಕ್ಕೆ ಮೋಕ್ಷ ಹೇಗೆ? ಅದಕ್ಕೆ ಮೋಕ್ಷವನ್ನು ಕೊಡುವುದು ಅವರ ವಾರಸದಾರರಾದಂತಹ ಪುತ್ರರು ಅದನ್ನು ಮಾಡಬೇಕು ಅಂತ ಹೇಳುತ್ತೆ. ಮಕ್ಕಳು ಅದನ್ನು ಮಾಡಬೇಕು. ಈಗ ಇರುವಾಗ ಮಕ್ಕಳಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಿರ್ತಾರೆ ಅಪ್ಪ ಅಮ್ಮಗಳು. ಯಾವಾಗಲೂ ಷೋಡಶ, ಪೂರ್ವ ಷೋಡಶ, ಅಪರ ಷೋಡಶ ಅಂತ ಅದು 16 ಸಂಸ್ಕಾರಗಳು ಅಂದರೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಅಂದರೆ ಉದಾಹರಣೆ ಹೇಗೆ ಕೇಳಿದರೆ, ಈಗ ಒಬ್ಬ ಜೀವಿ ಹುಟ್ಟುವಾಗ ಎಲ್ಲಿಂದ ಆರಂಭವಾಗುತ್ತೆ ಸಂಸ್ಕಾರ ಅಂತ ಕೇಳಿದರೆ ಗರ್ಭಾಧಾನದಿಂದಲೇ ಆರಂಭವಾಗುತ್ತೆ ಅಲ್ವಾ. ಗರ್ಭಾಧಾನದಿಂದಲೇ ಆರಂಭವಾದಾಗ ಆ ಗರ್ಭಾಧಾನ ಸಂಸ್ಕಾರವನ್ನು ಕೊಡಬೇಕು. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಕರ್ಣವೇದ, ಚೌಲ, ಉಪನಯನ ಅಂಥೇಳಿ ಅಲ್ಲಿಗೆ ಅಷ್ಟು ಸಂಸ್ಕಾರಗಳಾದ ಮೇಲೆ ಉಪನಯನ ಆದಮೇಲೆ ವಿವಾಹ, ಕೊನೆಯ ಸಂಸ್ಕಾರ ಏನಿದೆಯೋ ವಿವಾಹವನ್ನು ಮಾಡಿ ತಂದೆಯ ಇದನ್ನು ಮುಗಿಸ್ಕೊಂಡಿರ್ತಾನೆ. ಅವನ ಕರ್ತವ್ಯ ಅಲ್ವಾ. ತಂದೆಯಾದವನು ಮಗಳಿಗೆ ಇಷ್ಟು ಸಂಸ್ಕಾರಗಳನ್ನು ಕೊಡ್ತಾನೆ. ಹಾಗಾಗಿ ತಾಯಿಯ ಗರ್ಭಕ್ಕೆ ಸೇರುವಾಗಲೆಯೇ ಸಂಸ್ಕಾರ ಆರಂಭ ಆಗಿಬಿಡ್ತು ಅಲ್ವಾ. ಅಲ್ಲಿಂದ ತಂದೆ ತಾಯಿ ಆರಂಭ ಮಾಡಿದಂತಹ ಸಂಸ್ಕಾರಗಳೇನಿದೆಯೋ ಅದು ವಿವಾಹದಲ್ಲಿ ಕೊನೆಯಾಗತ್ತೆ. ವಿವಾಹ ನಂತರದಲ್ಲಿ ಅವನಿಗೆ ಜವಾಬ್ದಾರಿ ಬಂತು, ಮಗನಿಗೆ ಜವಾಬ್ದಾರಿ ಬಂತು. ಇದಕ್ಕೇನೆ ಹೇಳಿದ್ದು ಜವಾಬ್ದಾರಿ ಬರೋ ವಯಸ್ಸು ಅಂತ ಹೇಳ್ತಾರಲ್ಲ, ಅದಕ್ಕೆ ಅಲ್ಲಿಗೆ ಜವಾಬ್ದಾರಿ ಬಂದ ಮೇಲೆ ಅಲ್ಲಿಂದ ಮುಂದಿನ ಇದೇನಿದೆಯೋ ಆಗ ಗತಿಸಿದಂತಹ ಅಂದರೆ ತೀರ್ಕೊಂಡಂತಹ ತಂದೆ ತಾಯಿಯರಿಗೆ ಮುಂದಿನ 16 ಸಂಸ್ಕಾರಗಳೇನಿದೆಯೋ ಆ ಸಂಸ್ಕಾರವನ್ನು ಮಾಡುವವನು ಯಾರು ಕೇಳಿದರೆ ಮಕ್ಕಳು ಅಂತ. ಈ 16 ಸಂಸ್ಕಾರ ಯಾವುದು ಸರ್? ಈ ಅಪರ ಸಂಸ್ಕಾರ, ಅಪರ ಷೋಡಶ ಅಂತ ಹೇಳ್ತೀವಲ್ಲ, ಆ ಅಪರ ಷೋಡಶದಲ್ಲಿ ಬರುವಂಥದ್ದೇ ಈ ಅಂತ್ಯೇಷ್ಟಿ ಹೇಳುವಂಥದ್ದು. ಇದು ಎಲ್ಲಿಂದ ದಹನದಿಂದ ಆರಂಭವಾಗುತ್ತೆ, ಅಲ್ಲಿಯೂ ಅಲ್ಲ, ಮರಣ ಸಂಶಯೇ ಅಂತ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಯಾವಾಗ ತಂದೆ ತಾಯಿಗಳು ಹಾಸಿಗೆ ಹಿಡಿದು ಮರಣ ಇನ್ನೇನು ಕೆಲವು ಕ್ಷಣದಲ್ಲಿ ಮರಣವಾಗತ್ತೆ ಎನ್ನುವಂತಹ ಒಂದು ಸಂಶಯ ಬಂದಾಗಲೇ ಎಲ್ಲ ಆರಂಭ ಮಾಡಿ ಕರ್ಮಾಂಗವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿಧಿಯನ್ನು ಹೇಳ್ತಾ ಅದನ್ನು ಆ ಒಂದು ಚಾಪ್ಟರಲ್ಲಿ ಹೇಳ್ತಾ ಹೋಗುತ್ತೆ. ಹೀಗೆ ಏನೇನು ಮಾಡಬೇಕು ಮರಣವಾಗುವಾಗ ಏನು ವಿಧಿಯನ್ನು ಆಚರಿಸಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಪುಣ್ಯತಮವಾದಂತಹ ಸಾಲಿಗ್ರಾಮ ಹಾಗೆ ತುಳಸಿ ಇವುಗಳ ಸಾನ್ನಿಧ್ಯದಲ್ಲಿ ಮರಣವಾದರೆ ಅವರಿಗೆ ಸಾಕ್ಷಾತ್ ವೈಕುಂಠ ಲೋಕವೇ ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಅದರ ಪುಣ್ಯವನ್ನು ಹೇಳ್ತಾ ಹೋಗ್ತಾರೆ. ಗಂಗೆಯ ವರ್ಣನೆ ಬರುತ್ತೆ, ಗಂಗೆಯ ಪುಣ್ಯವನ್ನು ಹೇಳ್ತಾರೆ, ಗಂಗೆಯ ಪ್ರಾಶನ ಮಾಡುವಂಥದ್ದು ಹೇಳ್ತಾರೆ. ಹೀಗೆ ಸಾಲಿಗ್ರಾಮ, ಗಂಗೆ, ಅನಂತರ ತುಳಸಿ ಇಂತಹ ಒಂದು ಸನ್ನಿಧಾನದಲ್ಲಿ ಮರಣವಾದರೆ ಅವರಿಗೆ ಪುಣ್ಯವೇ ಇದು ಏನು ನರಕವೇ ಇಲ್ಲ, ಅವರಿಗೆ
ಸ್ವರ್ಗವೇ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಆ ಥರವಾಗಿ. ಹಾಗಾಗಿ ಮರಣವಾಗುವಾಗ ರಂಗೋಲಿಯನ್ನು ಹಾಕಿ ಇದನ್ನೆಲ್ಲ, ಯಾಕೆಂದರೆ ಮಂಡಲವನ್ನು ಇಡಬೇಕು. ಇದೊಂದು ಅಂತ್ಯೇಷ್ಟಿ ಎನ್ನುವಂಥದ್ದು ಯಜ್ಞ ಓಕೆ ಅಲ್ವಾ, ಅದಕ್ಕೆ ಪಿತೃಯಜ್ಞ ಅಂತ ಹೇಳ್ತೀವಿ. ಯಾಕೆ ಹೇಗೆ ನಾವು ದೇವತೆಗಳಿಗೆ ಯಜ್ಞವನ್ನು ಮಾಡ್ತೀವಿಯೋ ಹಾಗೆಯೇ ಯಮನಿಗೆ ಮಾಡುವಂತಹ ಒಂದು ಯಜ್ಞ ಏನಿದೆಯೋ ಅದು ಅಂತ್ಯೇಷ್ಟಿ ಯಜ್ಞ ಅಂತೇಳಿ ಪಿತೃಯಜ್ಞ ಅಂತ ಹೇಳ್ತೀವಿ. ಆ ಯಜ್ಞಕ್ಕೆ ಹವಿಸ್ರು ಯಾವುದು ಕೇಳಿದರೆ ಈ ಪಾರ್ಥಿವ ಶರೀರ ಹವಿಸ್ಸು. ಓಹೋ, ಹೌದು. ಅಂದ್ರೆ ನಾವು ದೇವರುಗಳಿಗೆ ಕೊಡಬೇಕಾದ್ರೆ ತೆಂಗಿನಕಾಯಿ, ಹರಳು ಇದನ್ನೆಲ್ಲ ಕೊಡ್ತೀವಲ್ಲ ನಾವು, ಪೂರ್ಣಾಹುತಿ ಇತ್ಯಾದಿಗಳನ್ನ ಏನು ಮಾಡ್ತೀವಿ ನಾವು ದೇವತೆಗಳಿಗೆ ಮಾಡುವಂಥದ್ದು. ಅದಕ್ಕೆ ಹವ್ಯ ಕವ್ಯ ಅಂತೇಳಿ ಎರಡು ವಿಧಾನ ಇದೆ. ಒಂದು ಹವ್ಯ ಅಂತ ಹೇಳಿದರೆ ದೇವರಿಗೆ ಮಾಡುವಂತಹ ಇದೆಲ್ಲ ಹವಿಸ್ಸು, ನೈವೇದ್ಯ ಇರ್ಬೋದು ಅಥವಾ ಹೋಮ ಇರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಇದೆಲ್ಲ ಹವ್ಯ ಅಂತೇಳಿ ಬರುತ್ತೆ. ಕವ್ಯ ಕೊಡುವಂಥದ್ದು ಏನಿದೆಯೋ ಅದು ಪಿತೃಗಳಿಗೆ ಮಾಡುವಂತಹ ಯಜ್ಞ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಏನೇ ಸೊ ಪಿತೃಗಳಿಗೆ ಇದು ಯಜ್ಞ ಕೊಡೋದಂದ್ರೆ ಇದು ಯಜ್ಞ ನಮ್ಮ ಪಿತೃಗಳಿಗೆ ಇದೆಲ್ಲ ಹೋಗುತ್ತೆ, ಎಲ್ಲದೂ ಹೋಗುತ್ತೆ, ಅವ್ರಿಗೆ ಅದನ್ನು ಹೋಗುತ್ತೆ. ಅದಕ್ಕೆ ಇದರಲ್ಲಿ ಬರುವಾಗ ಶವ ಸಂಸ್ಕಾರ ಮಾಡುವಾಗ ಅವನಿಗೆ ಕರ್ಣ ಸೂಕ್ತ ಪಠಣಗಳು, ಇದನ್ನು ಪುನಃ ಮತ್ತೆ ಜೀವಾತ್ಮವನ್ನು ತಂದು ಇದು ಮಾಡಿ ಎಲ್ಲ ವಿಧಾನಗಳೇನಿದೆಯೋ ಆ ವಿಧಿಗಳೇ. ಅದರಲ್ಲಿ ನಮ್ಮ ಬ್ರಾಹ್ಮಣರಲ್ಲಿ ಪ್ರೊಸೆಸ್ ವಿಧಿ ಜಾಸ್ತಿ ಇರುತ್ತೆ ಅದರಲ್ಲಿ, ಉಳಿದವರಿಗೆ ಅದರಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿ ಅದು ಆಚರಣೆಯಲ್ಲಿ ಬಂದಿರುವಂಥದ್ದು. ಸೊ ಒಂದು ಈಗ ನೋಡಿ, ಇದೇ ಇವತ್ತು ಭೂಮಿ ಮೇಲೆ ಇವಾಗ ಈ ಶೋನ ನೋಡ್ತಾ ಇರೋರು ಯಾರೋ ಬ್ರಾಹ್ಮಣರು ಇರ್ಬೋದು, ಇತರೆಯರು ಇರಬಹುದು. ಸೊ ಇಬ್ರಿಗೂ ಅಂತ್ಯ ಸಂಸ್ಕಾರಗಳು ಬೇರೆ ಬೇರೆ ಆದ್ರೂ ಮತ್ತು ಇದಾದ ಮೇಲೆ ಸತ್ತ ಮೇಲೆ ಅದಕ್ಕೆ ಪ್ರೇತಕ್ಕೆ ಸಿಗೋ ಫಲ ಆಗಿದ್ರೆ ಇದ್ರ ಮೇಲೆ ಡಿಪೆಂಡ್ ಆಗತ್ತಾ ಅಥವಾ ಎಲ್ಲನೂ ಒಂದೇನಾ, ಬೇರೆ ರೀತಿಗಳು ಬೇರೆ ಆಗಿರುತ್ತೆ. ಯಾಕೆ ಹೇಳಿದ್ರೆ ಅವನು ಮಾಡಿರುವಂತಹ ಒಂದು ಕರ್ಮದ ಫಲದಿಂದಾಗಿ ಅವನಿಗೆ ಸಿಗುವಂತಹದ್ದು, ಅದು ಕರ್ಮದ ಫಲ ಆಯ್ತಲ್ವಾ. ಅಂತ್ಯ ಸಂಸ್ಕಾರವೂ ಹಾಗೆಯೇ. ಅಂತ್ಯ ಸಂಸ್ಕಾರಗಳು ಅಂದರೆ ಹೆಚ್ಚು ಶ್ರೇಷ್ಠವಾದಾಗ ಹೆಚ್ಚು ವಿಧಿ ಇರುತ್ತೆ ಅಂತ. ಹಾಗೆ ಈ ಬ್ರಾಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಲ್ವಾ, ಈ ಇದರಲ್ಲಿ 3 ವರ್ಣಗಳು ಬ್ರಾಹ್ಮಣ ವರ್ಣವೇ, ಅವರಿಗೆಲ್ಲ ಅಧಿಕಾರಗಳು ಇದೆ. ಆದರೆ ಕರ್ಮದಲ್ಲಿ ಅವರು ಷಟ್ಕರ್ಮಿಗಳು, ಬ್ರಾಹ್ಮಣರು ಷಟ್ಕರ್ಮಿಗಳಾದರೆ ಇವರೆಲ್ಲ ಒಂದೊಂದು ಕರ್ಮವನ್ನು ಕಡಿಮೆ ತ್ರಿಕರ್ಮಿಗಳಾಗಿರ್ತಾರೆ, ಅದು ಅವರಿಗೆ ಕಡಿಮೆಗಳು. ಈಗ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನಿಗೆ ವಿಧಿ ಇದೆ. ಏನು ವಿಧಿ ಇದೆ? ಅವನು ಷಟ್ಕರ್ಮವನ್ನು ಆಚರಿಸಬೇಕು. ಒಂದು ಅಧ್ಯಯನ ಅಧ್ಯಾಪನ, ಯಜ್ಞ ಯಾಜನ ಅಲ್ವಾ, ದಾನ ಪ್ರತಿಗ್ರಹ, ಈ ಒಂದು 6 ಕರ್ಮ ಏನಿದೆಯೋ ಅವನಿಗೆ ಕಂಪಲ್ಸರಿ. ಯಾರಿಗೆ? ಬ್ರಾಹ್ಮಣ ಅದನ್ನು ಮಾಡಲೇಬೇಕು. ಅವನು ಅಧ್ಯಯನ ಮಾಡಬೇಕು, ಅಧ್ಯಾಪನವೂ ಮಾಡಬೇಕು, ಅವನು ಓದಬೇಕು, ಇನ್ನೊಬ್ಬರಿಗೂ ವಿಷಯವನ್ನು ಹೇಳಬೇಕು, ಅದನ್ನು ಮಾಡಬೇಕು. ಹಾಗೆ ಯಜ್ಞವನ್ನು ಮಾಡಬೇಕು, ಯಜ್ಞವನ್ನು ಮಾಡಿಸುವಂತಹ ಕರ್ತವ್ಯವೂ ಅವನಿಗಿದೆ, ಅವನನ್ನು ಮಾಡಬೇಕು. ಇನ್ನೊಬ್ಬರಿಗೆ ಯಜ್ಞ ಮಾಡಿಸುವಾಗ ಅವನೇ ಆಚಾರ್ಯತ್ವವನ್ನು ವಹಿಸಿ ಅದನ್ನು ಮಾಡಬೇಕು ಅನ್ನುವಂಥದ್ದು. ಆನಂತರ ದಾನ ಪ್ರತಿಗ್ರಹ, ಅದೇ ರೀತಿಯಾಗಿ ಅವನೂ ದಾನ ಮಾಡಬೇಕು, ಇನ್ನೊಬ್ಬರ ದಾನವನ್ನು ಮಾಡಿಸಬೇಕು ಅಂಥೇಳಿ. ಅಂದರೆ ದಾನವನ್ನು ಮಾಡಬೇಕು, ಪ್ರತಿಗ್ರಹವನ್ನು ಮಾಡಬೇಕು ಅಂತ, ಸ್ವೀಕರಿಸಬೇಕು ಅಂತ. ಇದು ಉಳಿದವರಿಗೆ ಒಂದೊಂದು ಕಡಿಮೆ ಆಗ್ತಾ ಬರುತ್ತೆ. ಗೊತ್ತಾಯ್ತು ಸರ್. ಈ ಒಂದು ಪಾಯಿಂಟ್ ಮಾತ್ರ ಇವತ್ತಿನ ಪ್ರಸ್ತುತ ದಿನ ನೋಡಿ, ಅಂದರೆ ಇವಾಗ ಒಬ್ಬರು ಬ್ರಾಹ್ಮಣರು IT ಕಂಪ್ನಿನಲ್ಲೇ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ. ಇಲ್ಲಿ ಹೇಳಿರೋ ಅಂಥ ಎಲ್ಲ ವಿಧಿ ಕರ್ಮಗಳು ಮೊದಲಾದರೆ ಜೀವನದಲ್ಲೇ ಇದೊಂದು ದಿನಚರಿ ಆಗೋಗಿರೋದು, ಬದುಕ್ತದಿದೆ ಹೀಗೆ, ಬ್ರಾಹ್ಮಣರನ್ನೇ ಸಂಪಾದಿಸ್ತಾ ಇದ್ದಿದ್ದೆ ಈ ಥರ ಪೌರೋಹಿತ್ಯದ ಮೂಲಕ. ಇದೆಲ್ಲ ಏನೋ ಕಲಿಕೆ ಅಲ್ಲ, ಸೆಪ್ರೇಟಾಗಿ ಏನು ಮಾಡಬೇಕಾಗಿಲ್ಲ, ಜೀವನನೇ ಹಿಂಗೆ ನಡೆಸ್ತಾ ಇದ್ರು. ಬಟ್ ಇವತ್ತೆಲ್ಲ ಹಿಂಗೆ ಆಗೋಗಿರೋದ್ರಿಂದ ಈ ಪ್ರಸ್ತುತ ಕಾಲಕ್ಕೆ ಇದರ ಒಂದು ಏನಂತೀರಾ, ಇದರ ಒಂದು ಇಂಪಾರ್ಟೆನ್ಸು ಅಥವಾ ಇವತ್ತಿನ ಕಾಲಕ್ಕೂ ಇದು ಎಷ್ಟು ಪ್ರಸ್ತುತ? ಹಾಗಾಗಿ ಅದೇ ಅವರ ಕಾಲಕ್ರಮೇಣದಲ್ಲಿ ಈ ಬದುಕಿನಲ್ಲೂ ಚೇಂಜ್ ಆಗ್ತಾ ಬಂತು ಅಂತ. ಯಾವ ಥರ ಕೇಳಿದರೆ, ಈಗ ಬ್ರಾಹ್ಮಣನಾದವನಿಗೆ ಏನು ಹೇಳಿದಾರೋ ಅದನ್ನು ಬಿಟ್ಟು ಉಳಿದನ್ನೂ ಮಾಡ್ತಾ ಇದ್ದಾನೆ ಅವನು. ಬ್ರಾಹ್ಮಣ ಮಾಡೋದರಿಂದ ಏನಾಗುತ್ತೆ ಕೇಳಿದರೆ, ಏನಾಗುವಂಥದ್ದು ಏನೂ ಇಲ್ಲ. ಇವತ್ತು ನಡೀತಾ ಇದೆಯಲ್ಲ ಅಲ್ವಾ. ಈಗ ಹಾಲು ಮಾರಬಾರ್ದು ಬ್ರಾಹ್ಮಣನಾದವನು ಹೇಳಿದರೆ ಹಾಲೇ ಮಾಡ್ತಾ ಇದ್ದೀವಿ ಅಲ್ಲ. ಅನ್ನ ಮಾರಬಾರ್ದು ಹೇಳಿದೆ, ಅನ್ನ ಮಾಡ್ತಾ ಇದ್ದೀವಿ ಅಲ್ಲ ಅಲ್ವಾ. ಏನು ಮಾಡ್ತಾ ಇದ್ದೀವಿ? ಎಲ್ಲವೂ ಮಾಡ್ತಾ ಇದ್ದೀವಿ. ಆದರೆ ಅದರ ಫಲವಾಗಿ ಏನು ಅನುಭವಿಸ್ತಾ ಇದ್ದೀವಿ ಕೇಳಿದರೆ, ಎಷ್ಟು ಆಗಬಾರದಿದೆಯೋ ಅದಷ್ಟೆಲ್ಲ ಆಗ್ತಾ ಇದೆ ಇವತ್ತು. ಅಂದರೆ ಈಗ ಸಮಾಜದಲ್ಲಿ ಕಾಣುತ್ತಲ್ಲ, ಸಮಾಜದಲ್ಲಿ ಹಿಂದೆಲ್ಲ ಇರುವಂಥದ್ದು ಈ ಪಾಪ ಪುಣ್ಯಗಳ ಒಂದು ಇದನ್ನು ಕೊಟ್ಟಿರೋದೇ, ವಿಷಯವನ್ನು ಕೊಟ್ಟಿರೋದೇ ಅದರಿಂದ. ಈಗ ಪಾಪ ಅಂತ ಹೇಳಿದರೆ ನಾವು ಅದನ್ನು ಮಾಡಲಿಕ್ಕೆ ಹೋಗದಿದ್ದಾಗ ಅದರಿಂದ ಕೆಡಕಾಗಲ್ಲ
ಅಲ್ವಾ? ಅದೇ ಪಾಪದ ಬಗ್ಗೆ ಏನೂ ಒಂದು ಇದೇ ಇಲ್ಲ, ಪಾಪ ಅಂದರೆ ಇಲ್ಲವೇ ಇಲ್ಲ, ಸುಳ್ಳು, ಅದು ಇದು ಬೋಗಸ್ಸು ಇದು ಅಂತ ಹೇಳುವಂತಹ ಒಂದು ಅಭಿಪ್ರಾಯ ಇದ್ದರೆ ಅದರ ಮಾಡೋದ್ರಲ್ಲಿ ಅವನು ಏನೂ ಹಿಂಜರಿಯೋದಿಲ್ಲ. ಆ ಭಯನೇ ಹೊರಟೋಗ್ಬಿಟ್ಟಿದೆ ಅಲ್ವಾ? ಭಯನೇ ಹೊರಟೋಗಿದ್ದಿದೆ. ಹಾಗಾಗಿ ಈಗ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಹೇಳುವಂಥದ್ದು ಅದು ಪಾಪ ಅಂತ ಇದೆ ಅಲ್ವಾ? ಮೊದಲ ಲೈನಿಗೆ ಹೆದರ್ಕೊಳ್ತಾ ಇದ್ವಿ. ಯಾಕೆ ಹೆದರ್ಕೊಳ್ತಾ? ಅದಕ್ಕೆ ಇದು ಮಾಡಿದರೆ ಇದು ಪಾಪ, ಇದು ಮಾಡಿದರೆ ಇದು ಪುಣ್ಯ ಅಂತ ಹೇಳುವಂತಹ ಒಂದು ಲೀಸ್ಟೇ ಇತ್ತು ನಮ್ಮಲ್ಲಿ. ಹಾಗಾಗಿ ಏನೂ ಇದನ್ನು ಯೋಚನೆ ಮಾಡ್ಕೊಂಡು ಹೋಗೋದಿಲ್ಲ. ಇವತ್ತು ಸ್ವಾರ್ಥಿನೂ ಆಗಿದ್ದಾನೆ. ಸ್ವಾರ್ಥಿಯ ಇದರಲ್ಲಿ ತನ್ನದೊಂದು ಆದರೆ ಆಯಿತು, ಇನ್ಯಾವುದೂ ಇದಿಲ್ಲ ಹೇಳುವಂತಹ ಅಭಿಪ್ರಾಯದಲ್ಲಿ ಅದನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು. ಹಾಗಾಗಿ ಅದನ್ನು ಒಂದಿಷ್ಟು ಕಷ್ಟವನ್ನು ತಂದುಕೊಳ್ಳೋದು. ಅದಕ್ಕೆ ಪ್ರಾರಬ್ಧ ಅಂತ ಹೇಳ್ತೇವೆ. ಒಂದು ಸಂಚಿತ, ಇನ್ನೊಂದು ಪ್ರಾರಬ್ಧ ಅಂತ. ಪ್ರಾರಬ್ಧ ಏನಿದೆಯೋ ಅದು ಹಿಂದಿಂದ ಬಂದಿರುವಂಥದ್ದು. ಸಂಚಿತ ಅಂದರೆ ನಾವೇ ಮಾಡ್ಕೊಂಡಿರೋದು, ನಿಮ್ಮ ಕೈಯಾರೆ ಮಾಡಿದ್ದು. ಕೈಯಾರೆ ಮಾಡಿರುವಂಥದ್ದು. ಹಾಗಾಗಿ ಒಂದಿಷ್ಟು ಕೈಯಾರೆ ಮಾಡ್ಕೊಂಡಿರುವಂಥದ್ದು. ಇದನ್ನೆಲ್ಲ ಈ ವಿಷಯಗಳೂ ಅದರಲ್ಲಿ ಬರ್ತಾ ಹೋಗುತ್ತೆ. ಏನು ಕೇಳಿದರೆ, ಪಾಪಿ ಚಿನ್ನ ನಿರೂಪಣೆ ಅಂಥೇಳಿ, ಪಾಪಿ ಯಾವ ರೀತಿ ಚಿಹ್ನೆ ಇರುತ್ತೆ ಅವನಿಗೆ, ಪಾಪಿ ಆದವನಿಗೆ ಅಂತ ಹೇಳಿದರೆ ಅವನು ನೋಡಿಯೇ ಇಂಥ ಪಾಪ ಮಾಡಿದ್ದಾನೆ ಅಂತ ಹೇಳ್ಬೋದು. ಅಯ್ಯೋ, ಇದು ಗರುಡ ಪುರಾಣದಲ್ಲಿ ಬರುತ್ತೆ. ಅದನ್ನು ಇಂತಿಂತಹ ಚಿಹ್ನೆ ಇದ್ದರೆ ಇಂತಿಂಥ ಪಾಪ ಮಾಡಿದ್ದಾನೆ ಅವನು. ಏನ ಚಿಹ್ನೆಗಳು? ಈಗ ಕುಷ್ಠರೋಗ ಇದೆ ಅಂತ ಹೇಳಿದರೆ ಅವನು ಈ ಪಾಪ ಮಾಡಿದ್ದಾನೆ ಅಂತೇಳಿ. ಪಾಂಡುರೋಗ, ಈ ಪುಸ್ತಕವನ್ನು ಅಪಹರಿಸಿದರೆ, ಪುಸ್ತಕ ಯಾರದೋ ಕದ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಮೂಕನಾಗ್ಬಿಡ್ತಾನೆ. ಮೂಗ ಮುಂದಿನ ಜನ್ಮ ಏನೋ ಇದೆಯೋ ಅವನಿಗೆ ಇದ್ದರೆ, ಅವನು ಹುಟ್ಟಿದರೆ ಅವನು ಮೂಕನಾಗ್ತಾನೆ. ಹಾಗೆ ಯಾರನ್ನಾರು ಕಾಲಲ್ಲಿ ಒದ್ದಿದ್ರೆ, ಅದು ತಥಾಪಿ ಬ್ರಾಹ್ಮಣರನ್ನೋ ಇವರನ್ನೆಲ್ಲ ಅವನ ಕಾಲಲ್ಲಿ ಒದ್ದಿದ್ರೆ ಅವನು ಬಂಗು ಆಗ್ತಾನೆ. ಇತ್ಯಾದಿ ವಿಷಯಗಳೆಲ್ಲ ಬರ್ತದೆ, ತುಂಬ ವಿಷಯಗಳು ಬರುತ್ತೆ ಹೀಗೆ ಪಾಪ ಚಿಹ್ನೆ ಇದರನ್ನು. ಅಂತಹ 2 ಅಧ್ಯಾಯಗಳಲ್ಲಿ ಹೇಳ್ತಾನೆ ಪಾಪ ಚಿಹ್ನ ನಿರೂಪಣೆ. ಹಾಗೆ ಯಾರ್ಯಾರು ಯಾವ್ಯಾವ ಪಾಪವನ್ನು ಮಾಡಿದರೆ ಯಾವ್ಯಾವ ನರಕಕ್ಕೆ ಹೋಗ್ತಾನೆ ಹೇಳುವಂಥದ್ದನ್ನು ಹೇಳ್ತಾ ಹೋಗುತ್ತೆ. ಇಂಥ ಪಾಪ ಮಾಡಿದ್ರೆ ಇಂಥ ವರ್ಗ. ಇವಾಗ ಬ್ರಾಹ್ಮಣನನ್ನು ಹತ್ಯೆ ಮಾಡ್ದ ಅಂತ ಹೇಳಿದರೆ ಅವನು ಬ್ರಹ್ಮರಾಕ್ಷಸನಾಗಿ ದೊಡ್ಡ ಅಡವಿಯಲ್ಲಿ ಬ್ರಹ್ಮರಾಕ್ಷಸನಾಗಿ ಹುಡ್ತಾನೆ ಅವನು. ಮತ್ತೆ ಬಾಕಿ ಹಾಗೆಯ. ಅದೇ ಈಗ ತುಂಬ ಅತ್ತೆಗೆ ಇದನ್ನು ಕೊಟ್ಟರೆ, ಕಿಳ್ಕಳವನ್ನು ಕೊಟ್ಟರೆ, ಇದೆಲ್ಲ ಮಾಡಿದ್ರೆ ಏನಾಗಿ ಹುಡ್ತಾಳೆ. ಇಂಥ ವಿಷಯಗಳೆಲ್ಲ ಬರ್ತಾ ಇದೆ. ಇದೆಲ್ಲವ ಈ ಚಿಹ್ನೆಗಳನ್ನು ಅಥವಾ ಇದನ್ನು ಹೇಳಿದಾಗ ಇದು ಪ್ರಸ್ತುತ ಎನ್ನುವಂತಹದ್ದು ನಮಗೆ ಮನವರಿಕೆ ಆಗುತ್ತೆ. ಇದು ಇದೆ ಅಂದರೆ ಯಾಕೆಂದರೆ ನಾವು ಅದನ್ನೆಲ್ಲ ವ್ಯಕ್ತಿಗಳನ್ನೆಲ್ಲ ಹೋಗ್ತೀವಲ್ಲ. ಈಗ ಯಾರಿಗೋ ನೀರನ್ನು ಕೊಡದೆಯೇ ಇದು ಮಾಡಿದರೆ, ಎಲ್ಲೋ ಆಪತ್ಕಾಲದಲ್ಲಿದ್ದಾನೆ, ನೀರು ಬೇಕು ಅಂತ ಬಂದರೆ ಅವನಿಗೆ ನೀರು ಕೊಡದೇ ಇದ್ದರೆ ಉದರ ರೋಗ, ಏನದು ಹೊಟ್ಟೆಯಲ್ಲಿ ನೀರು ತುಂಬುವಂತಹ ಜಲೋದರ ರೋಗ. ಈ ನೀರು ಕೊಡದರೆ ಹಲ್ಲಿ ಆಗ್ತೀಯಾ? ಹೌದು, ಅದು ಆ ಥರದ್ದೆಲ್ಲ ಹೇಳ್ತಾರಲ್ಲ. ಹಾಗೆ ಅದರಲ್ಲೂ ಜನ್ಮದಲ್ಲಿ ಈಗ ಒಂದು ಜನ್ಮದಲ್ಲಿ ಒಂದಾಗಿ, ಇನ್ನೊಂದು ಜನ್ಮದಲ್ಲಿ ಮತ್ತೊಂದು ಜನ್ಮದಲ್ಲಿ ಇದೆಲ್ಲ ಏನಿದೆಯೋ ಈ ಮನುಷ್ಯ ಜೀವಿ ಏನಿದೆಯಲ್ಲ, ಇವನೆಲ್ಲವೂ 84 ಲಕ್ಷ ಜಂತುಗಳಲ್ಲಿ ಪುನಃ ಹುಟ್ಟಿ ಸತ್ತಿ ಬರುವಂತಹ ಜೀವನ. ಕೊನೆಯ ಜನ್ಮ ಏನಿದೆಯೋ ಅದು ಮನುಷ್ಯ ಜನ್ಮ. ಒಟ್ಟು ಜೀವಿಗಳ ಸಂಖ್ಯೆ ಎಷ್ಟು ಕೇಳಿದರೆ 84 ಜಂತು. ಯಾವುದು? ಸ್ಥಾವರ ಜಂಗಮ ಅಂತೇಳಿ ಎಲ್ಲವೂ ಬರ್ತದೆ. ಹೌದು, ಮರ ಗಿಡಗಳಿಂದ ಹಿಡಿದು ಗಂಟಿಗೆಗಳಿಂದ ಕೀಟಗಳಿಂದ ಹಿಡಿದು ಎಲ್ಲ ಜೀವಿಗಳ ಒಂದು ಸಂಕುಲವೇ ಏನಿದೆಯಲ್ಲ ಅದು 84 ಲಕ್ಷ ಜಂತು. ಅಂತಹ 84 ಲಕ್ಷ ಜಂತುಗಳಲ್ಲಿ ಸುತ್ತುವರೆದು ಬಂದು ಕೊನೆಯಲ್ಲಿ ಬರುವಂತಹ ಜನ್ಮ ಯಾವುದು ಕೇಳಿದರೆ ಅದು ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಬಂದಿರುವಂತಹ ಮನುಷ್ಯ ಜನ್ಮವನ್ನು ನೀವು ಯಾವುದಕ್ಕೆ ಉಪಯೋಗಿಸ್ಬೇಕು ಕೇಳಿದರೆ ಪುಣ್ಯ ಮಾಡಲಿಕ್ಕೆ ಉಪಯೋಗಿಸ್ಬೇಕು, ಅದರಿಂದ ಮೋಕ್ಷ ಸಿಗತ್ತೆ ಅಂತ ಹೇಳುತ್ತೆ. ಇದಕ್ಕೆ ದಾಸರ ಸಾಹಿತ್ಯನೂ ಇದೆಯಲ್ಲ, ಅಂದ್ರೆ ದಾಸ ಸಾಹಿತ್ಯವೂ ಇದೆ. ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ ಏನೋ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಹಂಗಿದ್ರೆ ಈ 7 ಜನ್ಮ. ಹೌದು, 7 ಜನ್ಮ. 7 ಜನ್ಮ, ಪ್ರತಿಯೊಬ್ಬರಿಗೂ 7 ಜನ್ಮ ಅಂತ ಹೇಳ್ತೀವಲ್ಲ, ಸಪ್ತ ಜನ್ಮ ಅಂತ ಹೇಳ್ಕೊಂಡಂತ. ಆ 7 ಜನ್ಮದಲ್ಲಿಯೂ ಕೂಡ ಅದು ಎಲ್ರಿಗೂ ಇದೆಯಾ? ಎಲ್ರಿಗೂ ಇರುವಂಥದ್ದು, ಎಲ್ರಿಗೂ ಇರುವಂಥ 7 ಜನ್ಮ ಅಂತೇಳಿ ಒಂದೇ ಥರ ಇರ್ತಾರೆ ಅವರು ಅಂತ ಹೇಳುವಂಥದ್ದು. ಸೇಮ್ ಇದ್ದಾರೆ 7 ಜನ ಇರ್ತಾರೆ, 7 ಜನ್ಮ ಇರುತ್ತೆ ಇತ್ಯಾದಿಗಳನ್ನೇನು ಬಂದಿದೆಯೋ ಅದೆಲ್ಲವ. ಆದರೆ ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಾದರೆ ಈ ಒಂದು 84 ಲಕ್ಷ ಜಂತುಗಳಲ್ಲಿಯೂ ಕೂಡ ಪರಿಭ್ರಮಣೆ ಮಾಡಿ ಅವನಿಗೆ ಯಾವುದೋ ಒಂದು ಇದರಲ್ಲಿರುವಾಗ ಮಾಡಿರುವಂತಹ ಪುಣ್ಯದ ಫಲವಾಗಿ ಅವನಿಗೆ ಮನುಷ್ಯ ಜನ್ಮ ಬರುತ್ತೆ ಅಂತ. ಬಂದಿರುವಂತಹ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳಿ ಗರುಡನಿಗೆ ಇವನು ವಿಷ್ಣು ಹೇಳ್ತಾನೆ ಅದನ್ನು. ಇಂತಹ ಮನುಷ್ಯ ಜನ್ಮ ದುರ್ಲಭ. ಅದಕ್ಕೆ ಗರುಡನೂ ಹೇಳ್ತಾನೆ, ಏನು
ದಿಗ್ದಿಗಸ್ತು ನರಾಧಮಃ ಅಂತೇಳಿ ಅಂತ, ಆ ಮನುಷ್ಯ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತೇಳಿ. ಅಂತಹ ಬಂದಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಮನುಷ್ಯ ಜನ್ಮನೇ ಏನಿದೆಯೋ ಆ ಜನ್ಮವನ್ನು ನೀನು ಸಾರ್ಥಕ ಮಾಡ್ಕೊಳ್ಳದೆ ಅದನ್ನು ವ್ಯರ್ಥ ಮಾಡಿದೆಯಲ್ಲ, ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿ ಹೇಳ್ತಾನೆ ಗರುಡ ಮಾತನ್ನು ಹೇಳ್ತಾನೆ. ಹಾಗೆ ಆ ವಿಷಯಗಳೆಲ್ಲ ಅದರಲ್ಲಿ ಬರುತ್ತೆ. ಹಾಗೆ ಇದನ್ನು ಮನುಷ್ಯ ಜನ್ಮ ಬಂದಿತ್ತು, ತತ್ರಾಪಿ ಮನುಷ್ಯನಿಗೆ ಅದರಲ್ಲಿಯೂ ಕೂಡ ಪುರುಷ ಜನ್ಮದಿಂದ ಮೋಕ್ಷ ಅಂತ ಹೇಳಿದೆ. ಈ ಮೋಕ್ಷ ಇದೆಯಲ್ಲ, ಆ ಮೋಕ್ಷವೇ ಪ್ರತಿಯೊಂದು ಜೀವಿಯ ಪರಮ ಲಕ್ಷ್ಯ, ಕೊನೆಯ ಒಂದು ಗುರಿ ಏನಿದೆಯೋ ಅದು ಮೋಕ್ಷವೇ. ಅದಕ್ಕಾಗಿ ನಾವು ಪ್ರತಿಯೊಂದು ಸಂಕಲ್ಪವನ್ನು ಮಾಡುವಾಗಲೂ ಕೂಡ ಏನೇ ಮಾಡಲಿ ನಾವು ಸಂಕಲ್ಪವನ್ನು, ಆ ಸಂಕಲ್ಪದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತೀವಿ ನಾವು. 4 ಪುರುಷಾರ್ಥಗಳು ಯಾವುದು ಕೇಳಿದರೆ ಇದೆ. ಒಂದು ಧರ್ಮ, ಅನಂತರ ಅರ್ಥ, ಕಾಮ, ಮೋಕ್ಷ ಅಂತ 4 ವಿಧವಾದಂತಹ ಒಂದು ಕೆಲಸಗಳನ್ನು ನೀವು ಇದನ್ನು ಹೊಡೆಯಿರಿ. ಹಾಗಾಗಿ ಮೋಕ್ಷ ಅಂತ ಹೇಳಿದರೆ ನಾವು ಮರಣವಾದ ಮೇಲೆ ಅವನಿಗೆ ಸಿಗುವಂಥದ್ದು ಮೋಕ್ಷ ಅಂತ ಹೇಳುವಂತಹ ಇದಲ್ಲ, ಅಭಿಪ್ರಾಯ ಅಲ್ಲ. ಮೋಕ್ಷ ಇರುವಾಗಲೂ ಮೋಕ್ಷವನ್ನು ಪಡಿಬಹುದು. ಅಂದರೆ ಮೋಕ್ಷ ಅಂತ ಹೇಳಿದ್ರೇನು? ಸುಖ. ಯಾವುದರಿಂದೆಲ್ಲ ಸುಖ ಸಿಗುತ್ತೋ ಅದೆಲ್ಲ ಮೋಕ್ಷ ಆಗತ್ತಿದೆ. ಈಗ ನನಗೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದು ನಂಗೆ ಸಂತೋಷ, ಇದು ನನ್ನ ಮೋಕ್ಷ. ಮೋಕ್ಷ ಹಾಗೆ ನೋಡಿ, ಹಸಿದಿರ್ತಾನೆ ಒಬ್ಬವನು. ಹಸಿದಿದ್ದಾಗ ಅವನಿಗೆ ನೀವು 1 ಕ್ವಿಂಟಲ್ಲೋ ಏನೋ ಒಂದು ಬಂಗಾರವೋ ಇದನ್ನು ಕೊಟ್ಟರೆ ಅವನು ಏನು ಹೇಳ್ತಾನೆ? ಇದೆಲ್ಲ ಬೇಡ, ನನಗೆ ತಿನ್ಲಿಕ್ಕೆ ಒಂದು ತೊತ್ತು ಅನ್ನ ಕೊಡು ಅಂತ ಹೇಳ್ತಾನೆ ಅವನು. ಆ ಅನ್ನ ಕೊಟ್ಟಾಗ ಅವನಿಗಾಗುವಂತಹ ಒಂದು ಹರ್ಷ ಇದೆಯಲ್ಲ, ಸಂತೋಷ ಇದೆಯಲ್ಲ, ಅದೇ ಅವನಿಗೆ ಮೋಕ್ಷ ಇರುವಂಥದ್ದು. ಹಾಗಾಗಿ ಹಸಿದಾಗ ನಾವು ಊಟ ಮಾಡ್ತೀವಿ, ಊಟಕ್ಕೆ ಮೋಕ್ಷ ಅಂದರೆ ಹಸಿವಿಗೆ ಮೋಕ್ಷ ಅಲ್ವಾ? ಮೈಯೆಲ್ಲ ಕೊಳೆಯಾಗಿರುತ್ತೆ, ನಾವೆಲ್ಲ ಹೊರಗಡೆಗೆ ಓಡಾಡ್ಕೊಂಡು ಬಂದಿರ್ತೀವಿ. ಆಗ ಬಂದು ಮನೆಗೆ ಬಂದು ಒಂದು ಫ್ರೆಶ್ ಆದಂತಹ ನೀರಿನಲ್ಲಿ ಸ್ನಾನ ಮಾಡ್ತೀವಿ. ಆಗ ಬರೋದಂತಹ ಫ್ರೆಶ್ನೆಸ್ ಇದೆಯಲ್ಲ, ಆ ಸಂತೋಷ ಇದೆಯಲ್ಲ, ಅದು ಮೋಕ್ಷ. ಯಾವುದಕ್ಕೆ ಮೋಕ್ಷ ಆಯಿತು ಕೇಳಿದರೆ, ಕೊಳೆಗೆ ಮೋಕ್ಷವಾಯಿತು, ಇಲ್ಲಿ ಸುಖ ಸಿಕ್ತು. ಒಂದೇ ಕಲ್ಲಲ್ಲಿ ಎರಡು ಇದ್ದ ಹಾಗೆ ಯಾವುದರಿಂದೆಲ್ಲ, ಅದಕ್ಕಾಗಿ ಯಾವುದರಿಂದೆಲ್ಲ ನಮಗೆ ಸುಖ ಸಿಗುತ್ತೋ ಅದೆಲ್ಲ ಮೋಕ್ಷ ಇರುತ್ತೆ. ಹಾಗಾಗಿ ನಿಮ್ಮ ಆಚರಣೆ ಅಲ್ವಾ, ನಿಮ್ಮ ವ್ಯವಹಾರ ಹೇಗಿರಲಿ ಕೇಳಿದರೆ ಈ ರೀತಿಯಾಗಿರಲಿ ಅಂಥೇಳಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ 4 ಸೋಪಾನವನ್ನು ಹಾಕ್ಕೊಟ್ರು, 4 ಮಾರ್ಗವನ್ನು ಇದನ್ನು ಕೊಟ್ಟರು, ಸ್ಟೆಪ್ ಕೊಟ್ಟರು. ಇದನ್ನು ಹೇಗೆ ಮೊದಲು ಧರ್ಮ ಅಂತ ಹೇಳಿದರೆ, ಧರ್ಮಕ್ಕೆ ಇದಮಿತ್ತಮ್ ಅಂತೇಳಿ ಇವತ್ತಿಗೂ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥವನ್ನು. ಹೀಗೇ ಇದರ ಅರ್ಥ ಅಂತೇಳಿ ಧರ್ಮಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅಲ್ವಾ? ನಾವೀಗ ನೋಡುವಂತೆಯೇ ಅಲ್ವಾ, ಈಗ ಸಮಾಜದಲ್ಲಿ ನೋಡುವಂತೆ ನಾವು ಹಿಂದೂಗಳು ಹಿಂದೂ ಧರ್ಮ ಅಂತೀವಿ ಅಲ್ವಾ, ಮುಸ್ಲಿಮರು ಮುಸ್ಲಿಂ ಧರ್ಮ ಅಂತ ಹೇಳ್ತೀವಿ, ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತೀವಿ. ಧರ್ಮಕ್ಕೆ ಇದೆ ಅಂತ ಹೇಳಲಿಕ್ಕಾಗತ್ತಾ? ಹೇಳಲಿಕ್ಕಾಗಲ್ಲ. ಹೇಗೆ ಕೇಳಿದರೆ, ಹಾಗೆ ಧರ್ಮಕ್ಕೆ ಇದಮಿತ್ತಮ್ ಅಂತ ಹೆಸರಿಲ್ಲ. ಆದರೂ ಕೂಡ ಸ್ಥೂಲವಾಗಿ ಒಂದು ಅರ್ಥ ಹೇಳೋದಾದರೆ ಹೇಗೆ ಹೇಳ್ಬೋದು ಧರ್ಮಕ್ಕೆ ಕೇಳಿದರೆ, ಯಾವುದೆಲ್ಲ ನನಗೂ ನೋವಾಗಬಾರ್ದು, ಪರರಿಗೂ ನೋವಾಗಬಾರ್ದು, ನಮ್ಮ ಶ್ರೇಯಸ್ಸು ಇರಬೇಕು, ಪರರ ಶ್ರೇಯಸ್ಸು ಇರಬೇಕು, ಅದೆಲ್ಲ ಯಾವುದಿದೆಯೋ ಅದು ಧರ್ಮ ಅಂತ ಹೇಳ್ಬೋದು. ಆಯಿತು. ಆಮೇಲೆ ಹಾಗೆ ಧರ್ಮದಂತೆ ಇರಲಿ ಅಂತೇಳಿ ನಿಮ್ಮ ಏನೇ ಒಂದು ಇದು ಆಚರಣೆ ಇದ್ದರೂ ಕೂಡ, ಏನೇ ಒಂದು ಕೆಲಸ ಇದ್ದರೆ, ಏನೋ ಒಂದು ಕರ್ಮ ಇರಲಿ, ಅದೆಲ್ಲವೂ ಧರ್ಮದ ಹಾದಿಯಲ್ಲಿ ಇದೆಯಲ್ಲಿ ತಳಹದಿಯಲ್ಲಿ ಇರಲಿ ಅಂತೇಳಿ ಫಸ್ಟ್ ಕೊಟ್ಟಂತಹ ಸ್ಟೆಪ್ಪೇ ಧರ್ಮ. ನಿಮಗೆ ಧರ್ಮದಂತೆ ಇರಿ, ನೀವು ಧರ್ಮದಂತೆ ನಿಮ್ಮ ನಡವಳಿಕೆ ಇರಲಿ, ಧರ್ಮದಂತೆ ನಿಮ್ಮ ಇದೆಲ್ಲ. ಹಾಗೆ 2ನೇ ಸೋಪಾನಕ್ಕೆ ಹೋದರೂ ಧರ್ಮ ಆದಮೇಲೆ ಬರುವಂಥದ್ದೇ ಅರ್ಥ. ಇಲ್ಲದಿದ್ದರೆ ಕಾಮ ಕೊಟ್ಬಿಡ್ಬೋದಿತ್ತು ಅಲ್ವಾ? ಯಾವುದು 2ನೇ ಸ್ಥಾನ ಕಾಮಕ್ಕೆ ಕೊಡ್ಬೋದಿತ್ತಲ್ಲ, ಕೊಟ್ಟಿಲ್ಲ. ಯಾವುದು ಕೊಟ್ಟರು? ಅರ್ಥಕ್ಕೆ ಕೊಟ್ಟರು, ಸಂಪಾದನೆ ಕೊಟ್ಟರು. ಸಂಪಾದನೆ ಯಾವುದೇ ರೀತಿಯಾದಂಥ ಸಂಪಾದನೆ ಇರಲಿ, ಆ ಸಂಪಾದನೆ ಧರ್ಮದ ತಳಹದಿಯಲ್ಲಿ ಇರಲಿ ಅಂತ. ಧರ್ಮದ ತಳಹದಿಯಲ್ಲಿದ್ದರೆ ಆ ಸಂಪಾದನೆ ನಿಮಗೆ ಏನನ್ನ ಸುಖವನ್ನು ಕೊಡುತ್ತೆ. ಅದೇ 3ನೇಯ ಸೋಪಾನವಾದಂಥ ಕಾಮ, ಇಚ್ಛೆ, ಬಯಕೆ. ಕಾಮ ಅಂದರೆ ಬರೀ ಸೆಕ್ಸ್ ಹೇಳುವಂಥದ್ದು ಇದಲ್ಲ, ಇದಲ್ಲ. ಕಾಮ ಅಂತಂದರೆ ನಮ್ಮ ಬಯಕೆ. ನಮಗೊಂದು ಮನೆ ಆಗಬೇಕು, ನನಗೊಂದು ಓಡಾಡಲಿ ಕಾರ್ ಬೇಕು ಅಲ್ವಾ, ನಮ್ಮ ಸ್ಥಿತಿ ಚೆನ್ನಾಗಿರಬೇಕು, ಪ್ರಪಂಚ ನೋಡಬೇಕು, ಏನೋ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕು, ಅದೇ ಏನೋ ಒಂದು ನನ್ನ ಇದು ಕಾಮನೆ ಇದೆ. ಆ ಕಾಮನೆ ಸಿಗೋದು ಎಲ್ಲಿಂದ ಕೇಳಿದರೆ, ನೀವು ಧರ್ಮದಿಂದ ಸಂಪಾದಿಸಿದಂತಹ ಅರ್ಥ ಏನಿದೆಯೋ ಆ ಸಂಪಾದನೆಯನ್ನು ನೀವು ಬೆಳೆಸ್ಕೊಂಡಾಗ ಅದರಿಂದ ಬರುವಂಥದ್ದೇ ಆ 4ನೇದಾದಂಥ. ಹೌದು, ಆ 4ನೇದು ಮೋಕ್ಷ ಅಲ್ಲ. ಅದೇ ಈಗ ನೀವು ಕಾಮ ಇಚ್ಛೆ ಅಲ್ವಾ, ಯಾವುದರಿಂದ ಇಚ್ಛೆ ಪೂರೈಸ್ತೋ ಅಲ್ಲಿಂದ ಬರುವಂಥ ಸುಖವೇನಿದೆಯೋ ಸುಖವೇ ಮೋಕ್ಷ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ಸೊ ಹೀಗೆ ಇವೆಲ್ಲನ ಅರ್ಥೈಸ್ಕೊಂಡು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅದನ್ನು ಪಾಲಿಸ್ಕೊಂಡು ಆವಾಗ ಬರುವಂತಹ ಸುಖ ಏನಿದೆಯೋ ಅದೇ ಮೋಕ್ಷ. ಹಾಗಾಗಿ ಮರಣವಾದ ನಂತರದಲ್ಲಿ ಮೋಕ್ಷ ಕಾಣ್ತೀನಿ ಹೇಳೋಲ್ಲ, ಇರುವಾಗಲೇ ಮೋಕ್ಷ ಕಾಣಬಹುದು. ಯಾವ ರೀತಿಯಾಗಿ ಕೇಳಿದ್ರೆ ಈ ರೀತಿಯಲ್ಲಿ ಕಾಣಬಹುದು ಅಂತ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನೊಂದೇ ಒಂದು ಪ್ರಶ್ನೆ, ಸತ್ತ ಮೇಲೆ ಆತ್ಮಕ್ಕೇನು ಅಂತೆಲ್ಲ ಮಾತಾಡಿದ್ವಿ. ಕೊನೆಯದಾಗಿ ಈ ಮತ್ತೆ ಮನುಷ್ಯರಾಗಿ ಇವತ್ತು ಯಾರು ಕಳ್ಕೊಂಡ್ರೆ
ಅವ್ರು ಮತ್ತೆ ಹುಟ್ಟು ಬನ್ನಿ, ಹುಟ್ಟು ಮತ್ತೆ ಬನ್ನಿ, ಇದನ್ನೆಲ್ಲ ಯಾರು ಅದೇ ನಮ್ಗೆ ಇವಾಗ ನಮ್ಮ ಮನೆಯಲ್ಲಿ ಯಾರೋ ಹೋದ್ರು ಮತ್ತೆ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ಹೊಟ್ಟೆನೆಲ್ಲ ಹುಟ್ಟುತ್ತಾರೆ, ಈ ನಂಬಿಕೆಗಳೆಲ್ಲ ಹೇಗೆ? ಹೌದು, ಇದು ಹೇಗೆ ಕೇಳಿದರೆ, ಯಾವುದು ನಾವು ನಮ್ಮ ಅತಿಯಾದಂತಹ ಒಂದು ಇದನ್ನು ಕಳ್ಕೊಂಡಾಗ ನಮಗೆ ಬರುವಂಥ ಒಂದು ಫೀಲಿಂಗ್, ಅದು ನಮಗೆ ಇಷ್ಟವಾದಂತಹ ಒಂದು ವಸ್ತು ನಮ್ಮ ಕೈಯಿಂದ ಜಾರು ಹೋಯಿತು ಅಂತ ಆದಾಗ ನಮಗೆ ಉಂಟಾಗುವಂತಹ ಒಂದು ಭಾವನೆ ಏನಿದೆಯೋ ಆ ಭಾವನೆಯೇ ಅದು. ಅದೇನು ಬರೋದಿಲ್ಲ. ಹೋದವನು ಮತ್ತೆ ಬರ್ತಾನಾ? ಮತ್ತೆ ಬರೋಲ್ಲ. ಆದರೂ ಕೂಡ ನಾವು ಅದನ್ನು ಫೀಲಿಂಗನ್ನು ಅನುಭವಿಸ್ತಾ ಇರ್ತೀವಿ. ಹೇಗೆ ಅನುಭವಿಸ್ತಾ ಇರ್ತೀವಿ ಕೇಳಿದರೆ, ಅದಕ್ಕೆ ಆ ಒಂದು ತಂದೆಯ ತಾಯಿಯ ಶ್ರಾದ್ದಾದಿಗಳು ಬಂದಿರೋದು ಇದಕ್ಕಾಗಿ. ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂಥೇಳಿ ಪ್ರತಿ ವರ್ಷದಲ್ಲಿಯೂ ಯಾವ ದಿವಸ ಇದೆಯೋ ಅವರ ಹೋದಂತಹ ತಿಥಿ ಏನಿದೆಯೋ ಆ ತಿಥಿಯಲ್ಲಿ ತಿಥಿಯ ಆಚರಣೆ ಮಾಡುವಂಥ ಕ್ರಮ ಬಂದಿರುವಂಥದ್ದು ಇದರಿಂದನೇ. ಯಾಕೆ ಕೇಳಿದರೆ, ನಮ್ಮ ಮಾನಕ್ಕೂ ಪಿತೃಮಾನಕ್ಕೂ ಇರುವಂತಹ ವ್ಯತ್ಯಾಸ ಎಷ್ಟು ಕೇಳಿದರೆ 1 ವರ್ಷದ ಮಿತಿ. ನಮಗೆ 1 ದಿನ, ನಮಗೆ 1 ವರ್ಷವಾದಾಗ ಅವರಿಗೆ 1 ದಿವಸದ ಮಧ್ಯಾಹ್ನವಾಗತ್ತೆ. ಅದು 1 ದಿವಸದ ಮಧ್ಯಾಹ್ನವಾಗತ್ತೆ ಅವರಿಗೆ. ಆ ಒಂದು ಮಧ್ಯಾಹ್ನದಲ್ಲಿ ಅವರಿಗೆ ಊಟ ಹಾಕುವಂಥದ್ದು ಹೇಳಿ ಈ ತಿಥಿಯನ್ನು ಮಾಡುವುದು. ಯಾಕೆ ಕೇಳಿದರೆ, ನಮ್ಮ ಪೂರ್ವಜರೇನಿದ್ದಾರೋ ಆ ಪೂರ್ವಜರಿಗೆ ನಾವು ಊಟವನ್ನು ಹಾಕುವಂತಹದ್ದು. ಇಲ್ಲದಿದ್ದರೆ ಅವರು ಪೂರ್ವಜರು ಅಂದ್ಕೊಳ್ತಾರಂತೆ, ಪಿತೃಗಳು ಅಂದ್ಕೊಳ್ತಾರೆ. ಏನು ಅಂದ್ಕೊಳ್ತಾರೆ ಪಿತೃಗಳು? ಇಷ್ಟೆಲ್ಲ ಮಾಡಿದೆ ನಾನು, ಇವನಿಗೆ ಇಷ್ಟೆಲ್ಲ ಆಸ್ತಿ ಕೊಟ್ಟಿದೆ, ಆ ಮನೆ ಮಾಡಿದ್ದೀನಿ, ಯಾವುದಕ್ಕೂ ತೊಂದರೆ ಇಲ್ಲ, ಒಂದು ಹೊತ್ತು ಊಟ ಹಾಕ್ಲಿಕ್ಕಾಗಲ್ವಾ ಇವನಿಗೆ ಅಂತ ನೊಂದ್ಕೊಳ್ತಾರೆ. ಮತ್ತೆ ಶಾಪ ಕೊಡ್ತಾರ? ಶಾಪ ಕೊಡುವಂಥದ್ದಿಲ್ಲ, ಅದು ನೊಂದ್ಕೊಂಡ್ರೆ ಶಾಪವಾಗತ್ತೆ. ಮತ್ತು ಪಿತೃಗಳಿಗೆ ಎಂದೂ ಶಾಪ ಕೊಡೋದಿಲ್ಲ ಅಲ್ವಾ? ತಂದೆ ತಾಯಿಗಳು ಯಾವಾಗಲೂ ಕೂಡ ಅವರ ಮಕ್ಕಳನ್ನು, ಎಂಥದೇ ಮಕ್ಕಳಾಗಿರಲಿ ಅವನು, ಅದಕ್ಕಾಗಿ ಶಂಕರಾಚಾರ್ಯ ಹೇಳಿದ್ವಲ್ಲ, ಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ. ಕೆಟ್ಟ ತಾಯಿ ಎಂದೂ ಇರೋದಿಲ್ಲ ಅಂತೇಳಿ. ಕೆಟ್ಟ ಮಕ್ಕಳು ಇರ್ತಾರಂತೆ, ವೇಜಾನು ಕೆಟ್ಟ ಮಕ್ಕಳು ಇರ್ತಾರೆ. ಸರಿ, ಇದರಲ್ಲಿ ಒಂದು ಕುತೂಹಲಗಳೀಗ ಈ ಡೌಟ್ಸ್ಗಳು ಕ್ಲಿಯರ್ ಮಾಡಿ. ಈಗ ಹೇಳ್ತಾರೆ ಸತ್ತವರು ಯಾವಾಗಲೂ, ಈಗ ನಮ್ಮದೊಂದು ಆಡು ಭಾಷೆಯಲ್ಲಿ ಯಾರನ್ನ ಕಳ್ಕೊಂಡಿದ್ರೆ ಅವ್ರು ನಿಮ್ಮನ್ನು ಮೇಲಿಂದ ನೋಡಿ ಹರಿಸ್ತಾರೆ, ನಿಮ್ಮನ್ನು ನೋಡಿ ಅವ್ರನ್ನ ನೋಡಿ ಯಾವಾಗಲೂ ಕೊರಗಬೇಡಿ, ಅವ್ರನ್ನ ನೆನ್ಸ್ಕೊಂಡು ಯಾವಾಗಲೂ ಅಳ್ತಾ ಇರಬೇಡಿ, ಅವ್ರಿಗೆ ನೋವಾಗತ್ತೆ, ಅವ್ರ ಮುಂದೆ ಇನ್ನೂ ಪ್ರಯಾಣ ಅದರಲ್ಲಿ ನೆಮ್ಮದಿಯಾಗಿ ಹೋಗಲ್ಲ, ಇವೆಲ್ಲ ಬಂದಿದೆಯಲ್ಲ, ಈ ವಿಷಯಗಳೆಲ್ಲ ಬರ್ತಾ ಇರ್ತದೆ. ಯಾವಾಗ ಅವರಿಗೆ ಮರಣವಾಗಿ ಪ್ರೇತನಾದಾಗ ಎಲ್ಲ ಆ ಒಂದು ಮನೆಯ ಸೊರವುಂಡಲ್ಲೇ ಇರ್ತಾರಂತೆ ಅವರು. ಯಾಕೆ? ಸೂಕ್ಷ್ಮ ಶರೀರವನ್ನು ಧರಿಸಿ, ಅಂಗುಷ್ಟ ಮಾತ್ರವಾದಂಥ ಶರೀರವನ್ನು ಧರಿಸಿ ಆ ಮನೆಯ ಸುತ್ತ ವಾತಾವರಣದಲ್ಲಿಯೇ ಓಡಾಡ್ಕೊಂಡಿರ್ತಾರೆ ಅವರು. ಎಷ್ಟು ವರ್ಷ? ಅಲ್ಲ, ಹೇಳ್ತೀನಿ, ವರ್ಷ ಅಂತಲ್ಲ, ಅಲ್ಲಿ ಓಡಾಡ್ಕೊಂಡಿರುವಂತಹ ಒಂದು ಪ್ರೇತ ಏನಿದೆಯೋ, ಆ ಪ್ರೇತಾತ್ಮ ಏನಿದೆಯೋ, ಆ ಪ್ರೇತಾತ್ಮಕ್ಕೆ ನೀವು ಸಂಸ್ಕಾರವನ್ನು ಕೊಡಬೇಕು. ಅದು ಮಕ್ಕಳು ಮಾಡ್ತಾರೆ. ಯಾವುದು? ಈ 10 ದಿವಸದಲ್ಲಿ ಮಾಡುವಂತಹ ಕರ್ಮಾಂಗ, 11, 12, 13 ಈ ದಿವಸಗಳಲ್ಲಿ ಮಾಡುವಂತಹ ಕರ್ಮಾಂಗ ಏನಿದೆಯೋ ಆ ವಿಧಿವಿಧಾನಗಳೆಲ್ಲ ಬರ್ತಾ ಹೋಗುತ್ತೆ. ಹೀಗೆ ದಹನವಾದ ಮೇಲೆ ಅಲ್ಲಿಗೆ ಒಂದು 6 ಪಿಂಡ ಪ್ರದಾನ ಬರುತ್ತೆ ಅವರಿಗೆ. ಸತ್ತಿದ ಮರಣವಾದಂತಹ ಸ್ಥಳದಲ್ಲಿ ಒಂದು ಪಿಂಡವನ್ನು, ಹಾಗೆ ದ್ವಾರದಲ್ಲಿ ಒಂದು ಪಿಂಡವನ್ನು, ಆನಂತರದಲ್ಲಿ ಸ್ಮಶಾನಕ್ಕೂ ಮತ್ತು ಮನೆಗೂ ಇರುವಂತಹ ಒಂದು ಮಧ್ಯ ಭಾಗ ಏನಿರುತ್ತೋ, ದಾರಿಯ ಮಧ್ಯಭಾಗ ಇರುತ್ತಲ್ಲ, ಆ ಮಧ್ಯಭಾಗದಲ್ಲಿ ಒಂದು ಪಿಂಡವನ್ನು, ಹೀಗೆ ಆಮೇಲೆ ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲೂ ಒಂದು ಪಿಂಡ, ಆಮೇಲೆ ಚಿತೆಯಲ್ಲಿ ಒಂದು ಪಿಂಡ, ಆಮೇಲೆ ಪ್ರೇತ ಏನಿರುತ್ತಲ್ಲ, ಶವ ಇರುತ್ತಲ್ಲ, ಆ ಶವರದ ಹಸ್ತ ಮೇಲೆ ಒಂದು ಪಿಂಡ, ಹೀಗೆ 16 ಪಿಂಡ ಪ್ರದಾನಗಳು ಬರ್ತವೆ. ಸರಿ, ಪಿಂಡ ಪ್ರದಾನ ಅಂದ್ರೆ ಅಕ್ಕಿಯ ಒಂದು ಅನ್ನವೋ ಅಥವಾ ಅಕ್ಕಿಯೋ ಹಿಟ್ಟೋ, ಸ್ವರೂಪ ಇದರೆಲ್ಲ ಹೇಗೆ ಬಂತು ಸರ್? ಇದೆಲ್ಲ ಏನಿದೆಯಲ್ಲ, ಅವರಿಗೆ ಆಹಾರವೇ ಅದು ಆ ರೂಪದಲ್ಲಿ ಕೊಡುವಂತಹದ್ದು. ಆ ಪಿಂಡ ಪ್ರದಾನವನ್ನು ಕೊಡುವಾಗಲೂ ಕೂಡ ಈ ಪಿಂಡ ಇವರಿಗೆ ಅಂತಲೇ ಕೊಡೋದು. ಹೀಗೆ ಎಲ್ಲಿ ಆ ಭೂಮಿಯ ತಾಯಿಯಲ್ಲಿ ಮರಣವಾದಾಗ ಆ ಭೂಮಿಯ ಕುರಿತಾಗಿ ಅದರ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಆ ಪಿಂಡ ಪ್ರದಾನವೇ ಹೇಳ್ತಾರೆ. ಎಲ್ಲಿ? ಮರಣವಾದಂತಹ ಸ್ಥಳದಲ್ಲಿ. ಆನಂತರದಲ್ಲಿ ದ್ವಾರದಲ್ಲಿ ಒಂದು ಪಿಂಡವನ್ನು ಅಲ್ಲಿ ಕೊಡುವುದರಿಂದ ಇರುವಂತಹ ಈ ಒಂದು ಮನೆಯಿಂದ ಹೊರಗಿರುವಂತಹ ದುಷ್ಟಶಕ್ತಿಗಳೇನಿದ್ದಾರೋ ಆ ಶಕ್ತಿಗಳಿಂದ ಈ ಒಂದು ಆತ್ಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಅವರು ಸ್ಪರ್ಶ ಮಾಡಿದರೆ ಅದು ಮಲಿನವಾಗತ್ತೆ. ಭೂತ ಪ್ರೇತ ಪಿಶಾಚಗಳೆಲ್ಲ ಎಲ್ಲ ಇದ್ದಾವಲ್ಲ, ಅವರಿಂದ. ಹಾಗಿದ್ರೆ ಅದೆಲ್ಲ ಒಂದು ಭೂತ ಇದೆಯೋ ಪ್ರೇತ ಇದೆಯೋ ಅಂತೆಲ್ಲ ಹೇಳಿದೆ. ಇದೆಲ್ಲ ಅನುಭವಕ್ಕೆ ಬಂದಿರುವಂಥದ್ದೇ, ಅನುಭವದಲ್ಲಿರುವಂಥದ್ದು. ಎಲ್ಲ ಸಮಾಜದಲ್ಲಿ ಅದನ್ನು ಅನುಭವಿಸ್ತಾ ಇರ್ತಾರೆ. ಹಾಗಿದ್ದಾಗ ಅದಿಲ್ಲ ಅಂತ ಹೇಳಲ್ಲ ಅಲ್ವಾ? ಇದನ್ನ ಹಾಗೆ ಮರಣವಾಗಲೋ ಕೂಡ ವಿಧಿಗಳು ತುಂಬ ಇದೆ, ವಿಷಯಗಳು. ಮರಣವಾಗಾಗ ಭೂಮಿಯಲ್ಲಿಯೇ ಮರಣವಾಗಬೇಕು. ಮರಣವಾದಂತಹ ಒಂದು ಆ ಶವ ಏನಿದೆಯೋ ಆ ಶವವನ್ನು ಭೂಮಿಯಲ್ಲೇ ಇಡಬೇಕು. ಅದನ್ನು ಅಂತರಿಕ್ಷದಲ್ಲಿ ಇಡುವಂಗಿಲ್ಲ. ಈಗ ಇಲ್ಲೆಲ್ಲ ಮಂಚದ ಮೇಲೆ ಇಟ್ಬಿಡ್ತಾರೆ.
ಅಲ್ವಾ? ಆ ಮಂಚದಲ್ಲಿ ಇಟ್ಟಾಗ ಏನಾಗುತ್ತೆ ಕೇಳಿದ್ರೆ, ಭೂಮಿ ಸ್ಪರ್ಶವಾದಾಗ ಅದಕ್ಕಿರುವಂತಹ ಎನರ್ಜಿ ಏನಿದೆಯೋ ಆ ಎನರ್ಜಿ ಮೇಲಿರುವಾಗಿರೋದಿಲ್ಲ, ಅಂತರಿಕ್ಷದಲ್ಲಿರುವಾಗಿರೋದಿಲ್ಲ. ಅದಕ್ಕೆ ಅದನ್ನು ಅಂತಹ ಭೂತಗಳು, ಪ್ರೇತಗಳು, ಪಿಶಾಚಗಳು ಇವೆಲ್ಲ ಇದ್ದರೆ ಅವರೆಲ್ಲ ಅದನ್ನು ಸ್ಪರ್ಶ ಮಾಡಿ ಮಲಿನ ಮಾಡ್ತಾರೆ. ಯಾಕೆ ಮಲಿನ ಮಾಡ್ತಾರೆ? ಅದೇ ಯಜ್ಞ ಹೇಳಿದ್ನಲ್ಲ, ಪಿತೃಯಜ್ಞ ಅಂತ ಹೇಳಿದಾಗ ಚಿತೆಯನ್ನು ಅಲ್ಲಿ ಇದು ಮಾಡಿ ಹೋಮಪೂರ್ವಕವಾಗಿ ಯಜ್ಞ ಅಗ್ನಿಗೆ ಹವಿಸನ್ನು ಸರ್ವ್ ಮಾಡಿ. ಯಾವ ಹವಿಸಲು? ಮಜ್ಜಾಯ ಸ್ವಾಹ, ರಕ್ತ ಇದನ್ನು ರುಧಿರಾಯ ಸ್ವಾಹ ಅಂತೇಳೆಲ್ಲ ಇದು ಬರುತ್ತೆ, ವಿಧಿ ಬರುತ್ತೆ ಅದರಲ್ಲಿ. ಮೇಧಾಯ ಸ್ವಾಹ ಅಂತೇಳಿ ನಮ್ಮ ಶರೀರದಲ್ಲಿರುವಂತಹ ಒಂದೊಂದು ವಸ್ತುಗಳನ್ನು ಕೂಡ ಅಲ್ಲಿ ಆ ಅಗ್ನಿಗೆ ಅರ್ಪಣೆ ಮಾಡುವಂತಹದ್ದು. ಅಲ್ಲಿ ಕವ್ಯ ಎಂಬಂಥ ಹೆಸರಿನ ಅಗ್ನಿ ಅದು. ಆ ಅಗ್ನಿಯಲ್ಲಿ ಹವ್ಯಸನ್ನೆಲ್ಲ ಕೊಟ್ಟು ಅದೇ ಅಗ್ನಿಯನ್ನು ಚಿತೆಗೆ ಸ್ಪರ್ಶ ಮಾಡಬೇಕು. ಚಿತೆಯಲ್ಲಿ ಸತ್ತ ಮೇಲೆ ಮನೆ ಮುಂದೆ ಬೆಂಕಿ ಹಾಕ್ತಾರೆ, ಬೆಂಕಿ ಹಾಕೋದು ಅದನ್ನೇ. ಅಲ್ಲೂ ಕೂಡ ಮತ್ತೆ ಬಂತು ಹೀಗೆ ಒಂದಕ್ಕೊಂದು ಲಿಂಕು. ಆ ಅಗ್ನಿ ಎಲ್ಲಿಂದ ಬರುತ್ತೆ? ಆ ಮನೆ ಮುಂದೆ ಅಗ್ನಿ ಹಾಕ್ತಾರಲ್ಲ, ಆ ಅಗ್ನಿ ಯಾವುದು ಕೇಳಿದರೆ, ನಾವು ಮದುವೆ ವಿವಾಹವಾಗುವಾಗ ಒಂದು ಅಗ್ನಿಯನ್ನು ಸಿದ್ಧಿ ಮಾಡ್ಕೊಳ್ತೀವಿ. ಅದಕ್ಕೆ ಗ್ರಾರಸ್ಥ್ಯ ಅಗ್ನಿ ಅಂತ ಹೇಳಿ ಅಂತ. ಗೃಹಸ್ಥ ಆಗುವಾಗ ಅಗ್ನಿ ಇರಬೇಕು ನಾವು. ಆ ಅಗ್ನಿ ಏನಿದೆಯೋ ಆ ಅಗ್ನಿ ಯಾವ ದಂಪತಿಗಳಿರ್ತಾರೋ ಆಗ ಅವಳು ಗಂಡ ಮೊದಲು ಹೋದರೆ ಆ ಗಂಡನೊಟ್ಟಿಗೆ ಹೋಗುತ್ತೆ, ಅದು ಹೆಂಡತಿ ಮೊದಲು ಹೋದರೆ ಹೆಂಡತಿಯೊಟ್ಟಿಗೆ ಹೋಗುತ್ತೆ ಅದು. ಆ ಅಗ್ನಿ, ಅದೇ ಅಗ್ನಿಯೇ ಮನೆ ಮುಂದುವದಿಗೆ ಹಾಕಿಡುವಂಥ ಅಗ್ನಿ. ಸೊ ಸತ್ತ ಮೇಲೆ ಒಂದು ಈ ಜನಸಾಮಾನ್ಯರು ಕೇಳೋ ಪ್ರಶ್ನೆ, ಇದೆಲ್ಲ ಸಿನಿಮಾದವರು ತೋರಿಸ್ತಾರೆ, ಹೇಳ್ತಾರೆ, ನಂಬಿಕೆಗಳು. ಆ ಕಡೆ ಜೀವನದಲ್ಲಿ ನಮ್ಮವ್ರು ನಮಗೋಸ್ಕರ, ನಮ್ಮ ಪೂರ್ವಜರು ನಮಗೋಸ್ಕರ ಕಾಯ್ತಾ ಇರ್ತಾರೆ, ಇದೆಲ್ಲ ನಿಜವಾ? ನಿಜ, ಖಂಡಿತ ನಿಜ. ಯಾಕೆ ನಿಜ ಅಲ್ಲ ಅಂತ ಹೇಳೋದಕ್ಕೇ ಉದಾಹರಣೆ ಕೊಡ್ತೀನಿ. ಈಗ ಎಷ್ಟೋ ಮನೆಗಳಲ್ಲಿ ಒಂದು ಹೊತ್ತಿಗೆ ಊಟಕ್ಕೂ ಇರೋದಿಲ್ಲ, ಒಂದು ಮತ್ತು ಹಣವಂತೂ ಇರೋದೇ ಇಲ್ಲ. ಅಲ್ಲಿ ಆ ಮನೆಯಲ್ಲಿ ಸುಖ ಎನ್ನುವಂಥದ್ದು ಕಾಣೋದೇ ಇಲ್ಲ. ಏನೇನು ಮಾಡಿದರೂ ಅವರಿಗೆ ಸುಖ ಇಲ್ಲವೇ ಇಲ್ಲ. ಈ ರೀತಿಯಾದಂತಹ ಅನುಭವಗಳನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ಯಾಕೆ ಕೇಳಿದರೆ, ಈ ಪಿತೃ ಕಾರ್ಯವನ್ನು ಬಿಟ್ಟಿರೋದರಿಂದ ಆಗಿರುವಂಥದ್ದು. ಈಗ ಪಿತೃ ಕಾರ್ಯ ಅಂತ ಹೇಳಿದಾಗ ನಾವು ಅಜ್ಜ, ಅಪ್ಪ, ಅಜ್ಜ, ಹಾಗೆ ಮುತ್ತಜ್ಜ ಅಲ್ವಾ, ಈ ರೀತಿಯಾಗಿ ನಾವು ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೇಳಿಕೊಂಡು 3 ತಲೆಯನ್ನು ನಾವು ಪ್ರಧಾನವಾಗಿ ಇದು ಮಾಡ್ತೀವಿ ಅಲ್ವಾ. ಆ ಒಂದು 3 ಪ್ರಧಾನವಾದಂತಹ ಇದರಲ್ಲಿ ಪಿತೃರಿಂದ ಏನು ಬರುತ್ತೆ, ಪಿತಾಮಹ ಅಜ್ಜನಿಂದ ಏನು ಬರುತ್ತೆ, ಮುತ್ತಜ್ಜನಿಂದ ಏನು ಬರುತ್ತೆ ಕೇಳುವಂಥದ್ದನ್ನು ಹೇಳ್ತಾನೆ. ಪಿತಾ ತಂದೆಯಾದವನು ಈ ಒಂದು ವಂಶಕ್ಕೆ, ಅಂದರೆ ಅವನ ಮಕ್ಕಳ ವಂಶ ಏನಿದೆಯಲ್ಲ ಆ ವಂಶಕ್ಕೆ ಎಂದೂ ಹಣದ ಕೊರತೆ ಆಗಬಾರ್ದು ಅಂತ ಹೇಳಿ ಬಯಸ್ತಾನಂತೆ, ಯಾವಾಗಲೂ ಹರಿಸ್ತಾ ಇರ್ತಾನೆ ಅವನು. ಹಾಗೆ ಅಜ್ಜ ಇದ್ದವನು ಏನು ಮಾಡ್ತಾನೆ, ಇವರಿಗೆ ಯಾವಾಗಲೂ ಸಂತಾನ ಇಲ್ಲ ಅಂತ ಆಗಲೇಬಾರ್ದು ಅಂತ, ಅವ್ರ ಕುಟುಂಬದಲ್ಲಿ ಸಂತಾನವಾಗಲಿ ಅಂತ ಹೇಳಿ ಬರೆಸ್ತಾನೆ. ಮುತ್ತಜ್ಜ ಏನಿದ್ದಾನೆ, ಇವರಿಗೆ ಯಾವಾಗಲೂ ನೆಮ್ಮದಿ ಇರಲಿ ಅಂತೇಳಿ. ನೆಮ್ಮದಿ ಒಬ್ಬರು, ಸಂತಾನ ಒಬ್ಬರು, ಹಣ ಒಬ್ಬರು. ಈ ರೀತಿಯಾದಂತಹ ಇದನ್ನು ಅವರು ಹರಿಸ್ತಾನೇ ಇರ್ತಾರಂತೆ ಯಾವಾಗಲೂ ಕೂಡ. ಈ ಅವರಿಗೆ ಕೊಡುವಂತಹ ಒಂದು ಆಹಾರ ಏನಿದೆಯಲ್ಲ, ಆ ಆಹಾರ ನಾವು ತಪ್ಪಿಸಿದಾಗ ಇರುವಂತಹ ದೋಷ ಏನಿದೆಯಲ್ಲ, ಅದೇ ದೋಷವೇ ಅವರಿಗೆ ಅದು ಕಾಡ್ತಾ ಇರುತ್ತೆ. ಅದು ಫಲವಾಗಿ ಅನುಭವಿಸಬೇಕಾಗತ್ತೆ ಅದನ್ನು ಅಂತ. ಸೊ ಒಂದು ಪಕ್ಷಕ್ಕೆ ಎಷ್ಟೋ ಜನ ಇವತ್ತಿನ ಜನ್ರೇಷನ್ನು ಹೊಸ ಮಾಡರ್ನ್ ಇದೆಲ್ಲ, ನಾವು ಮಕ್ಕಳೇ ಮಾಡ್ಕೊಳ್ಳಲ್ಲ, ಹಿಂಗಿರೋರ್ಗೆ ಹೆಂಗಿದ್ರೆ ಮಕ್ಕಳೇ, ಅದೇ ಹೇಳಿದಲ್ಲ, ಈಗ ಮಕ್ಕಳೇ ಮಾಡ್ಕೊಳ್ಳಲ್ಲ ಅನ್ನೋರ್ಗೇನು ಇದೆಯಲ್ಲ, ಅವ್ರ ಮುಂದಿನ ಇದು ಅವರದ್ದೇ, ಅವರು ಇದ್ರ ಮುಗಿದ್ಮೇಲೆ ಮುಗೀತು ಅವರಿಗೆ, ಮತ್ತೆ ಇನ್ನೇನಿಲ್ಲ, ಅವರದ್ದು ಎಂಡ್ ರೋಡ್ ಅವರೇ ಎಂಟ ಮಾಡ್ದಂಗೆ ಅಲ್ವಾ. ಅದಕ್ಕೆ ಉಪನಿಷತ್ತು ಹೇಳ್ತಲ್ಲ, ಕೊನೆಯಲ್ಲಿ ಉಪದೇಶ ಮಾಡತ್ತೆ ಹೇಳಿ, ನೀನೆಲ್ಲ ಓದಿದ ಮೇಲೆ ನೀ ಮದುವೆನೇ ಮಾಡ್ಕೋ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ನಿಮ್ಮ ವಂಶವನ್ನು ಛೇದನ ಮಾಡಬೇಡ ಅಂತ. ವಂಶ ಛೇದನೆ ಮಾಡಿದರೆ ಏನಾಗುತ್ತೆ ಕೇಳಿದ್ರೆ, ಹಿಂದಿರುವಂತಹ ಪಿತೃಗಳೆಲ್ಲ ನರಕಕ್ಕೆ ಬೀಳ್ತಾರೆ ಅಂತ. ಸೊ ನೀವು ಡಿಸಿಷನ್ ನಿಮ್ಮ 3 ತಲೆಮಾರಿಗೂ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಆಗುತ್ತೆ. ಅಷ್ಟು ಅಲ್ಲ, 3 ಅಲ್ಲ, ಅದಕ್ಕೂ ಹಿಂದಿನ ತಲೆಮಾರಿಗಳಿಗೂ ಎಫೆಕ್ಟ್ ಆಗುತ್ತೆ. ಅದಕ್ಕಾಗಿ ಕನ್ಯಾದಾನದಲ್ಲಿ ಬರುವಂಥ ನೋಡಿ, ಒಂದು ಕನ್ಯಾದಾನ ಮಾಡಿದರೆ ಎಷ್ಟು ಕೋಟಿ ಪುಣ್ಯ ಅಂತ ಹೇಳಿದರು. ಯಾಕೆ ಕನ್ಯಾದಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಕೇಳಿದರೆ, ಅದರಲ್ಲೇ ಬರುತ್ತೆ ಸಂಕಲ್ಪದಲ್ಲಿ, ಕನ್ಯಾದಾನ ಸಂಕಲ್ಪದಲ್ಲಿ ಹೇಳ್ತಾರೆ, ದಶಪೂರ್ವೇಶಾಂ ದಶಪರೇಶಾಂ ಅಂತೇಳಿ. ಹಿಂದಿನ 10 ತಲೆಗಳೇ ಮುಂದಿನ 10 ತಲೆಗಳೇ, ಎಷ್ಟು ವಿಶಾಲವಾದಂಥ ಮನೋಭಾವ ನೋಡಿ. ಅಲ್ಲಿಂದ ಪಿತೃವರ್ಗಗಳೇನಿದ್ದಾರೋ ಆ ಪಿತೃಗಳು ಒಮ್ಮೆಲೆ ನರಕದಲ್ಲಿ ಇದ್ದರೆ ಅವರನ್ನು ಉದ್ಧಾರ ಮಾಡಿ ಅವರಿಗೆ ಶಾಶ್ವತವಾದಂಥ ವಿಷ್ಣು ಪದವನ್ನು ಸಿಕ್ಕಲಿ ಅಂತ ಹೇಳಿ ಕನ್ಯಾದಾನ ಮಾಡಿಸ್ತಾರೆ. ಹಾಗಿರುವಾಗ ಪಿತೃಗಳ ಆಶೀರ್ವಾದ ಮೊದಲಾಗಿ ಬೇಕು ಹೇಳುವಂಥದ್ದಕ್ಕೆ ಇದೆ. ಯಾವುದೇ ಒಂದು ಅಶುಭಕರ್ಮ ಯಾವುದೂ ಇಲ್ಲ. ಆದರೆ ಅಂದ್ಕೊಳ್ಳೋದು ಹಾಗೆ ಹೇಳಿಲ್ಲ. ಪಿತೃಕಾರ್ಯ ಇದು ಎಲ್ಲ ಬಂತು ಆದರೆ ಅಶುಭಕರ್ಮ ಅಂತ ಹೇಳಿಬಿಡ್ತಾರೆ. ಅಶುಭಕರ್ಮ ಅಲ್ಲ, ಅದು ಅತ್ಯಂತ ಪುಣ್ಯವಾದ ಕರ್ಮ ಅದು.
ಹಾಗೆ ಅಂತಹ ಕರ್ಮದಲ್ಲಿ ಮೊದಲಾಗಿ ನಾವು ಈಗ ಒಂದು ಮದುವೆ ಮಾಡ್ತೀವಿಯೋ ಉಪನಯನ ಮಾಡ್ತೀವಿಯೋ ಯಾವುದೋ ಒಂದು ಮಾಡಬೇಕಿದ್ರೆ ನಾವು ಪಿತೃಗೆ ನಾಂದಿ ಮಾಡ್ತೀವಿ, ನಾಂದಿ ಶ್ರಾದ್ದ ಅಂತ ಹೇಳ್ತೀವಲ್ಲ. ಶುರುವಿಲ್ಲಿ ಹೌದು, ಶುರುವಿಗೆ ಮೊದಲಾಗಿ ಫಸ್ಟ್ ಮಾಡೋದೇ ನಾಂದಿಯನ್ನು ಮಾಡ್ಕೊಳ್ಬೇಕು. ಅದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಅಂತೆ. ನಾಂದಿ ಪೂಜೆ ಅಥವಾ ನಾಂದಿ ಇದೇನಿದೆಯೋ ಅದು ಪಿತೃಗಳಿಗೇ ಮಾಡುವಂತಹ ಕರ್ಮ. ಪಿತೃಗಳನ್ನು ಮೊದಲು ಸಂತೋಷಪಡಿಸ್ಕೊಂಡು ಪಿತೃಗಳಿಂದ ಆಶೀರ್ವಾದ ಪಡೆದು ಆಮೇಲೆ ಮುಂದಿನ ಕರ್ಮವನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಪಿತೃಗಳನ್ನು ಮರೆಯುವಾಗೇ ಇಲ್ಲ. ಹಾಗಾಗಿಯೇ ನಮ್ಮಲ್ಲಿ ಬಂದಿದ್ದು ವರ್ಷಕ್ಕೆ ಒಂದು ಸತಿಗೆ ನಾನು 1 ವರ್ಷ ಕಾಲ ಏನಿದೆಯೋ ಅದನ್ನು ಪಿತೃಗಳಿಗೆ ಒಂದು ಮಧ್ಯಾಹ್ನವಾಗುತ್ತೆ, ಅವರಿಗೆ ಮಧ್ಯಾಹ್ನ ಊಟ ಹಾಕ್ತೀವಿ. ಇನ್ನೊಂದು ವರ್ಷ ಬಂದಾಗ ಇನ್ನೊಂದು ಮಧ್ಯಾಹ್ನವಾಗುತ್ತೆ, ಅವರಿಗೆ ಊಟ. ಒಂದೇ ಊಟ. ಈಗ ನಮಗೂ ಒಂದೇ ಊಟ ಇರುವಂಥದ್ದು ನಾವು ಮಾಡ್ಕೊಂಡಿರೋದು. ಬೆಳಗ್ಗೆನೂ ತಿಂತೀವಿ, ಸಾಯಂಕಾಲ ಮಧ್ಯಾಹ್ನವೂ ತಿಂತೀವಿ, ಸಾಯಂಕಾಲವೂ ಊಟ ಮಾಡ್ತೀವಿ. ನಾವು 3 ಹೊತ್ತು ಊಟ ಮಾಡ್ತೀವಿ ನಾವು. ಆದರೆ ಇರೋದು ಕ್ರಮ ಹೇಗೆ ಕೇಳಿದರೆ ಒಂದೇ ಊಟ, ಒಪ್ಪತ್ತು ಊಟ ಅಂತ ಹೇಳಿರುವಂಥದ್ದು. ಒಂದು ಊಟ ಇದ್ದರೆ ಸಾಕು ಮನುಷ್ಯನಿಗೆ ಬದುಕಲಿಕ್ಕೆ. ಒಂದೇ ಊಟ ಸಾಕು. ನಾವಿವತ್ತು ಊಟಕ್ಕಾಗೇ ಬದುಕ್ತಾ ಇದ್ದ ಹಾಗಿದ್ದೀವಿ ಅಂತ. ಖಂಡಿತ ಸರ್ ಅಲ್ವಾ? ಹಾಗೆ ಊಟ ಹಾಕುವಂಥದ್ದು. ಹಾಗೆ ಯಾರು ತಾಯಿಗಳಿಗೆ ಅವರ ಊಟವನ್ನು ಹಾಕಿಲ್ವೋ, ಅಂದರೆ ಪಿತೃಕರ್ಮಗಳನ್ನು ಮಾಡಿಲ್ವೋ, ಅವ್ರನ್ನ ನೊಂದ್ಕೊಳ್ತಾರಲ್ವ. ಆ ನೊಂದುಕೊಳ್ಳುವಂತಹದ್ದೇ ಅವರಿಗೆ ಪರಿಣಾಮವಾಗತ್ತೆ. ಅದನ್ನು ಹಾಗೆ ಎಷ್ಟೋ ಮನೆಗಳಲ್ಲಿ ಮದುವೆಯೇ ಆಗೋದಿಲ್ಲ. ಅವರು ಈ ಕರ್ಮವನ್ನೆಲ್ಲ ಬಿಡ್ತಾ ಬಂದಿರೋದರಿಂದನೇ ಆಗುವಂತಹ ಪರಿಣಾಮ ಅದು. ಆ ಪರಿಣಾಮದಿಂದ ಅದನ್ನು ಅನುಭವಿಸಬೇಕಾಗತ್ತೆ. ಆಗ ಕಷ್ಟ ಬಂದಾಗ ಎಲ್ಲೆಲ್ಲೋ ಹೋಗ್ತಾರೆ ಅವರು, ಅಲ್ವಾ? ಜ್ಯೋತಿಷಿಗಳನ್ನು ಕೇಳಿಕೋ ಇವರನ್ನು ಕೇಳಿಕ್ಕೆ ಹೋಗ್ತಾರೆ. ಆಗ ನಿಮ್ಮ ಮನೇಲಿ ಹೀಗೆ ನಡೀತಾ ಇಲ್ಲ ಅಲ್ವಾ ಕೇಳ್ತಾರೆ ಅವರು. ಪಿತೃ ಕಾರ್ಯ ನಡೀತಾ ಇಲ್ಲ ಅಲ್ವಾ? ಹಾಗೆ ಹೌದು ಅಂತ ಒಪ್ಕೊಳ್ತಾರೆ ಅವರು. ನೋಡಿ, ಅದೇ ನನ್ನ ಹಾಗೆ ಎಲ್ಲೋ ಒಂದು ಅವರ ವಂಶದಲ್ಲಿ ಯಾರೋ ಒಂದು ಮರಣವಾಗಿ ಅವರಿಗೆ ಯಾವುದೇ ಸಂಸ್ಕಾರ ಕೊಡದೆ ಹಾಗೆ ಇದ್ಬಿಟ್ರು, ಅದು ಕೂಡ ಪೀಡೆ ಆಗ್ತಾ ಇರುತ್ತೆ. ಅದಕ್ಕೆ ಅನಾಥ ಈಗ ಮಕ್ಕಳಾದವರು ಮಾಡಿದಾಗ ಅವರಿಗೆ ಮೋಕ್ಷವಾಗತ್ತೆ. ಇನ್ನು ಮಕ್ಕಳ ಅಲ್ಲದೇ ಇನ್ನು ಬೇರೆಯರೋ ಪರಭಾರೆಯಾಗಿ ಮಾಡಿರುವಂತಹ ಒಬ್ಬ ವ್ಯಕ್ತಿಯಿಂದನೂ ಮೋಕ್ಷ ಪಡೆದಂತಹ ಒಂದು ಬಭ್ರವಾಹನ ಕತೆ ಬರುತ್ತೆ ಇದರಲ್ಲಿ. ತುಂಬ ಒಳ್ಳೆಯದಾದಂಥ ಕಥೆ. ಆ ಬಭ್ರವಾಹನ ಏನು ಮಾಡ್ತಾನೆ, ಮೃಗಬೇಟೆಗೆ ಅಂತ ಹೋಗ್ತಾನೆ. ರಾಜನಾಗಿರೋದ್ರಿಂದ ರಾಜರಿಗೆ ಸಹಜವಾದಂಥದ್ದು ಮೃಗಬೇಟೆಯೋ ಇದೋ ಅವರ ಇದು. ಹಾಗಾಗಿ ಅವರು ಹೋಗ್ತಾನೆ. ಹೀಗೆ ತನ್ನ ಅಷ್ಟಾಂಗ ಸೈನ್ಯವನ್ನು ತಗೊಂಡು ಇವರಲ್ಲಿ ಮೃಗಬೇಟೆಗೆ ಹೋಗ್ತಾನೆ. ಹೋಗಿ ಒಂದು ಕಾಡಿಗೆ ಹೋಗ್ತಾನೆ. ಆ ಕಾಡಲ್ಲಿ ಒಂದು ಮೃಗ ಕಾಣುತ್ತೆ ಅವನಿಗೆ. ಆ ಮೃಗಕ್ಕೆ ಅವನು ಬಾಣವನ್ನು ಪ್ರಯೋಗಿಸಿದಂತಹ ಆ ಮೃಗ ಏನಿದೆಯೋ ಆ ಬಾಣದೊಟ್ಟಿಗೆ ಹೋಗಿಬಿಡುತ್ತೆ. ಆಗ ಆ ಮೃಗ ಹೋದಂತಹ ಮಾರ್ಗ ಅವನಿಗೆ ಗೊತ್ತಾಗುತ್ತೆ. ಹೇಗೆ ಕೇಳಿದರೆ ಅದರ ರಕ್ತ ಏನಿದೆಯೋ ಆ ರಕ್ತ ಎಲ್ಲ ಹೇಗೆ ತೊಟ್ಟುತ್ತಾ ಹೋಗ್ತಾ ಇತ್ತು. ಅದನ್ನು ನೋಡಿಕೊಂಡು ಅದರ ಅನುಸರಿಸಿ ಇವನು ಕುದುರೆ ಏರಿ ಆ ಮೃಗದೊಟ್ಟಿಗೆ ಹೋಗ್ತಾನೆ. ಅಷ್ಟರೊಳಗೆ ಮುಂದೆ ಹೋಗಿರೋದ್ರಿಂದ ಈ ಹಿಂದೆ ಅವನ ಸೇವಕರು ಇವರೆಲ್ಲ ಇರ್ತಾರಲ್ಲ, ರಾಜನ ಇವರೆಲ್ಲ ಅವರು ಸ್ಲೋ ಆಗಿಬಿಡ್ತಾರೆ, ಅವರು ಹಿಂದೆ ಇರ್ತಾರೆ. ಇವನು ಮುಂದೆ ಹೋಗಿ ಇನ್ನೊಂದು ಒಂದು ಅಡವಿಗೆ, ಮಹತ್ತಾದಂತಹ ಒಂದು ಅಡವಿಗೆ ಹೋಗಿ ಸೇರ್ತಾನೆ. ಅದು ಇದು ಜಿಂಕೆ ಏನಿದೆಯೋ ಅಥವಾ ಮೃಗ ಏನಿದೆಯೋ ಆ ಮಗ ಕಣ್ಣಿಗೆ ಕಾಣದಂತೆ ಮರೆಯಾಗಿ ಹೋಗಿಬಿಡುತ್ತೆ ಅದು. ಆಯಿತಾ? ಅಲ್ಲಿ ಹೋದವನ ಇವನಿಗೆ ಏನಾಗುತ್ತೆ, ಆಯಾಸವಾಗತ್ತೆ. ಆಯಾಸ ತೀರಿಸ್ಕೊಳ್ಬೇಕು ಅಂತೇಳಿ ಅದೇ ಅಡವಿಯಲ್ಲಿರುವಂಥ ಒಂದು ದೊಡ್ಡದಂಥ ಒಂದು ಶಾಲ್ಮಲಿ ವೃಕ್ಷ, ಒಂದು ಆಲದ ಮರವೋ ಇದೆ, ಯಾವುದೋ ಒಂದು ಮರ ಇತ್ತು. ಆ ಮರದ ಹತ್ತಿರ ಬಂದು ವಿಶ್ರಾಂತಿ ಪಡಿತಾನೆ. ಅಲ್ಲಿ ಸರೋವರ ಇರುತ್ತೆ. ಆ ಸರೋವರದ ನೀರು ಕುಡಿತಾನೆ. ನೀರು ಕುಡಿದು ಒಂದು ಗಳಿಗೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂಥೇಳಿ ಆ ಮರದ ಕೆಳಗೆ ಅವನು ಕೂತ್ಕೊಳ್ತಾನೆ. ವಿಶ್ರಾಂತಿ ಪಡಿತಾ ಇರುವಾಗ ಹೀಗೆ ಮೇಲೆ ನೋಡ್ತಾನೆ. ಆ ಮರದ ಮೇಲ್ಗಡೆ ನೋಡ್ತಾನೆ. ಆ ಮರದ ಮೇಲೆ ಒಂದು ಒಂದು ಪ್ರೇತ, ಅತ್ಯಂತ ಘೋರವಾದಂತಹ ಆಕಾರವುಳ್ಳಂತಹ ಒಂದು ಪ್ರೇತ ಅಲ್ಲಿ ನೇತಾಡ್ತಾ ಇರುತ್ತೆ. ಎಲ್ಲಿ ಆ ಮರದಲ್ಲಿ ಅದನ್ನು ನೋಡಿದಂತಹ ಬಬ್ರವನಿಗೂ ಆಶ್ಚರ್ಯ. ಇದೇನಪ್ಪ ಈ ಅಡವಿಯಲ್ಲಿ ಇಂತಹ ಒಂದು ಪ್ರೇತ ಇದೆಯಲ್ಲ ಅಂಥೇಳಿ ಅವನಿಗೆ ಅದು. ಆನಂತರದಲ್ಲಿ ಆ ಪ್ರೇತಕ್ಕೂ ಆಶ್ಚರ್ಯ, ಇಂತಹ ಒಂದು ಅಡವಿಗೆ ಬಂದಿದ್ದಾನಲ್ಲ ಈ ವ್ಯಕ್ತಿ, ಇವನಿಗೇನು ಇದೇ ಇಲ್ವೇ, ಭಯವೇ ಇಲ್ವೋ, ಯಾಕೆ ಬಂದ ಇವನು ಹೇಳಿ ಅದಕ್ಕೂ ಆಶ್ಚರ್ಯ, ಇವನಿಗೂ ಆಶ್ಚರ್ಯ. ಹೀಗಿರುವಾಗ ಆ ಪ್ರೇತ ನಿಧಾನವಾಗಿ ಕೆಳಗೆ ಬಂದು ಆ ರಾಜನ ಹತ್ರ ಪ್ರಶ್ನೆ ಹಾಕ್ತಾನೆ. ನೀನು ಯಾರು, ನೀನೇನಕ್ಕೆ ಇಲ್ಲಿ ಬಂದೆ, ಯಾಕೆ ಬಂದೆ ನೀನು, ನಿನ್ನ ನೋಡಿದರೆ ಯಾವುದೋ ರಾಜರಂತೆ ಕಾಣ್ತಾ ಇದೆ ನನಗೆ ಎಲ್ಲ ಹೇಳಿ ಆಗ ಬಭ್ರವಾಹನನಿಗೂ ಪ್ರೇತಕ್ಕೂ ಸಂಭಾಷಣೆ ಆಗುತ್ತೆ. ಇಬ್ಬರಲ್ಲಿ ಸಂಭಾಷಣೆ ಆಗುತ್ತೆ. ಹಾಗೆ ನೀನು ಯಾರು ಅಂತ ಹೇಳಿ ಆ ಪ್ರೇತನ ಹತ್ರ ಕೇಳ್ತಾನೆ ಇವನು. ಪುನಃ ಮತ್ತೆ ಕೇಳಿದಾಗ ಹೀಗೆ ಇಂಥ ಒಂದು ದೇಶದ ನಾನು ಒಬ್ಬ ವೈಶ್ಯ, ನನಗೆಲ್ಲ ಸೌಕರ್ಯವೂ ಇತ್ತು, ಎಲ್ಲವೂ ಇತ್ತು, ಧರ್ಮಾತ್ಮನಾಗಿದ್ದೆ, ದಿನನಿತ್ಯವೂ ಕೂಡ ದಾನ ಧರ್ಮಾದಿಗಳನ್ನು ಮಾಡ್ತಾಯಿದ್ದೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ದೆ, ಇದೆಲ್ಲವನ್ನೂ ಮಾಡ್ತಾಯಿದ್ದೆ.
ಆದರೆ ನನ್ನ ಮರಣ ನಂತರದಲ್ಲಿ ನನ್ನ ಕ್ರಿಯಾಕರ್ಮವನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯೂ ಇರಲಿಲ್ಲ ನನಗೆ. ಹಾಗಾಗಿ ಆ ಒಂದು ಪ್ರೇತತ್ವ ಏನಿದೆಯಲ್ಲ, ಆ ಪ್ರೇತ ಹಾಗೆಯೇ ಇದೆ ನನಗೆ. ಪ್ರೇತತ್ವ ಹಾಗೇ ಇದೆ. ಎಷ್ಟೋ ವರ್ಷಗಳ ಕಾಲಕಾಲಿದೆ. ಅಷ್ಟು ವರ್ಷಗಳ ಕಾಲದಿಂದ ಆ ಪ್ರೇತತ್ವವನ್ನು ನಾನು ಅನುಭವಿಸಿ ಬಂದಿದ್ದೇನೆ. ಹಾಗಾಗಿ ನನಗೆ ಈಗ ನಿನ್ನನ್ನು ನೋಡಿದಾಗ ನನಗನ್ನಿಸ್ತಾ ಇದೆ, ಈ ಒಂದು ಪ್ರೇತತ್ವವನ್ನು ಮೋಕ್ಷ ಮಾಡುವಂತಹ ಶಕ್ತಿ ಇರೋದಾದರೆ ನಿನಗೆ ಮಾತ್ರ ಶಕ್ತಿ ಇದೆ ನೀನು ಮಾಡು ಅಂತ ಹೇಳಿ ಆ ಮೋಕ್ಷ ಮಾಡುವಂತಹ ವಿಧಾನವನ್ನೆಲ್ಲ ಪ್ರೇತ ಆ ರಾಜನಿಗೆ, ಬಭ್ರುವಾಹನನಿಗೆ ಹೇಳುತ್ತೆ. ಹೇಗೆ ಅದೊಂದು ಪ್ರೇತಘಟವನ್ನು ಮಾಡು, ಆ ಪ್ರೇತಘಟವನ್ನು ದಾನ ಮಾಡು ಬ್ರಾಹ್ಮಣರಿಗೆ ಅಂಥೇಳಿ ಆ ಆ ಪ್ರೇತಘಟವನ್ನು ದಾನ ಮಾಡಿದ ನಂತರದಲ್ಲಿ ನೀನು ನನ್ನ ಔರ್ಧ್ವದೇಹಿಕವಾದಂಥ ಉತ್ತರ ಕರ್ಮ ಏನಿದೆಯೋ ಆ ಕ್ರಿಯೆಯನ್ನು ಮಾಡು, ಅದರಿಂದ ನನ್ನ ಪ್ರೇತತ್ವ ಮೋಕ್ಷವಾಗತ್ತೆ ಅಂತೇಳಿ ಹೇಳುತ್ತೆ. ಹೇಳಿದಾಗ ಅದರಂತೆಯೇ ರಾಜ ಮಾಡ್ತಾನೆ. ಆಗ ಆ ಪ್ರೇತವು ಹೇಳುತ್ತೆ, ನಿನ್ನಿದೆಲ್ಲ ಮಾಡೋದು ಕೂಡ ನಿನ್ನ ಒಂದು ಇದರಿಂದಲ್ಲ, ಯಾಕೆಂದರೆ ಅದರಲ್ಲಿ ತುಂಬ ಇದು ಬರುತ್ತೆ. ಒಂದು ಬಂಗಾರದ ಘಟವನ್ನು ಮಾಡಿಸ್ಲಿಕ್ಕೆ ಹೇಳ್ತಿದೆ. ಅದು ಆ ಘಟವನ್ನು ನೀನು ವೇದವಿತ್ತ ಘನಪಾಠಿಯಾದಂಥ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ದಾನ ಮಾಡಿದ ಮೇಲೆ ಅದನ್ನು ಕೂಡ ಅಲ್ಲಿಯೂ ಕೂಡ ವಿಷ್ಣು ವಿಗ್ರಹ, ಆಮೇಲೆ ರುದ್ರನ ಪ್ರತಿಮೆ, ಆಮೇಲೆ ಯಮನ ಪ್ರತಿಮೆ ಇತ್ಯಾದಿಗಳನ್ನೆಲ್ಲ ಪ್ರತಿಮೆ ಮಾಡಲಿಕ್ಕೆ ಹೇಳುತ್ತೆ. ಅದೆಲ್ಲ ರಾಜನಿಗೆ ಹೇಳ್ತಾ ಇದೆ ಅದು. ಹಾಗಾಗಿ ರಾಜನಾದರೂ ಅದನ್ನು ಮಾಡಿಸ್ತಾನಲ್ವ, ರಾಜನಿಗೆ ಅದಕ್ಕೆ ಏನೋ ಕೊರತೆ ಇರಲ್ಲ. ಹಾಗಾಗಿ ರಾಜನ ಹತ್ರ ಹೇಳ್ತಾ ಇದೆ ಅಂತ ಹೇಳಿ ಹೀಗೆ ಆ ವಿಧಾನಗಳನ್ನೆಲ್ಲ ಹೇಳಿ ಈ ದಾನವನ್ನು ಮಾಡಿ ಆಮೇಲೆ ನನ್ನ ಪ್ರೇತಕರ್ಮ ಏನಿದೆಯೋ, ಪ್ರಿಯಾಕರ್ಮ ಏನಿದೆಯೋ ಆ ಕರ್ಮವನ್ನು ನೀನು ಮಾಡಬೇಕು ಅಂತ ಹೇಳಿ ಅವನಿಗೆ ಹೇಳ್ತು. ಇದನ್ನು ಮಾಡುವುದಾದರೂ ಕೂಡ ನೀನು ನಿನ್ನ ಋಣದಲ್ಲಿ ನಾನಿರಲ್ಲ. ನನಗೆ ನನ್ನ ಪೂರ್ವಜರಿಂದ ಅಥವಾ ನನ್ನ ಪುಣ್ಯದಿಂದ ಒಂದು ಅತ್ಯಮೂಲ್ಯವಾದಂಥ ಒಂದು ರತ್ನಹಾರ ಬಂದಿದೆ ನನ್ನ ಹತ್ರ. ಆ ರತ್ನಹಾರವನ್ನು ನೀನು ಕೊಡ್ತೇನೆ. ಅದಕ್ಕೆ ಇದೇ ಇಲ್ಲ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಮೂಲ್ಯವಾದಂಥ ಒಂದು ರತ್ನಹಾರ ಅದು. ಆ ರತ್ನಹಾರವನ್ನು ನೀನು ಕೊಡ್ತೇನೆ, ಇದರ ಸಹಾಯದಿಂದ ನೀನು ಮಾಡು ಅಂತ ಹೇಳಿ ಅವನಿಗೆ ಹೇಳುತ್ತೆ. ಆ ಬಭ್ರುವಾಹನ ಅದೇ ರೀತಿಯಾಗಿ ಬಂದು ಆ ಒಂದು ಕರ್ಮಾಂಗವನ್ನು ಪ್ರೇತಘಟ ದಾನವನ್ನು ಮಾಡ್ತಾನೆ. ಆನಂತರ ಪ್ರೇತ ಕರ್ಮ ಏನಿದೆಯೋ ಆ ಕರ್ಮವನ್ನು ಕೂಡ ಕ್ರಿಯಾಕರ್ಮವನ್ನು ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಆ ಪ್ರೇತಕ್ಕೆ ಮೋಕ್ಷವಾಗಿ ಅದು ಸ್ವರ್ಗಕ್ಕೆ ಹೋಗುತ್ತೆ. ಈ ಒಂದು ಇಲ್ಲಿ ತಿಳಿದು ಬರುವಂತಹ ನೀತಿ ಏನು ಕೇಳಿದರೆ, ಯಾರೋ ಒಬ್ಬ ಅನಾಥ ಒಂದು ಪ್ರೇತಕ್ಕೆ ಸಂಸ್ಕಾರ ಮಾಡಿ ಅದಕ್ಕೆ ಸ್ವರ್ಗಕ್ಕೆ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಸ್ವತಃ ಮಕ್ಕಳೇ ಮಾಡುವಂತಹ ಕರ್ಮಾಂಗದಿಂದ ಅವರಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳೋದು ಹೇಗೆ ಹೇಳಬಹುದಕ್ಕೆ ಸಾಧ್ಯ? ಖಂಡಿತವಾಗಿ ಆಗತ್ತೆ ಅಂತ ಹೇಳಿ ಆ ಒಂದು ನಿದರ್ಶನ ಕೊಟ್ಟು ಈ ಕರ್ಮಾಂಗವನ್ನು ಮಾಡುವುದು ಅವಶ್ಯ ಅಂತ ಹೇಳಿ ಹೇಳುತ್ತೆ. ಬಹಳ ಸಾಕಷ್ಟು ವಿಚಾರಗಳು, ತುಂಬ ವಿಷಯಗಳಿದೆ, ತುಂಬ ವಿಷಯಗಳು. ಈಗ ಹೇಳಿರೋದ್ರಲ್ಲಿ ಒಂದು ಅಂಶನೂ ಇಲ್ಲ ನಾನು ಹೇಳಿರುವಂಥ ಇದರಲ್ಲಿ. ಅಷ್ಟು ವಿಷಯಗಳಲ್ಲಿ ಅಷ್ಟು ವಿಷಯಗಳು ಬರುತ್ತೆ. ಜ್ಞಾನಸಾಗರಗಳೇ ಇದೆ ಹಿಂಗೆ. ಹಾಗಾಗಿ ಈ ಸಾಗರದಲ್ಲಿ ಮಿಂದು ನಮ್ಮೆಲ್ಲರಿಗೂ ಇದರ ಒಂದಷ್ಟು ವಿಚಾರಗಳನ್ನು ತಲುಪಿಸ್ತಾ ಅಂತ ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ನಿಮ್ಮ ಸಂಸ್ಕಾರ, ನಿಮ್ಮ ಒಂದು ಜ್ಞಾನನ ಏನು ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಹರಡಿಸೋ ಪ್ರಯತ್ನ ಮಾಡಿದ್ದೀರಿ, ಆ ಪ್ರಯತ್ನ ಪ್ರೇಕ್ಷಕರನ್ನು ಮುಟ್ಟಿ ಅದರ ಮೂಲಕ ಜೀವನನ ನೋಡೋ ರೀತಿ, ಅದು ಅವರ ಕರ್ಮ, ಅದಕ್ಕೆ ಬಿಡೋಣ ಅಂತ ಹೇಳ್ತಾ ನಿಮಗೆ ಒಂದು ಪುಸ್ತಕನ ಕೊಡಬೇಕು ವಿದ್ವಾನ್ ರಾಜೇಂದ್ರ ಭಟ್ರಿಗೆ. ಯಾವ ಪುಸ್ತಕ ಕೊಡಲಿ ಭಟ್ರೆ? ದ ಕಾಂಪೌಂಡ್ ಎಫೆಕ್ಟ್, ದ ಸೈಕಾಲಜಿ ಆಫ್ ಮನಿ ಅಂತ 2 ಟೈಟಲ್ ಇದೆ. ಇದು ಸೆಲ್ಫ್ ಹೆಲ್ಪ್ ಪುಸ್ತಕ, ಅಂದ್ರೆ ಜೀವನ ನೋಡೋಕೆ ಒಂಥರ ಒಂದು ಕನ್ನಡಿ ಅನ್ಬೋದು. ವಿಚಾರಗಳನ್ನೆಲ್ಲ ನಿಮ್ಗೆ ಯಾವ್ದು ಇಷ್ಟ ನೀವು ಹೇಳಿ. ನಿಮ್ಮಂತಹ ಜ್ಞಾನಿಗಳಿಗೆ, ಇಷ್ಟು ವಿಚಾರನ ತಿಳ್ಕೊಂಡವ್ರಿಗೆ ಬಾಯಿ ತುಂಬ ಗುರುಗಳೇ ಅಂತ ಹೇಳೋದಕ್ಕೆ ಇದಾಗತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಯಾರಂದ್ರೆ ಎಲ್ರಿಗೆ ನಾವು ಗುರುಗಳು ಹಿಂಗೆ ಹಂಗೆ ಅಂತ. ಸೊ ಅದರಲ್ಲೂ ಗೂಗಲ್ ಜಮಾನದಲ್ಲೂ ಈ ಥರ ವಿಚಾರಗಳ ಬಗ್ಗೆ ಇಷ್ಟು ತಿಳ್ಕೊಂಡಿರೋ ನಿಮ್ಮ ಅದೇ ಹೇಳಿದಲ್ಲ, ನಾನು ಹೇಳದೇ ಇರುವಂಥ ವಿಷಯಗಳೇ ತುಂಬ ಇದೆ ಅಂತ ಹೇಳಿದೆ. ಇನ್ನು ಮೋಕ್ಷ ಇದರ ವಿಷಯಕ್ಕೆ ಬಂದೇ ಇಲ್ಲ ನಾನು. ಮೋಕ್ಷ ಹೇಗೆ ಸಿಗುತ್ತೆ ಹೇಳುವಂಥದ್ದನ್ನು ಕೇಳ್ತಾನೆ ಮತ್ತೆ ಗರುಡ. ಅದನ್ನು ಆಯಿತಾ, ಮೋಕ್ಷ ಹೇಗೆ ಸಿಗುತ್ತೆ ಹೇಳೋದಕ್ಕೆ, ಮೋಕ್ಷ ಹಾಗೆ ಸುಲಭದಲ್ಲಿ ಸಿಗುವಂಥದ್ದಲ್ಲ ಮೋಕ್ಷ ಅಂತ. ಎಲ್ಲಿ ಮೋಕ್ಷ ಸಿಗುತ್ತೆ ಕೇಳಿದ್ರೆ, ಎಲ್ಲಿ ನಿಮಗೆ ಜ್ಞಾನ ಉದಯವಾಗುತ್ತೋ ಅಲ್ಲಿಗೆ ಮೋಕ್ಷ. ಅಲ್ಲಿವರೆಗೂ ಕೂಡ ಈ ಕರ್ಮಗಳಿದ್ದೇ ಇದೆ. ಏನು ಮಾಡಬೇಕು? ಜ್ಞಾನವೇ ಮೋಕ್ಷ. ಜ್ಞಾನ ಉದಯ ಆಯಿತು ಅಂತಂದರೆ ಯಾವುದೂ ಇರೋದಿಲ್ಲ, ಅಲ್ಲಿ ಸಾಕ್ಷಾತ್ ಮೋಕ್ಷವೇ ಸಿಗತ್ತೆ ಅಂತ ಹೇಳಿ ಕೊನೆಯಲ್ಲಿ ಗರುಡ ಪುರಾಣದಲ್ಲಿ ಕೊನೆಗೆ ಗರುಡನಿಗೆ ವಿಷ್ಣು ಆಶೀರ್ವಾದ ಮಾಡ್ತಾನೆ. ನೀನು ಧ್ಯಾನಸ್ಥನಾಗು, ಜ್ಞಾನವನ್ನು ಪಡಿ, ಮೋಕ್ಷ ಪಡಿ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಸೊ ಹಾಗಿದ್ರೆ ಇವತ್ತು ನಾವು ನಿಜವಾಗ್ಲೂ ಓಡಬೇಕಾಗಿರೋದು ಜ್ಞಾನದ ಹಿಂದೆ, ದುಡ್ಡಿನ ಹಿಂದೆ ಅನ್ನೋದು. ಜ್ಞಾನವೇ ಬೇಕು. ನಮಗೆ
ಜ್ಞಾನ. ಈಗ ಅದೇ ಯಾವುದೇ ಒಂದು ಈಗ ಇದು ಇದೇ ಅಂತ ಹೇಳಿ ನಮಗೆ ಗೊತ್ತಾಗಬೇಕು, ಅದು ಜ್ಞಾನ ಆಗಲಿ ಸರ್. ಅಲ್ವಾ? ಹಾಗೆ ನಿಮಗಾಗಿ ನಮ್ಮ ಶೋ ಕಡೆಯಿಂದ ಡಿಪೋಸ್ ಒಂದು ಮ್ಯೂಸಿಕ್ ಪಿಲ್ಲೋ ಕೂಡ ಇದೆ. ಹೌದೇನಾ? ಥ್ಯಾಂಕ್ ಯು. ತುಂಬ ಸಂತೋಷ. ಆ್ಯಂಡ್ ಭಾಳ ವಿಚಾರಗಳನ್ನು ಹೇಳಿದ್ದೀರಾ, ಅದನ್ನು ಅರಗಿಸ್ಕೊಂಡು ಅಳವಡಿಸಿಕೊಂಡು ಹೋಗುವಂಥ ಮನೋಭಾವ ನಮಗೆ, ನಮ್ಮ ಪ್ರೇಕ್ಷಕರಿಗೆ, ಅವರ ಕುತೂಹಲಕ್ಕೆ ನಿಮ್ಮ ಒಂದಷ್ಟು ವಾಕ್ಚಾತುರ್ಯ ಮತ್ತು ನಿಮ್ಮ ಜ್ಞಾನದ ಒಂದು ಮಾತುಗಳು ನಮ್ಮೆಲ್ಲರಿಗೂ ಆಗಾಗ ನೆರವಾಗಿ ಜೀವನನ ಮುಂದುವರಿಸ್ಕೊಂಡು ಹೋಗುವಂಥ ಶಕ್ತಿ ಯುಕ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಳ ಕುತೂಹಲ ಸಬ್ಜೆಕ್ಟ್ ಇದು ಗರುಡ ಪುರಾಣ. ಇದರಲ್ಲಿ ಇದ್ದಂಥ ಪ್ರಶ್ನೆಗಳು, ಕೆಲವು ವಿಚಾರಗಳು ನಿಮ್ಮನ್ನು ಮುಟ್ಟಿದೆ. ಅದನ್ನು ಇಟ್ಕೊಂಡು ನೀವು ಜೀವನನ ಹೇಗೆ ನೋಡ್ತೀರಾ ಅವೆಲ್ಲ ನಿಮಗೆ ಬಿಟ್ಟಿದ್ದು. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಇದೇ ತರಹ ಕುತೂಹಲಕಾರಿ ಒಂದು ಸಬ್ಜೆಕ್ಟ್ ಬಗ್ಗೆ ಅದರ ವಿಚಾರವಾಗಿ ಮಾತಾಡೋ ಜ್ಞಾನಿಗಳೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಮುಂದೆ ಯಾರನ್ನು ಗೆಸ್ಟಾಗಿ ಕರೆಸಬೇಕು ಅದು ಕೂಡ ಕಮೆಂಟ್ ಸೆಕ್ಷನ್ನ ಮೂಲಕ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಂಡ್ ಇವತ್ತು ಇಷ್ಟೆಲ್ಲ ಕೇಳಿದ್ಮೇಲೆ ಜೀವನದಲ್ಲಿ ನಾವು ಯಾವುದ್ರ ಹಿಂದೆ ಓಡಬೇಕು ಅಂತ ನಿಮಗೇ ಪ್ರಶ್ನೆ ಮಾಡ್ತಾ ಆ ಉತ್ತರ ನಿಮಗೇ ಸಿಗುತ್ತೆ. ಅದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.